Hello students, welcome back to Simplified Minds na computer science subject ke. So last time ಹೇಳ್ದಂಗೆ ನಾವು ಡೇಟಾ ಸ್ಟ್ರಕ್ಚರ್ಸ್ ನೋಡಿದ್ವಿ ಮತ್ತೆ ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ಯಾವ ಆಲ್ಗರಿದಮ್ ಸಾಲ್ವ್ ಮಾಡಿದ್ವಿ ಅದನ್ನೆಲ್ಲ ನೋಡಿದ್ವಿ. ಅದೆಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಕೈಂಡ್ಲಿ ಫಾಲೋ ಮಾಡಿ. ಈಗ ನೀವು ಕೇಳ್ದಂಗೆ ಡೇಟಾಬೇಸ್ ಮತ್ತು ನೆಟ್ವರ್ಕ್ಸ್ನ ಒನ್ ಶಾರ್ಟಲ್ಲಿ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಸಿಂಪ್ಲಿಫೈಡ್ ಆಗಿ ಹೇಳ್ಕೊಡ್ತೀನಿ. ಲೈಕ್ ಎಷ್ಟು ಪ್ರಿಸೈಸ್ಡ್ ಆಗಿ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೇನು ಇಂಪಾರ್ಟೆನ್ಸು ಇವಾಗ, ಬಿಕಾಸ್ ಇವಾಗ ಲೆಂತಿಯಾಗಿ ಮಾಡ್ಕೊಂಡು ಹೋಗೋಕ್ಕೆ ಟೈಮ್ ಇಲ್ಲ ಆ್ಯಂಡ್ ನಿಮಗೂ ಟೈಮ್ ಇಲ್ಲ. ಸೊ ನೀವು ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೋ ಅದನ್ನೇ ಮಾಡ್ತಾ ಇರ್ತೀರ. ಅದನ್ನು ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ, ಅದನ್ನು ಫಾಲೋ ಮಾಡಿ. ಸೊ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್ ಇನ್ ಡೇಟಾಬೇಸ್ ಕಾನ್ಸೆಪ್ಟ್ಸ್ ಆ್ಯಂಡ್ ನೆಟ್ವರ್ಕ್ಸ್ ಕಾನ್ಸೆಪ್ಟ್ಸ್. ಓಕೆ, ಸೊ ನಾನು ಮೂರು ಮಾಡೆಲ್ ಪೇಪರಿಂದ ಏನೇನು ಪಾಸಿಬಿಲಿಟಿ ಕ್ವೆಶನ್ಸ್ ಇದೆಯೋ ಬೇಸ್ಡ್ ಆನ್ ದಟ್ ನಾನು ಅದನ್ನು ಪ್ರಿಪೇರ್ ಮಾಡ್ಕೊಂಬಂದಿದ್ದೀನಿ. ವಿ ವಿಲ್ ಸಿ ನಾವು. ಓಕೆ, ಸೊ ಲಾಸ್ಟ್ ಟೈಮಲ್ಲಿ ನಾನು ಏನಾಯಿತು, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಫಸ್ಟ್ ಇದು ಏನಕ್ಕೆ ಬೇಕು ಅದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಯಾವುದೇ ಟಾಪಿಕ್ ಕಲಿಯೋಕ್ಕಿಂತ ಮುಂಚೆ ಏನಕ್ಕೆ ಬೇಕಿದು ಅನ್ನೋದನ್ನು ಯೋಚನೆ ಮಾಡಿಬಿಟ್ರೆ ಸೊ ನಾವು ಏನೇ ಕಲ್ತ್ರೂ ಅದು ಈಸಿಯಾಗಿ ತಲೆಗೆ ಹೋಗ್ಬಿಡುತ್ತೆ. ನಾವಿದು ಏನಕ್ಕೆ ಸುಮ್ಮನೆ ಏನೋ ಸಿಲೆಬಸ್ಗೆ ಓದಬೇಕು ಅಂತ ಹೋದರೆ ಏನಾಗುತ್ತೆ, ಆವಾಗಲೇ ನಮಗೆ ಕಷ್ಟ ಆಗೋದು ಸಬ್ಜೆಕ್ಟ್ಸ್ ಏನಕ್ಕೆ. ಫಸ್ಟ್ ಇದು ಏನಕ್ಕೆ ಬೇಕು. ಸೊ ನಾವು ಪ್ರೀವಿಯಸಲ್ಲಿ ನೋಡಿದ್ವಿ, ಈ ವರ್ಡ್ನ ಹಿಂಗೆ ಡಿವೈಡ್ ಮಾಡೋಣ. ಡೇಟಾ ಅನ್ನೋದನ್ನು ತುಂಬ ನೋಡ್ಬಿಟ್ಟಿದ್ದೀವಿ, ಡೇಟಾ ಸ್ಟ್ರಕ್ಚರ್ಸಲ್ಲಿ ನೋಡಿದ್ದೀವಿ ಆ್ಯಂಡ್ ಎಲ್ಲೇ ನಾವು ಏನೇ ಮಾಡಿದ್ರು ಡೇಟಾ ಅಂತ ಮಾತಾಡ್ತಾ ಇರ್ತೀವಿ. ಸೊ ಇಷ್ಟು GB ಡೇಟಾ ಇದೆ, ಅಷ್ಟು GB ಡೇಟಾ ಇದೆ. ವಾಟ್ ಈಸ್ ದಿಸ್ ಡೇಟಾ ಆ್ಯಂಡ್ ವಾಟ್ ಈಸ್ ದಿಸ್ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನು? DBMS ಆ್ಯಕ್ಚುಲಿ ಇದು ಒಂದು ಸಾಫ್ಟ್ವೇರ್. DBMS ಅನ್ನೋದೇನು ಒಂದು ಸಾಫ್ಟ್ವೇರ್ ವಿಚ್ ಈಸ್ ಯೂಸ್ ಟು ಮೇಂಟೈನ್ ದ ಡೇಟಾನ ಮೇಂಟೈನ್ ಮಾಡೋದಕ್ಕೆ. ಹೇಗೆ ನಮ್ಮ ಡೇಟಾ ಸ್ಟ್ರಕ್ಚರ್ಸಲ್ಲಿ ನಮ್ಮ ಇಂಟಿಜರ್ ಡೇಟಾ ಟೈಪು, ಸ್ಟ್ಯಾಕ್ಸು, ಕ್ಯೂಸ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಒಂದು ಸ್ಟ್ರಕ್ಚರ್ ಇದೆಯೋ ಅದೇ ಥರನೇ ನಮ್ಮ ಹಾರ್ಡ್ ಡಿಸ್ಕಲ್ಲಿ ಮತ್ತು ಫ್ರಂಟ್ ಎಂಡ್ ನಮ್ಮಲ್ಲಿರೋ ಡೇಟಾನ ಹೇಗೆ ಮುಂದಕ್ಕೆ ಕರ್ಕೊಂಬರೋದು, ಅದನ್ನು ಇನ್ಪುಟ್ಟಾಗಿ ಕನ್ವರ್ಟ್ ಮಾಡಿ ಅದನ್ನು ಪ್ರೊಸೆಸ್ ಮಾಡೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆ, ಇಟ್ಸ್ ಅ ಸಾಫ್ಟ್ವೇರ್. ಇಟ್ಸ್ ವೆರಿ ಸಿಂಪಲ್, ಇಟ್ಸ್ ಅ ಸಾಫ್ಟ್ವೇರ್. ಇದರಲ್ಲಿ ನಮಗೆ ತುಂಬ ಇದೆ. MySQL ಇದೆ, SQL ಇದೆ, ವಿ ಹ್ಯಾವ್ RBase, Sybase ಅಂತಿದೆ. ತುಂಬ ಡಿಫ್ರೆಂಟ್ ಕಂಪನೀಸ್ ಸಾಫ್ಟ್ವೇರ್ಸ್ ಇದೆ. ನಾವು ಇವಾಗ ನ್ಯೂ ಜನ್ರೇಷನ್ MongoDB ಅಂತಿದೆ, Mongo ಡೇಟಾಬೇಸ್ ಅಂತಿದೆ ಕ್ಲೌಡಲ್ಲಿ. ಗೂಗಲ್ ಡ್ರೈವ್ ಸ್ಟೋರೇಜ್ ಅದು ಕೂಡ ಒಂದು ಡೇಟಾಬೇಸ್. ಅರ್ಥ ಆಗ್ತಿದೆಯಲ್ಲ? ಸೊ ನಿಮ್ಮ MCQ ಅಲ್ಲಿ ನಿಮ್ಮ ಮಾಡೆಲ್ ಪೇಪರಲ್ಲಿ ಇದು ಒನ್ ಆಫ್ ದ ಕ್ವೆಶನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಆನ್ SQL ಆರ್ ಅ ಡೇಟಾಬೇಸ್ DBMS ಸಾಫ್ಟ್ವೇರ್. ಇದರಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, SQL, MySQL ಮತ್ತು ಇದು ಬಿಟ್ಟು ಬೇರೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ವಿ ಹ್ಯಾವ್ ಟು ಚೂಸ್ ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಕ್ವೆರಿ, RBase, Sybase ಆ್ಯಂಡ್ MySQL. ಅರ್ಥ ಆಗ್ತಿದೆಯಲ್ಲ? ಸೊ ಅದು ಫಸ್ಟ್ ಸ್ಲೈಡಲ್ಲಿ ಇರೋದು ಅದೇ ನೋಡಿ. ಇಟ್ ಈಸ್ ಅ ಸಾಫ್ಟ್ವೇರ್ ದಟ್ ಎನೇಬಲ್ಸ್ ಯೂಸರ್ ಟು ಕ್ರಿಯೇಟ್, ಮ್ಯಾನೇಜ್ ಆ್ಯಂಡ್ ಮ್ಯಾನಿಪ್ಯುಲೇಟ್ ಡೇಟಾಬೇಸಸ್. ಅಂದರೆ ಮ್ಯಾನಿಪ್ಯುಲೇಟ್ ಹೇಗೆ ಮಾಡೋದು, ಮ್ಯಾನೇಜ್ ಹೇಗೆ ಮಾಡೋದು. ಲೈಕ್ ಬೆಸ್ಟ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಎಕ್ಸಾಂಪಲ್ ತೊಗೊಂಬಿಡಿ. DBMS ಸಾಫ್ಟ್ವೇರ್ಗೆ ಅದೊಂದು ಬೆಸ್ಟ್ ಎಕ್ಸಾಂಪಲ್. ನಮಗೆ ತುಂಬ ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಬ್ಯಾಂಕಿಂಗು ಮತ್ತು ಹಾಸ್ಪಿಟಲೈಸೇಷನ್ಸು ಮತ್ತು ಕಾಲೇಜ್ ಡೇಟಾಬೇಸ್ನ ನೆನ್ಪಿಟ್ಕೊಂಡ್ರೆ ಸಾಕು, ನಮ್ಗೆ ತುಂಬ ಈಸಿ ಆಗುತ್ತೆ ಡೇಟಾಬೇಸ್ ಸಿಸ್ಟಮ್ನ ಹೆಂಗೆ ಮಾಡ್ಕೊಳ್ಳೋದು. ಬೆಸ್ಟ್ ನಾನು ಕಾಲೇಜೇ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್, ನೀವೆಲ್ಲ ಫಸ್ಟ್ PUC ಹೇಗೆ ಅಡ್ಮಿಷನ್ ಆದ್ರಿ, ಒಂದು ಕಾಲೇಜ್ಗೆ ಹೋದ್ರಿ, ಅಪ್ಲಿಕೇಶನ್ ಫಾರ್ಮ್ ತೊಗೊಂಬಂದ್ರಿ, ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿದ್ರಿ, ಮತ್ತು ಕಾಲೇಜಿಗೆ ವಾಪಸ್ ಕೊಟ್ರಿ. ದೆನ್ ಆ ಕಾಲೇಜವ್ರು ಒಂದು ಲಿಸ್ಟ್ ಹಾಕಿದ್ರು ನಿಮಗೆ, ಯು ಆರ್ ಸೆಲೆಕ್ಟೆಡ್, ಯು ಆರ್ ನಾಟ್ ಸೆಲೆಕ್ಟೆಡ್ ಅಂತ. ಓಕೆ, ಇಲ್ಲಿ ನೋಡಬೇಕು, ನೀವೆಲ್ಲ ಕೊಟ್ಟಿದ್ದ ಡೇಟಾ ಆ್ಯಸ್ ಅ ಸ್ಟೂಡೆಂಟ್ ನಾವು ಅಪ್ಲಿಕೇಶನ್ ಫಾರ್ಮ್ ಏನು ಫಿಲ್ ಮಾಡಿದ್ರೋ ಇಟ್ಸ್ ಅ ಡೇಟಾ. ಅದನ್ನು ಪ್ರೊಸೆಸ್ ಮಾಡಿ ಲಿಸ್ಟ್ ಮಾಡಿದೇನು ಇನ್ಫಾರ್ಮೇಷನ್. ಅದಕ್ಕೆ ಸಿಂಪಲಾಗಿ ಹೇಳ್ತೀವಿ, ಇನ್ಫಾರ್ಮೇಷನ್ ಇಸ್ ನಥಿಂಗ್ ಬಟ್ ಅ ಪ್ರೊಸೆಸ್ಡ್ ಡೇಟಾ. ಇದು ನಿಮ್ಗೆ ಒನ್ ಆಫ್ ದ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಡೇಟಾ ಈಸ್ ಆಲ್ಸೋ ಡ್ಯಾಶ್ ಈಸ್ ದ ಔಟ್ಪುಟ್ ಆಫ್ ಪ್ರೊಸೆಸ್ಡ್ ಡೇಟಾ ಅಂತಿದೆ. ಡ್ಯಾಶ್ ಈಸ್ ದ ಔಟ್ಪುಟ್ ಆಫ್ ಪ್ರೊಸೆಸ್ಡ್ ಡೇಟಾ, ಇನ್ಫಾರ್ಮೇಷನ್ ಈಸ್ ದ ಔಟ್ಪುಟ್ ಆಫ್ ಪ್ರೊಸೆಸ್ಡ್ ಡೇಟಾ. ಸೊ ನಥಿಂಗ್ ಬಟ್ ಇನ್ಫಾರ್ಮೇಷನ್ ಅಂದರೆ ಏನು, ಡೇಟಾನ ಪ್ರೊಸೆಸ್ ಮಾಡಾದ್ಮೇಲೆ ಬರೋ ಔಟ್ಪುಟ್ಟೇ ನಮಗೆ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಬಟ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಡೇಟಾನೇ ಬೇರೆ, ಇನ್ಫಾರ್ಮೇಷನ್ನೇ ಬೇರೆ. ಹೇಳಿದ್ನಲ್ಲ, ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ನಮಗೆ ಕೊಟ್ಟಿದ್ದು, ಕಾಲೇಜಿಗೆ ಕೊಟ್ಟಿದ್ದು ಡೇಟಾ, ನಾವು ಅದನ್ನು ಪ್ರೊಸೆಸ್ ಮಾಡಿ ಲಿಸ್ಟ್ ಹಾಕಿದ್ದು ಇನ್ಫಾರ್ಮೇಷನ್. ಯಾರು ಫಸ್ಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆದರು, ಯಾರು ಸೆಕೆಂಡ್ ಲಿಸ್ಟಲ್ಲಿ ಸೆಲೆಕ್ಟ್ ಆದರು, ಯಾರು ಯಾವ ಕೋರ್ಸಿಗೆ ಅಪ್ಲೈ ಮಾಡಿದರು, ಸೆಲೆಕ್ಟ್ ಮಾಡಿದರು, ಅದನ್ನು ಡೇಟಾ ಮತ್ತು ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ರೆಡಿ ಹೇಳಿದೆ, ಇದನ್ನು ಹೇಗೆ ಮ್ಯಾನೇಜ್ ಮಾಡೋದು, ಈ ಡೇಟಾನೆಲ್ಲ ಒಂದು ಸಾಫ್ಟ್ವೇರಲ್ಲಿ ಹೇಗೆ ಮ್ಯಾನೇಜ್ ಮಾಡಿ ಅದನ್ನು ಮ್ಯಾನಿಪ್ಯುಲೇಟ್ ಮಾಡಿ. SQL ಕ್ವೆರೀಸ್ ನೀವು ನೋಡಿದ್ರಿ, ಕ್ರಿಯೇಟ್ ಹೇಗೆ ಮಾಡಿದ್ರಿ, ಅದನ್ನು ಮಾಡೋದೇ ವಿ ವಿಲ್ ಕಾಲ್ ಇಟ್ ಆಸ್ ಅ DBMS ಸಾಫ್ಟ್ವೇರ್. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವೆಶನ್ ಇದು. ಇಟ್ಸ್ ಅ 3 ಮಾರ್ಕ್ಸ್ ಕ್ವೆಶನ್. ರೈಟ್ ಅ ನೋಟ್ ಆನ್ ಡೇಟಾ ಪ್ರೊಸೆಸಿಂಗ್ ಸೈಕಲ್. ಇಲ್ಲಿ ನೋಡ್ಬೋದು, ಫಸ್ಟ್ ಒಂದು ಡೇಟಾ ಇದೆ, ಡೇಟಾ ಪ್ರಿಪ್ರೇಷನ್ ಆರ್ ಡೇಟಾ ಇದೆ. ಇದನ್ನು ನಾನು ಇನ್ಪುಟ್ ಮಾಡ್ತೀನಿ. ಹೇಳಿದ್ನಲ್ಲ, ಅಪ್ಲಿಕೇಶನ್ ಫಾರ್ಮ್ ತೊಗೊಂಬಂದ್ರಿ.
ಸೊ ನೀವು ಪ್ರಿಪೇರ್ ಮಾಡ್ಕೋತೀರಾ. ಫಾರ್ ಎಕ್ಸಾಂಪಲ್ ಇವಾಗ ಅಪ್ಲಿಕೇಶನ್ ಫಾರ್ಮಲ್ಲಿ ಏನೇನಿರುತ್ತೆ ಇಂಪಾರ್ಟೆಂಟ್ ಡೇಟಾ, ನಿಮ್ಮ ನೇಮ್ ಇರುತ್ತೆ, ಫಾದರ್ಸ್ ನೇಮ್ ಇರುತ್ತೆ, ಮದರ್ಸ್ ನೇಮ್ ಇರುತ್ತೆ, ನೀವು ಎಲ್ರದ್ದು ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ, ಮತ್ತು ನಿಮ್ಮ ಪ್ರೀವಿಯಸ್ ಇನ್ಸ್ಟಿಟ್ಯೂಷನ್ದು ಡೇಟಾ ಇರುತ್ತೆ. ಲೈಕ್ SSLC ಎಷ್ಟು ಪರ್ಸೆಂಟೇಜ್ ತೊಗೊಂಡ್ರಿ, 10th ಎಷ್ಟು ಪರ್ಸೆಂಟೇಜ್ ತೊಗೊಂಡ್ರಿ, ಬೇಸ್ಡ್ ಆನ್ ದಟ್ ನಿಮ್ಮದು ಡೇಟಾ. ಸೊ ಅದನ್ನೆಲ್ಲ ಡೇಟಾನ ರೆಡಿ ಮಾಡಿಕೊಂಡು ಫಾರ್ಮ್ ಫಿಲ್ ಮಾಡ್ತೀರಾ, ಇನ್ಪುಟ್, ಅದನ್ನು ಪ್ರೊಸೆಸ್ ಮಾಡ್ತೀವಿ. ಪ್ರೊಸೆಸ್ ಮಾಡಾದ್ಮೇಲೆ ನಾವೇನು ಮಾಡ್ತೀವಿ, ಕಾಲೇಜವರು ಅದನ್ನು ಬಿಸಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಔಟ್ಪುಟ್ ಕೊಟ್ಟು ನಾವು ಔಟ್ಪುಟ್ ಮಾಡಿಬಿಟ್ಟು ಓಕೆ ಔಟ್ಪುಟ್ ಮಾಡಿದ ತಕ್ಷಣ ನಂದಷ್ಟೇ ಕೆಲಸ ಅಂದ್ಬಿಟ್ಟು ಅದನ್ನು ಬಿಸಾಕ್ಬಿಟ್ರೆ ಏನಾಗ್ಬಿಡುತ್ತೆ, ನೆಕ್ಸ್ಟ್ ಫ್ಯೂಚರ್ ಯೂಸ್ಗೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ನೋಡಿ ಒಂದು ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ಫ್ಯೂಚರ್ ಅಂತ. ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾವು WMS ಸಾಫ್ಟ್ವೇರ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಮೋಸ್ಟ್ ಇಂಪಾರ್ಟೆಂಟಾಗಿ ಫ್ಯೂಚರ್ ಯೂಸ್ಗೆ. ನೀವು ಬ್ಯಾಂಕಲ್ಲೂ ಅಷ್ಟೇ, ನೀವು ಅಕೌಂಟ್ ಓಪನ್ ಮಾಡಿದ ತಕ್ಷಣ ಅವ್ರ ಅಕೌಂಟ್ ನಂಬರ್ನ ಪ್ರತಿ ಸಲ ನಿಮ್ಮ ಅಕೌಂಟ್ಗೆ ಹೊಸ ಅಪ್ಲಿಕೇಶನ್ ಕೊಡಲ್ಲ. ನೀವು ಒಂದು ಸಲ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನೆಕ್ಸ್ಟ್ ಟೈಮ್ ನೀವು ಏನೇ ಟ್ರಾನ್ಸಾಕ್ಷನ್ ಮಾಡೋಕೆ ಹೋದ್ರೂ ಅವ್ರು ಒಂದೇ ಒಂದು ಕೇಳೋದು ನಿಮ್ಮ ಹತ್ರ, ನಿಮ್ಮ ಅಕೌಂಟ್ ನಂಬರ್ ಏನು ಅಷ್ಟೇ. ಅದು ಕೊಟ್ಟಿದ ತಕ್ಷಣ ಏನು ಮಾಡ್ತಾರೆ, ನಿಮ್ಮ ಎಂಟೈರ್ ಡೇಟಾ, ಎಂಟೈರ್ ಇನ್ಫಾರ್ಮೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಅಕೌಂಟ್ ನಂಬರ್ ರಿಟ್ರೀವ್ ಆಗಿಬಿಡುತ್ತೆ. ಏನಕ್ಕೆ? ಬಿಕಾಸ್ ನಾವಿಲ್ಲಿ ಸ್ಟೋರ್ ಮಾಡಿದ್ದೀವಿ. ನಿಮ್ಗೆ ಸಿಂಪಲಾಗಿ ಒಂದು ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಎಲ್ಲರೂ ಮಾಡಿರೋದೇ, ಅದು ಮನೆಯಲ್ಲಿ ದಿನ ಆಗಿರೋದೇ. ಚಿತ್ರಾನ್ನ ಮಾಡೋದು ಬೆಸ್ಟ್ ನೆನ್ಪಿಟ್ಕೊಳ್ಳಿ. ಚಿತ್ರಾನ್ನ ಮಾಡೋದಕ್ಕೆ ಏನೇನು ಬೇಕು, ಡೇಟಾ ಪ್ರಿಪ್ರೇಷನ್ ಏನೇನು ಬೇಕು, ಅಕ್ಕಿ ಬೇಕು, ಕಡಲೆಬೇಳೆ, ಉದ್ದಿನಬೇಳೆ, ಏನೇನು ಬೇಕೋ, ರೆಸಿಪಿ ಏನೇನು ಬೇಕೋ ಅದನ್ನೆಲ್ಲ ಡೇಟಾ ಪ್ರಿಪ್ರೇಷನ್ ಅಂತ ಇಟ್ಕೊಳ್ಳಿ. ಇನ್ಪುಟ್ ಫಸ್ಟು ಅನ್ನ ಮಾಡಬೇಕು. ಚಿತ್ರಾನ್ನ ಮಾಡೋದಕ್ಕೆ ಏನು ಮಾಡಬೇಕು, ಅನ್ನ ಮಾಡಬೇಕು. ಅನ್ನ ಮಾಡಿದ ತಕ್ಷಣ ನಾನು ಇಮಿಡಿಯೇಟಾಗಿ ಚಿತ್ರಾನ್ನಕ್ಕೆ ಒಂದು ಒಗ್ಗರಣೆ ಹಾಕಿ ಅದನ್ನು ಔಟ್ಪುಟ್ ಮಾಡಿ ಚಿತ್ರಾನ್ನ ಮಾಡ್ಬೋದು. ಬಟ್ ನೀವು ಮನೇಲಿ ನೋಡಿರ್ಬೋದು, ಅಮ್ಮ ಚಿತ್ರಾನ್ನ ಗೊಜ್ಜನ್ನ ಎತ್ತಿಟ್ಟಿರ್ತಾರೆ ಸೈಡ್ಗೆ, ವಿಚ್ ಮೀನ್ಸ್ ಇಟ್ಸ್ ಅ ಸ್ಟೋರೇಜ್. ಚಿತ್ರಾನ್ನ ಗೊಜ್ಜು ಮತ್ತು ಅನ್ನನ ಸ್ಟೋರೇಜ್ ಆಗಿ ಎತ್ತಿಟ್ಟಿರ್ತಾರೆ. ಇನ್ ಕೇಸ್ ಸಡನ್ನಾಗಿ ಯಾರೋ ಮನೆಗೆ ಬಂದರು, ಯಾರಿಗೋ ತಿಂಡಿ ಮಾಡ್ಕೊಡ್ಬೇಕಾಗಿತ್ತು, ಸೊ ರೈಸ್ ಇದೆ, ಗೊಜ್ಜು ಮಾಡೋಕ್ಕೆ ರೆಡಿ, ಗೊಜ್ಜು ಮತ್ತೆ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ. ಸೊ ಅವಾಗ ಏನು ಮಾಡ್ಬೋದು, ಆಲ್ರೆಡಿ ಸ್ಟೋರ್ ಮಾಡಿರೋ ಗೊಜ್ಜನ್ನ ನಾನು ಏನು ಮಾಡ್ಬೋದು, ಪ್ರೊಸೆಸ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ದಿಸ್ ಈಸ್ ವಾಟ್ ದ ಇಂಪಾರ್ಟೆನ್ಸ್ ಆಫ್ ಅ ಡೇಟಾಬೇಸ್. ಫ್ಯೂಚರ್ ಯೂಸ್ಗೆ ತುಂಬ ಯೂಸ್ ಮಾಡೋದಕ್ಕೇ ವಿ ವಿಲ್ ಯೂಸ್ ದ ಡೇಟಾಬೇಸ್ ಕಾನ್ಸೆಪ್ಟ್ ಸಿಸ್ಟಮ್. ಸೊ ಹೇಳಿದ್ನಲ್ಲ, ಚಿತ್ರಾನ್ನ ಮಾಡೋದನ್ನು ನೆನ್ಪಿಟ್ಕೊಳ್ಳಿ, ಚಿತ್ರಾನ್ನ ಗೊಜ್ಜನ್ನ ಸ್ಟೋರೇಜ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ರೈಸ್ ಯೂಸ್ ಮಾಡಿ ಆರಾಮಾಗಿ ನಾವು ಎಷ್ಟು ಸಲ ಬೇಕಾದ್ರೂ ಪ್ರಿಪೇರ್ ಮಾಡ್ಬೋದು ಚಿತ್ರಾನ್ನ. ರೈಸ್ ಈಸ್ ಅಗೇನ್ ಔಟ್ಪುಟ್. ಅದನ್ನು ಮತ್ತೆ ನಾನು ಸ್ಟೋರ್ ಮಾಡಿಕೊಂಡ್ರೆ, ರೈಸ್ ಎಷ್ಟು ಬೇಕೋ ಅಷ್ಟು ಆವಾಗಲೇ ಫಸ್ಟ್ ಅಮ್ಮ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಯಾಗಿ ಯೂಸ್ ಮಾಡಿಕೊಂಡ್ರು, ರೈಸ್ನೂ ಮತ್ತೆ ಸ್ಟೋರ್ ಮಾಡಿಕೊಂಡ್ರು. ಅವಾಗೇನಾಯಿತು, ಆಯಿತು. ಸೊ ಎಕ್ಸಾಮಲ್ಲಿ ಇದನ್ನು ಹೆಂಗೆ ಆನ್ಸರ್ ಬರೆಯೋದು? ನೀವು ಚಿತ್ರಾನ್ನ ಅಂತೆಲ್ಲ ಬರೆದ್ರೆ ಎಕ್ಸಾಮಲ್ಲಿ ಆನ್ಸರ್ಸ್ಗೆ ಮಾರ್ಕ್ಸ್ ಕೊಡೋಲ್ಲ. ಸೊ ಹೇಗೆ ಬರೆಯೋದು? ಫಸ್ಟ್ ಪಾಯಿಂಟ್, ಪ್ರಿಪೇರ್ ದ ಡೇಟಾ. ಸೆಕೆಂಡ್ ಪಾಯಿಂಟ್, ಆಫ್ಟರ್ ಪ್ರಿಪೇರಿಂಗ್ ದ ಡೇಟಾ ಕೈಂಡ್ಲಿ ಇನ್ಪುಟ್ ಟು ಅ ಸಿಸ್ಟಮ್. ಸಿಸ್ಟಮ್ ಅಂದರೆ ಕಂಪ್ಯೂಟರ್, CPU ಹಾಕೋದು ಅದನ್ನು. ನೆಕ್ಸ್ಟ್ ಅದು ಪ್ರೊಸೆಸ್ ಆಗುತ್ತೆ. ಒನ್ಸ್ ದ ಪ್ರೊಸೆಸ್ ಇಸ್ ಡನ್, ವಿ ವಿಲ್ ಸ್ಟೋರ್ ದ ಡೇಟಾ ಇನ್ ಅ ಡೇಟಾಬೇಸ್. ಎಲ್ಲಿ ಸ್ಟೋರ್ ಮಾಡ್ತೀವಿ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇಟ್ ಈಸ್ ನಥಿಂಗ್ ಬಟ್ ಮೈ ಹಾರ್ಡ್ ಡಿಸ್ಕ್, ಸೆಕೆಂಡರಿ ಸ್ಟೋರೇಜ್ ಮೀಡಿಯಮ್. ಅರ್ಥ ಆಗ್ತಿದೆಯಲ್ಲ? ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಹಾರ್ಡ್ ಡಿಸ್ಕಲ್ಲಿ ಸೆಕೆಂಡರಿ ಸ್ಟೋರೇಜ್ ಥಿಂಗಲ್ಲಿ ನಾವು ಇದನ್ನು ಸ್ಟೋರ್ ಮಾಡ್ತೀವಿ. ಇದರ್ ಇಟ್ ಮೇ ಬಿ ಹಾರ್ಡ್ ಡಿಸ್ಕ್. ನೌವೇಡೇಸ್ ವಿ ಆರ್ ಆಲ್ ಕಾಲಿಂಗ್ SSD ಎಲ್ಲಾದರೂ ಸ್ಟೋರ್ ಮಾಡ್ಬೋದು, ಅಥವಾ ಗೂಗಲ್ ಡ್ರೈವ್ ಅಲ್ಲಾದರೂ ಸ್ಟೋರ್ ಮಾಡ್ಬೋದು. ಎನಿಥಿಂಗ್ ಸ್ಟೋರೇಜ್ ಮೀಡಿಯಮ್, ಇದಿಷ್ಟು ನಾವು ವಿ ವಿಲ್ ಕಾಲ್ ಇಟ್ ಆಸ್ ಅ ಸ್ಟೋರೇಜ್ ಮೀಡಿಯಮ್. ಇದನ್ನು ಏನಂತೀವಿ, ಸ್ಟೋರೇಜ್ ಮೀಡಿಯಮ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ವಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಪ್ರಿಪೇರ್ ದ ಡೇಟಾ. Once it is processed, store it in a processing DBMS or a data storage database. Then we will get the output. Again, how to use without taking an input, how to use the prepared data. Hagle hedadnalla. So storage in the ಎತ್ಕೊಳ್ಳಿ, ಮತ್ತೆ process ಮಾಡಿ, we will get the output. So this is called as a data processing cycle. ಇದನ್ನ 3 ಮಾರ್ಕ್ಸ್ಗೆ ಒನ್ ಆಫ್ ದ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಕೇಳಿದ್ದಾರೆ. ಇದನ್ನ 3 ಮಾರ್ಕ್ಸ್ ಕೇಳ್ತಾರೆ. ಸೊ ನೀವು ಸಿಂಪಲ್ ಆಗಿ ಒಂದು ಬ್ಲಾಕ್ ಡಯಾಗ್ರಾಮ್ ಬರೀರಿ ಸೈಕಲ್ದು, ಮತ್ತು ಈ ಪಾಯಿಂಟ್ 3 ನಾನು ಈಗೇನು 4 ಪಾಯಿಂಟ್ ಹೇಳಿದ್ನೋ ಅದನ್ನು ಬರೆದ್ರೆ ಯು ವಿಲ್ ಗೆಟ್ 3 ಔಟ್ ಆಫ್ 3 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಫೀಚರ್ಸ್ ಆಫ್ DBMS. ಇದು ಒನ್ ಆಫ್ ದ ಮಾಡೆಲ್ ಪೇಪರ್ಸಲ್ಲಿ 3 ಮಾರ್ಕ್ಸ್ ಕೇಳಿದ್ದಾರೆ. ರೈಟ್, ಮೆನ್ಷನ್ ಎನಿ ಟೂ ಮಾರ್ಕ್ಸಲ್ಲಿ ಒಂದು ಕಡೆ ಕೇಳಿದ್ದಾರೆ, 3 ಮಾರ್ಕ್ಸಲ್ಲಿ ಒಂದು ಕಡೆ ಕೇಳಿದ್ದಾರೆ. ಮೆನ್ಷನ್ ಎನಿ 2 or mention any 3 features of DBMS. ಇಲ್ಲಿ ನಮಗೆ ಆಲ್ಮೋಸ್ಟ್ 1 2 3 4 5 6 7 ಫ್ಯೂಚರ್ಸ್ ಇದೆ. ಅದರಲ್ಲಿ ನಾನು ಯಾವುದನ್ನ 3 ಅಥವಾ 2 ಬರಿಬೋದು. ಡಿಪೆಂಡ್ಸ್ ಆನ್ ವಾಟ್ ಕ್ವಾಂಟಿಟಿ ದ ಕ್ವೆಶನ್ ಇಸ್. 2 ಮಾರ್ಕ್ಸಾ 3 ಮಾರ್ಕ್ಸಾ, ಎಷ್ಟು ಮಾರ್ಕ್ಸ್ ಇದೆಯೋ ಅದ್ರ ಬೇಸ್ ಮೇಲೆ ನಾವು ಬರಿಬೋದು. 2 ಕೇಳಿದ್ರೆ ಡೈರೆಕ್ಟಾಗಿ ಕಂಟ್ರೋಲ್ಡ್ ಡೇಟಾ ರಿಡಂಡೆನ್ಸಿ, ಎನ್ಫೋರ್ಸಿಂಗ್ ಡೇಟಾ ಇಂಟಿಗ್ರಿಟಿ. ಇದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಇದೆ, ಸೆಂಟ್ರಲೈಸ್ಡ್ ಸಿಸ್ಟಮ್ ಅಂತಲೂ ಆ್ಯಡ್ ಮಾಡ್ಕೋಬೋದು ನಾವು. ಸೆಂಟ್ರಲೈಸ್ಡ್ ಮ್ಯಾನೇಜ್ಮೆಂಟ್.
ಏನಿದು ಸೆಂಟ್ರಲೈಸ್ಡ್ ಮ್ಯಾನೇಜ್ಮೆಂಟ್ ಅನ್ನೋದು ಇಂಪಾರ್ಟೆಂಟು. ಸೆಂಟ್ರಲೈಸ್ಡ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಸೆಂಟ್ರಲೈಸ್ಡ್ ಮ್ಯಾನೇಜ್ಮೆಂಟ್ ಅಂದಿಸ್ ನಥಿಂಗ್ ಬಟ್ ಎಲ್ಲ ಡೇಟಾನ ಬೇರೆ ಬೇರೆ ಕಡೆ ಇಟ್ಕೊಳ್ಳೋ ಬದಲು ಒಂದು ಕಡೆ. ಬೆಸ್ಟ್ ಎಕ್ಸಾಂಪಲ್ ಆಗಲೇ ಹೇಳಿದೆ, ಕಾಲೇಜ್ ಅಡ್ಮಿಷನ್ದೇ ಇಟ್ಕೊಂಡು ನಾವು ಎಕ್ಸಾಂಪಲ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ, ನಿಮ್ಗೆ ನೆನಪಾಗುತ್ತೆ. ಸೊ ನೀವು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಾಗ ನಿಮ್ಮ ಎಂಟೈರ್ ಡೇಟಾ ವಿಲ್ ಬಿ ಇನ್ ಆಫೀಸ್, ಕರೆಕ್ಟ್ ಅಲ್ವಾ? ಸೊ ಟೀಚರ್ಸ್ಗೆ ಏನು ಕೊಡ್ತಾರೆ ಅವರು? ನಿಮ್ಮ ಹೆಸರು, ಪೇರೆಂಟ್ಸ್ ನಂಬರು. ಕ್ಲಾಸ್ ಟೀಚರ್ಸ್ಗೆ ಏನು ಕೊಡ್ತಾರೆ? ಕ್ಲಾಸ್ ಟೀಚರ್ಸ್ ಅಂತ ತಗೊಳ್ಳೋಣ. ಕ್ಲಾಸ್ ಟೀಚರ್ಗೆ ಏನು ಡೇಟಾ ಕೊಡ್ತಾರೆ? ನಿಮ್ಮ ಹೆಸರು, ನಿಮ್ಮ ಪೇರೆಂಟ್ಸ್ ನಂಬರ್ ಕೊಡ್ತಾರೆ, ನಿಮ್ಮ ಪ್ರೀವಿಯಸ್ ಇಯರ್ ರೆಕಾರ್ಡ್ಸ್ ಕೊಡ್ತಾರೆ ಹೊರತು ನಿಮ್ಮ ಅಡ್ರೆಸ್ ಕೊಡ್ತಾರೆ ಹೊರತು ನೀವೇನು ಅದೆಲ್ಲ ಏನು ಕೊಡೋಕ್ಕೆ ಹೋಗೋದಿಲ್ಲ. ಅದು ಅರ್ಥ ಆಯ್ತಲ್ವಾ? ಆ್ಯಂಡ್ ಫೀಸ್ ಡೀಟೇಲ್ಸ್ ನಮಗೆ ಕೊಡೋಲ್ಲ, ಕರೆಕ್ಟ್ ಅಲ್ಲ? ಆಫೀಸರ್ ಫೀಸ್ ಡೀಟೇಲ್ಸ್ ಕೊಡೋಲ್ಲ, ನಮ್ಗದು ಬೇಕಾಗಿಲ್ಲ. ಆ್ಯಸ್ ಎ ಟೀಚರ್ಸ್ ನಮ್ಗದು ಬೇಡ. ಅದಕ್ಕೋಸ್ಕರನೇ ಸೆಂಟ್ರಲೈಸ್ಡ್ ಮ್ಯಾನೇಜ್ಮೆಂಟ್. ಎಲ್ಲನೂ ಒಂದೇ ಕಡೆ ಸೇವ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಸೆಂಟ್ರಲೈಸ್ಡ್ ಡೇಟಾ ಮ್ಯಾನೇಜ್ಮೆಂಟ್ ಅಂತೀವಿ. ಸೆಕೆಂಡ್ ಫ್ಯೂಚರ್, ಕಂಟ್ರೋಲ್ ಡೇಟಾ ರಿಡಂಡೆನ್ಸಿ ಅಂದರೆ ಡ್ಯೂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡೋದಕ್ಕೆ ರಿಡಂಡೆನ್ಸಿ ಅಂತೀವಿ. ಆ್ಯಂಡ್ ಡೇಟಾ ಇಂಟಿಗ್ರಿಟಿ, ಆಗಲೇ ಹೇಳಿದ್ನಲ್ಲ, ಎಲ್ಲ ಒಟ್ಟಿಗೆ ಕೂಡಿಸೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಡೇಟಾ ಇಂಟಿಗ್ರಿಟಿ. ದೆನ್ ಶೇರಿಂಗ್ ಈಸ್ ಈಸಿ, ಸಿನ್ಸ್ ಇಟ್ ಈಸ್ ಸೆಂಟ್ರಲೈಸ್ಡ್, ಶೇರ್ ಮಾಡೋದಕ್ಕೆ ಈಸಿ ಆಗುತ್ತೆ. ದೆನ್ ಸೆಕ್ಯೂರಿಟಿ, ವಿ ಕ್ಯಾನ್ ಸೆಕ್ಯೂರ್. ಇವಾಗ ನಾವೆಲ್ಲ ಪಾಸ್ವರ್ಡ್ಸ್ ಕೊಡ್ತೀವಿ. ಇವಾಗ ಗೂಗಲ್ ಡ್ರೈವೇ ತೊಗೊಳ್ಳೋಣ ಎಕ್ಸಾಂಪಲ್ಗೆ. ಗೂಗಲ್ ಡ್ರೈವಲ್ಲಿ ಪಾಸ್ವರ್ಡ್ ಕೊಟ್ಟಿಲ್ಲ ಅಂದರೆ ನಮ್ದು ಏನು ಡೇಟಾ ಏನೇನು ಸ್ಟೋರ್ ಮಾಡಿರ್ತೀನೋ ಅದನ್ನು ನಾನು ಏನು ಪ್ರೊಸೆಸ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಶೇರಿಂಗಿಗೂ ಗೂಗಲ್ ಡ್ರೈವೇ ತೊಗೊಳ್ಳಿ. ಒಂದು ರೈಟ್ ಕ್ಲಿಕ್ ಮಾಡಿ ಶೇರ್ ಕೊಟ್ಟರೆ ಅಲ್ಲಿ ಆಪ್ಷನ್ ಇರುತ್ತೆ, ಎಡಿಟರಾಗಿ ಶೇರ್ ಮಾಡ್ಬೋದಾ, ಜಸ್ಟ್ ವ್ಯೂವರಾಗಿ ಶೇರ್ ಮಾಡ್ಬೋದಾ. ಸೊ ಅದನ್ನು ಬೇಕಿದ್ರೆ ನಾವು ಮಾಡ್ಬೋದು. ದಟ್ಸ್ ವೈ ಒನ್ ಆಫ್ ದ ಫೀಚರ್ಸ್ ಶೇರಿಂಗ್, ಸೆಕ್ಯೂರಿಟಿ ಮತ್ತು ಬ್ಯಾಕಪ್ ಆ್ಯಂಡ್ ರಿಕವರಿ. ನೀವು ನೋಡ್ಬೋದು, ನಾವು ಫೋನ್ಸಲ್ಲೆಲ್ಲ ನೀವು ನೋಡ್ಬೋದು, ನಮ್ಮ ಫೋಟೋ ಹಿಡಿದ ತಕ್ಷಣ ನೀವು ಗೂಗಲ್ ಫೋಟೋಸ್ ಏನಾದರೂ ನೋಟಿಫಿಕೇಷನ್ಸು ಮತ್ತು ಆ್ಯಪ್ ಸೆಟ್ಟಿಂಗ್ಸಲ್ಲಿ ನೀವೇನಾದರೂ ಗೂಗಲ್ ಫೋಟೋಸ್ನ ಎನೇಬಲ್ ಮಾಡಿದರೆ, ನೀವು ಯಾವುದೇ ಫೋಟೋ ಆಗಿದ ತಕ್ಷಣ ನಿಮ್ಮ ಬ್ಯಾಕ್ಗ್ರೌಂಡ್ ಇಂಟರ್ನೆಟ್ ಇದ್ದಿದ ತಕ್ಷಣ ಆನ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಗೂಗಲ್ ಫೋಟೋಸ್ ಬ್ಯಾಕಪ್ ಮೆಮೊರಿ ಅಂತ ತೋರಿಸ್ತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಅದನ್ನೇ ಹೇಳೋದು. ಬ್ಯಾಕಪ್ ಆ್ಯಂಡ್ ರಿಕವರ್ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ. ದೆನ್ ಮಲ್ಟಿಪಲ್ ಯೂಸರ್ ಇಂಟರ್ಫೇಸ್, ಆಗಲೇ ಹೇಳಿದೆ, ಶೇರಿಂಗ್ ಮಾಡಿದಾಗ ಐ ಕ್ಯಾನ್ ಶೇರ್ ವಿತ್ ಮಲ್ಟಿಪಲ್ ಯೂಸರ್ಸ್ ಆ್ಯಂಡ್ ಅವರು ಕೂಡ ಅದನ್ನು ಈಸಿಯಾಗಿ ಆ್ಯಕ್ಸೆಸ್ ಮಾಡ್ಬೋದು. ಆ್ಯಂಡ್ ಈಸ್ ಆಫ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಇದಿಷ್ಟು ಇದ್ದರೆ ನನಗೆ ಈಸಿಯಾಗಿ ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡ್ಬೋದು. ಬೆಸ್ಟ್ ಎಕ್ಸಾಂಪಲ್, ನಿಮ್ಮದು BMTC ಪಾಸ್ ತೊಗೊಂಡಿರೋರು ಅಥವಾ ಯಾವುದೇ ಒಂದು ಪಾಸ್ ತೊಗೊಂಡಿರೋರು ನೋಡ್ಬೋದು. ನಾವು ಫಸ್ಟು ಒಂದು ಡೇಟಾ ಫಿಲ್ ಮಾಡ್ತೀವಿ. ಅಪ್ಲಿಕೇಶನ್ ಫಿಲ್ ಮಾಡಿದ ತಕ್ಷಣ ನಮಗೊಂದು ಅಕ್ನಾಲೇಜ್ಮೆಂಟ್ ಕೊಡ್ತಾರೆ. ನೆಕ್ಸ್ಟ್ ಟೈಮ್ ನಾವು ಕಾಲೇಜಲ್ಲಿ ಹೋಗಿ ಪರ್ಮಿಷನ್ ತೊಗೋಬೇಕಂದ್ರೆ ನಂಗೆ ಅಕ್ನಾಲೇಜ್ಮೆಂಟ್ ನಂಬರ್ ಮಾತ್ರ ಇರಬೇಕು. ಸೊ ಅದು ಅಲ್ಲಿಂದ ಡೇಟಾನ ಫೆಚ್ ಮಾಡಿ ನಿಮಗೆ ಯೂಸರ್ಗೆ ಇಂಟರ್ಫೇಸಾಗಿ ಕೊಡುತ್ತೆ. ಇದನ್ನು ಈಸಿ ಆಫ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಇದು ಫೀಚರ್ಸ್ ಆಫ್ DBMS. ಇದು ಇಷ್ಟರಲ್ಲಿ ಯಾವುದಾದ್ರೂ ನೀವು 3 ಬರೆದು, ಅಥವಾ ಡಿಪೆಂಡ್ಸ್ ಆನ್ 3 ಮಾರ್ಕ್ಸ್ಗಾಗಿದ್ದರೆ 3 ಪಾಯಿಂಟ್ ಬರೆದು 3 ಡೆಫಿನೇಷನ್, 2 ಮಾರ್ಕ್ಸ್ ಆಗಿದ್ರೆ ಎನಿ 2 ಪಾಯಿಂಟ್ಸ್ ಆ್ಯಂಡ್ 2 ಡೆಫಿನೇಷನ್ಸ್ ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ಈಸಿಲಿ. ಅರ್ಥ ಆಗ್ತಿದೆಯಲ್ಲ? ಸೊ ಜಾಸ್ತಿ ಇದು ಮಾಡ್ಕೊಬೇಡಿ. ಸೆಂಟ್ರಲೈಸ್ಡ್ ಅಂದರೆ ಎಲ್ಲನೂ ಒಟ್ಟಿಗೆ ಇರೋದು, ಎಲ್ಲ ಡೇಟಾ ಒಂದೇ ಕಡೆ ಇರೋದಕ್ಕೆ ಸೆಂಟ್ರಲೈಸ್ಡ್ ಅಂತೀವಿ. ಆ್ಯಂಡ್ ಇಲ್ಲಿ ನೋಡಿ, ಡೇಟಾ ಇಂಟಿಗ್ರಿಟಿ, ಒಟ್ಟುಗೂಡಿಸೋದಕ್ಕೆ, ಎಲ್ಲ ಡೇಟಾನು ಒಂದು ಕಡೆ ಒಟ್ಟುಗೂಡಿಸೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಡೇಟಾ ಇಂಟಿಗ್ರಿಟಿ. ಶೇರಿಂಗ್, ಇನ್ನೊಬ್ರಿಗೆ ಶೇರ್ ಮಾಡೋದಕ್ಕೆ. ಸೆಕ್ಯೂರಿಟಿ, ಗಿವಿಂಗ್ ಅ ಪಾಸ್ವರ್ಡ್ಸ್, ಅದೆಲ್ಲ ಮಾಡೋದಕ್ಕೆ ಈಸಿಯಾಗಿದೆ. ದೆನ್ ಬ್ಯಾಕಪ್ ಆ್ಯಂಡ್ ರಿಕವರಿ, ಆಗಲೇ ಹೇಳಿದೆ, ಗೂಗಲ್ ಫೋಟೋಸ್ ಒಂದು ಎಕ್ಸಾಂಪಲ್ ಕೊಟ್ಟೆ, ಬ್ಯಾಕಪ್ ಮಾಡ್ಕೋಬೋದು. ದೆನ್ ಮಲ್ಟಿಪಲ್ ಯೂಸರ್ ಇಂಟರ್ಫೇಸಸ್, ನಾನು ಹೇಳಿದೆ, ಇದನ್ನು ಬರೀ ಒಂದು ಯೂಸರ್ ಅಷ್ಟೇ ಅಲ್ಲ, ಮಲ್ಟಿಪಲ್ ಯೂಸರ್, ನನಗೆ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿದ್ರೆ ನಾನು ಕೂಡ ಆ್ಯಕ್ಸೆಸ್ ಮಾಡಿ ಅದನ್ನು ನೋಡ್ಬೋದು. ದೆನ್ ಈಸಿ ಆಫ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ಸ್, ಇದಷ್ಟೇ ಅಲ್ಲದೆ ಈ DBMS ಸಾಫ್ಟ್ವೇರ್ ಇದೆ, ಐ ಕ್ಯಾನ್ ಡೆವಲಪ್ n ನಂಬರ್ ಆಫ್ ಅಪ್ಲಿಕೇಶನ್ಸ್. ನೆಕ್ಸ್ಟ್ 3 ಸ್ಕೀಮಾ ಆರ್ಕಿಟೆಕ್ಚರ್ ಅಂತೀವಿ. ನಿಮ್ಮ ಕ್ವೆಶನ್ ಪೇಪರಲ್ಲಿ ಇದನ್ನು ಡೇಟಾ ಅಬ್ಸ್ಟ್ರಾಕ್ಷನ್ ಅಂತ ಹೇಳಿದ್ದಾರೆ. ಡೇಟಾ ಅಬ್ಸ್ಟ್ರಾಕ್ಷನ್, ರೈಟ್ ಅ ನೋಟ್ ಆನ್ ಡೇಟಾ ಅಬ್ಸ್ಟ್ರಾಕ್ಷನ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಡೇಟಾ ಅಬ್ಸ್ಟ್ರಾಕ್ಷನ್ಗೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಅಥವಾ ಏನೇ DBMS ಸಾಫ್ಟ್ವೇರ್ ಮಾಡಬೇಕು ಅಂದ್ರೂ ನನಗೆ ಈ ಆರ್ಕಿಟೆಕ್ಚರ್, ಇದನ್ನು 3 ಸ್ಕೀಮಾ ಆರ್ಕಿಟೆಕ್ಚರ್ ಅಂತಲೂ ಹೇಳ್ತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯಾವುದೇ DBMS, ಯಾವುದೇ ಕಂಪ್ನಿ ಒಂದು DBMS ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಒಂದು ಸಾಫ್ಟ್ವೇರ್ ಮಾಡಬೇಕು ಅಂದರೆ ದೇ ಹ್ಯಾವ್ ಟು ಫಾಲೋ ದಿಸ್ ಆರ್ಕಿಟೆಕ್ಚರ್. ಸಿಂಪಲ್ ಆರ್ಕಿಟೆಕ್ಚರ್ನ ಫಾಲೋ ಮಾಡಬೇಕು. ಇಲ್ಲಿ ನಿಮಗೆ 3 ಇದೆ ನೋಡಿ, 3 ಲೆವೆಲ್ ಇದೆ. ಫಸ್ಟ್ ಒನ್ ಎಕ್ಸ್ಟರ್ನಲ್ ಲೆವೆಲ್ ಅಂತೀವಿ, ಸೆಕೆಂಡ್ ಒನ್ ಕಾನ್ಸೆಪ್ಷುಯಲ್ ಲೆವೆಲ್, ದೆನ್ ಥರ್ಡ್ ಒನ್ ಇಸ್ ಇಂಟರ್ನಲ್ ಲೆವೆಲ್ ಅಂತ ಹೇಳ್ತೀವಿ. ಏನಿದು ಈ ಲೆವೆಲ್ಸ್ ಅಂದರೆ ಏನು? ಸೊ ಈ ಇಂಟರ್ನಲ್ ಲೆವೆಲಲ್ಲಿ ನೋಡ್ಬೋದು, ಲಾಸ್ಟ್ ಇದು ಎಲ್ಲಕ್ಕೆ ಕನೆಕ್ಟ್ ಆಗಿದೆ, ಅಟ್ ಲಾಸ್ಟ್ ಎಲ್ಲಕ್ಕೆ ಕನೆಕ್ಟ್ ಆಗಿದೆ? ಡೇಟಾಬೇಸ್. ಇಂಟರ್ನಲ್ ಲೆವೆಲ್ ಏನು ಮಾಡುತ್ತೆ? ಇಟ್ ವಿಲ್ ವರೀಸ್ ಒನ್ಲಿ ಅಬೌಟ್ ದ
ಫಿಸಿಕಲ್ ಸ್ಟೋರೇಜ್ ಆಫ್ ಅ ಡೇಟಾಬೇಸ್. ನಾವು ಹಾರ್ಡ್ ಡಿಸ್ಕ್ ಯೂಸ್ ಮಾಡ್ತಾ ಇದ್ದೀನಾ, SSD ಯೂಸ್ ಮಾಡ್ತಾ ಇದ್ದೀನಾ, ಗೂಗಲ್ ಡ್ರೈವ್ ಯೂಸ್ ಮಾಡ್ತಾ ಇದ್ದೀನಾ, ಇದನ್ನು ಸ್ಟೋರೇಜ್ ಮಾಡೋದನ್ನ ಎಂಟೈರ್ ಥಿಂಗ್ಸ್ ನೋಡ್ಕೊಳ್ಳೋದು ಇಂಟರ್ನಲ್ ಸ್ಕೀಮಾ. ಅರ್ಥ ಆಗ್ತಿದೆಯಲ್ವಾ? ಸೊ ಇಂಟರ್ನಲ್ ಸ್ಕೀಮಾ ಕೆಲಸ ಏನು? ಫಿಸಿಕಲ್ ಸ್ಟೋರೇಜ್ ಮೀಡಿಯಮ್ನ ನೋಡ್ಕೊಳ್ಳೋದನ್ನ ಇಂಟರ್ನಲ್ ಸ್ಕೀಮಾ ಮಾಡುತ್ತೆ. ನೆಕ್ಸ್ಟ್ ಕಾನ್ಸೆಪ್ಷುಯಲ್ ಸ್ಕೀಮಾ ಏನು ಮಾಡುತ್ತೆ? ಕಾನ್ಸೆಪ್ಷುಯಲ್ ಸ್ಕೀಮಾ ಏನು ಮಾಡುತ್ತೆ? ಇಂಟರ್ನಲಲ್ಲಿ ಸ್ಟೋರ್ ಆಗಿರೋದನ್ನ ನಾನು ಅದರಿಂದ ಹೆಂಗೆ ಫೆಚ್ ಮಾಡಬೇಕು, ಆಲ್ ಯುವರ್ SQL ಕ್ವೆರೀಸ್, ಲಾಜಿಕಲ್ ಪಾರ್ಟ್. ನಾವು SQL ಕ್ವೆರೀಸ್ ಬರೆದ್ರಲ್ಲ ಪ್ರೀವಿಯಸ್ ಕ್ಲಾಸಲ್ಲಿ, ಆರ್ಟ್ಸಲ್ಲಿ ಪ್ರೀವಿಯಸ್ ಕ್ಲಾಸಲ್ಲಿ ಬರೆದ್ವಲ್ಲ. ಸೊ ಲಾಜಿಕಲ್ ಪಾರ್ಟ್ಸ್ ಹೆಂಗೆ ಕ್ರಿಯೇಟು, ಇನ್ಸರ್ಟು, ಅಪ್ಡೇಟ್ ಅಂತ ಏನೇನು ಬರೆದ್ರು ಅದೆಲ್ಲ ಕಾನ್ಸೆಪ್ಷುಯಲ್ ಸ್ಕೀಮಾದಲ್ಲಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಟರ್ನಲ್ ಲೆವೆಲ್, ಇಟ್ಸ್ ನಥಿಂಗ್ ಬಟ್ ಇಲ್ಲಿ ನೋಡ್ಬೋದು ಎಂಡ್ ಯೂಸರ್. ಇದು ನಮಗೆ ಯೂಸರ್ಸ್ಗೆ. ಆ್ಯಸ್ ಅ ಯೂಸರ್ ನನಗಿದೆಲ್ಲ ಏನು ಕಾಣಿಸ್ಬಾರ್ದು. ನನಗೇನು ಒಂದು ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನನಗೆಲ್ಲ ಡೇಟಾ ಬಂದ್ಬಿಡಬೇಕು. ಆ್ಯಸ್ ಅ ಬ್ಯಾಂಕ್ ಎಂಪ್ಲಾಯಿ ನನಗೇನು ಅದು ಬ್ಯಾಕ್ ಎಂಡಲ್ಲಿ ಹೆಂಗೆ ವರ್ಕ್ ಆಗ್ತಿದೆ, DBMS ಸಾಫ್ಟ್ವೇರ್ ಅದೆಲ್ಲ ಬೇಡ. ಅಕೌಂಟೆಂಟಾಗಿ ನನ್ನ ಕೆಲಸ ಏನು, ನಿಮ್ಮ ಕ್ಯಾಶಿಯರಾಗಿ ಅಥವಾ ಕ್ಯಾಶಿಯರಾಗಿ ನನ್ನ ಕೆಲಸ ಏನು, ನಿಮ್ಮ ಅಕೌಂಟ್ ನಂಬರ್ ಹಾಕಿದ ತಕ್ಷಣ ನನಗೆ ನಿಮ್ಮದು ಎಂಟೈರ್ ಡೇಟಾ ಬಂದ್ಬಿಡಬೇಕು. ಏನೇನು ಬರಬೇಕು, ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ, ನೀನು ವಿಡ್ರಾಲ್ ಮಾಡೋಕ್ಕೆ ಎಲಿಜಿಬಿಲಿಟಿ ಇದೆಯೋ ಇಲ್ಲೋ, ನಿನ್ನ ಕೊಟ್ಟಿರೋ ಅಮೌಂಟ್ ಅದಕ್ಕೆ ಎಲಿಜಿಬಿಲಿಟಿ ಇದೆಯೋ ಇಲ್ಲ ಅಂತ ಫುಲ್ಲು ಅಲ್ಲಿಗೆ ಬರಬೇಕು. ಅದನ್ನು ನಾವಿಲ್ಲಿ ಮಾಡಬೇಕು. ಅರ್ಥ ಆಗ್ತೀಯಾ? ಸೊ ದಿಸ್ ಈಸ್ ವಾಟ್ ಮೈ ಎಂಡ್ ಯೂಸರ್. ಎಂಡ್ ಯೂಸರ್ ಈಸ್ ಫಾರ್ ಅ ಲಾಸ್ಟ್ ಲೆವೆಲ್ ಆಫ್ ಅ 3 ಸ್ಕೀಮಾ ಆರ್ಕಿಟೆಕ್ಚರ್. ಇದು ಲಾಸ್ಟ್ ಲೆವೆಲು. ಈ ಡಯಾಗ್ರಾಮ್ನ ನೀವು ಹೀಗೆ ಬರೀಬೇಕು. ಆ್ಯಕ್ಚುಲಿ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಡಯಾಗ್ರಾಮ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನೇ ನಾನು ಕಾಪಿ ಮಾಡಿ ಪೇಸ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರನೇ ಯು ಶುಡ್ ಯೂಸ್ ದಿಸ್ ಸ್ಟ್ಯಾಂಡರ್ಡ್ ಡಯಾಗ್ರಾಮ್ ಓನ್ಲಿ. 3 ಲೆವೆಲ್ಸ್ ಬರೀಬೇಕು: ಕಾನ್ಸೆಪ್ಷುಯಲ್ ಸ್ಕೀಮಾ, ಇಂಟರ್ನಲ್ ಸ್ಕೀಮಾ ಆ್ಯಂಡ್ ಡೇಟಾಬೇಸ್. ಅರ್ಥ ಆಗ್ತಿದೆಯಲ್ಲ? ಇದು ದಿಸ್ ಈಸ್ ಫಾರ್ 3 ಮಾರ್ಕ್ಸ್. ಡೇಟಾ ಅಬ್ಸ್ಟ್ರಾಕ್ಷನ್ ಅಂತಲೇ ಕೊಡ್ತಾರೆ, ಅಥವಾ ಡೇಟಾ 3 ಸ್ಕೀಮಾ ಆರ್ಕಿಟೆಕ್ಚರ್ ಅಂತಲೂ ಕೇಳ್ಬೋದು. ಬಟ್ ಎಲ್ಲೂ 3 ಸ್ಕೀಮಾ ಅಂತ ಕೇಳಿಲ್ಲ. ರೈಟ್ ಅ ನೋಟ್ ಆನ್ ಡೇಟಾ ಅಬ್ಸ್ಟ್ರಾಕ್ಷನ್ ಅನ್ನು ಕೊಟ್ಟಾಗ ಯು ಹ್ಯಾವ್ ಟು ರೈಟ್ ದಿಸ್ ಡಯಾಗ್ರಾಮ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇಂಡಿಪೆಂಡೆನ್ಸ್, ಡೇಟಾ ಇಂಡಿಪೆಂಡೆನ್ಸ್. ಇಂಡಿಪೆಂಡೆನ್ಸ್ ಅಂದರೆ ಹೇಗೆ ಒಂದಕ್ಕೆ ರಿಲೇಟಿವ್ ಇಲ್ಲದೆ ಇನ್ನೊಂದಕ್ಕೆ ನಾನು ಮಾಡೋದು. ಸೊ ವಿ ಹ್ಯಾವ್ 2 ಟೈಪ್ಸ್ ಆಫ್ ಇಂಡಿಪೆಂಡೆನ್ಸ್. ಇಲ್ಲಿ ನೋಡ್ಬೋದು, ಫಿಸಿಕಲ್ ಇಂಡಿಪೆಂಡೆನ್ಸ್ ಮತ್ತು ಲಾಜಿಕಲ್ ಇಂಡಿಪೆಂಡೆನ್ಸ್. ಅದು ಬ್ಲರ್ ಆಗಿದೆ. ಇದು ಫಿಸಿಕಲ್ ಇಂಡಿಪೆಂಡೆನ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಆ್ಯಂಡ್ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್. ನಾನು ಹೇಳಿದೆ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್. ನಿಮ್ಗೆ ಫಿಸಿಕಲ್ ಅಂದಿದ ತಕ್ಷಣ ನಿಮ್ಗೆ DBMS ಚಾಪ್ಟ್ರಲ್ಲಿ ತಲೆಯಲ್ಲಿ ನೆನಪಾಗಬೇಕಾಗಿರೋದು ನಿಮ್ಗೊಂದೇ ಹಾರ್ಡ್ ಡಿಸ್ಕು, ಸ್ಟೋರೇಜ್ ಡಿವೈಸಸ್. ಹಾರ್ಡ್ ಡಿಸ್ಕ್ ಆಗಿರ್ಬೋದು, SSD ಆಗಿರ್ಬೋದು, ಪೆನ್ ಡ್ರೈವ್ ಆಗಿರ್ಬೋದು, ಏನೇ ಸ್ಟೋರೇಜ್ ಡಿವೈಸ್ ಆಗಿರ್ಬೋದು, ಅದನ್ನು ನೀವು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ವಿತೌಟ್ ಎಫೆಕ್ಟಿಂಗ್ ದ ಲಾಜಿಕಲ್ ಡೇಟಾ, ಹೇಗೆ ಫಿಸಿಕಲ್ ಡೇಟಾನ ರೆಡಿ ಮಾಡೋದು. ವೆನ್ ಇಟ್ ಕಮ್ಸ್ ಟು ಅ ಫಿಸಿಕಲ್ ಡೇಟಾ, ಇವಾಗ ಹಾರ್ಡ್ ಡಿಸ್ಕ್ ಅಂದ ತಕ್ಷಣ ನಂಗೆ ಬರೀ ಒಂದೇ ಕಂಪ್ನಿ ಹಾರ್ಡ್ ಡಿಸ್ಕ್ ಇರಲ್ಲ. ನನ್ನ ಹತ್ರ ಟ್ರಾನ್ಸೆಂಡ್ ಆಗಿರ್ಬೋದು, ವೆಸ್ಟರ್ನ್ ಡಿಜಿಟಲ್ ಕಂಪ್ನಿ ಆಗಿರ್ಬೋದು, ಇಷ್ಟು ತುಂಬ ಡಿಫ್ರೆಂಟ್ ಕಂಪನೀಸ್ ಸ್ಟೋರೇಜ್ ಇದೆ. ಅದನ್ನು ಡೆವಲಪ್ ಮಾಡಿದಾಗ, ನಾನು ಸ್ಟೋರ್ ಮಾಡಿದಾಗ, ನನ್ನ ಲಾಜಿಕಲ್, ನಾನು ಏನು ಕ್ರಿಯೇಟ್ ಕಮ್ಯಾಂಡು, ಇನ್ಸರ್ಟ್ ಕಮ್ಯಾಂಡ್ ಕೊಡ್ತೀನಿ, ಅದನ್ನು ಎಫೆಕ್ಟ್ ಮಾಡಬಾರ್ದು. ಇಲ್ಲಿ ಅದನ್ನು ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ವಿತೌಟ್ ಎಫೆಕ್ಟಿಂಗ್ ಈಚ್ ಅದರ್. ನಾನು ಏನೇ ಒಂದು ಕಮ್ಯಾಂಡ್ ಇದು ಕ್ರಿಯೇಟ್ ಮಾಡಿದ್ರೂ, ಇಲ್ಲ ನಾನು ವೆಸ್ಟರ್ನ್ ಡಿಜಿಟಲ್ ಹಾರ್ಡ್ ಡಿಸ್ಕ್ಗೆ ವರ್ಕ್ ಮಾಡಲ್ಲ ಅನ್ನೋ ಥರ ಹೇಳ್ಬಾರ್ದು ಕ್ರಿಯೇಟ್ ಕಮ್ಯಾಂಡು. ಇಟ್ ಹ್ಯಾಸ್ ಟು ವರ್ಕ್ ಫಾರ್ ಈಚ್ ಆ್ಯಂಡ್ ಎವ್ರಿ ಫಿಸಿಕಲ್ ಡೇಟಾ. ಇಟ್ ಹ್ಯಾಸ್ ಟು ವರ್ಕ್ ಫಾರ್ ಈಚ್ ಆ್ಯಂಡ್ ಎವ್ರಿ ಫಿಸಿಕಲ್ ಡೇಟಾ. ನೆಕ್ಸ್ಟ್ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್. ಲಾಜಿಕಲ್ ಸೇಮ್, ಹೇಗೆ ಫಿಸಿಕಲ್ ಡೇಟಾ, ಲಾಜಿಕಲ್ ಡೇಟಾ ನಾನು ಏನೂ ವರ್ಕ್ ಮಾಡಲ್ಲ ಅಂತ ಹೇಗೆ ಹೇಳುತ್ತೋ ಫಿಸಿಕಲ್ ಡೇಟಾಗೆ, ಅದೇ ಥರ ಫಿಸಿಕಲ್ ಡೇಟಾನು, ನೋ ಐ ವಿಲ್ ನಾಟ್ ಸಪೋರ್ಟ್ ಫಾರ್ SQL ಕ್ವೆರಿ, ನೋ ಐ ವಿಲ್ ನಾಟ್ ಸಪೋರ್ಟ್ ಫಾರ್ ಮೈ SQL, ನೋ ನಾನಿದು ಸೈಬೇಸಿಗೆ ಸಪೋರ್ಟ್ ಮಾಡಲ್ಲ ಅಂತ ಫಿಸಿಕಲ್ ಡೇಟಾಬೇಸ್ ಕೂಡ ಹೇಳಬೇಕು. ಅದನ್ನು ಡೇಟಾ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಆ್ಯಂಡ್ ಲಾಜಿಕಲ್ ಡೇಟಾ ಇಂಡಿಪೆಂಡೆನ್ಸ್. ಇಲ್ಲಿ ಎರಡಿದೆ, ಫೈಲ್ ಆರ್ಗನೈಸೇಷನ್ ಮತ್ತು ಡೇಟಾ ಮಾಡೆಲ್. ಇಲ್ಲಿ ನಾರ್ಮಲೈಸೇಷನ್ ಅಂತಿದೆ. ದಟ್ ವಿ ವಿಲ್ ಸಿ ವಾಟ್ ಎಕ್ಸಾಕ್ಟ್ಲಿ ದಿಸ್ ಇಸ್. ಅರ್ಥ ಆಗ್ತಿದೆಯಾ? ಸೊ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂದ ತಕ್ಷಣ ಹೇಗೆ ಒಂದು ಫೈಲ್ನ ಆರ್ಗನೈಸ್ ಮಾಡೋದು. ಈಗ ನೀವೇ ಎಕ್ಸಾಂಪಲ್ ತೊಗೊಳ್ಳಿ, ನಿಮ್ಮ ಫೋನ್ಗಳಲ್ಲೇ ನೋಡಿ, ನಾವು ಫೋಟೋಸ್ನೆಲ್ಲ ಆರ್ಗನೈಸ್ಡಾಗಿ ಇಟ್ಟಿರ್ತೀವಿ. ಯಾರ್ದನ ಮದುವೆ ಆದರೆ ಅವ್ರದ್ದೊಂಥರ ಫೋಟೋಸ್ ಒಂದು ಕಡೆ, ಎಲ್ಲನ ಟ್ರಿಪ್ ಹೋಗ್ಬಿಟ್ಟು ಬಂದರೆ ಅದೆಲ್ಲ ಒಂದು ಫೋಟೋಸ್. ಏನಕ್ಕೆ ಅದನ್ನು ಆ ಥರ ಆರ್ಗನೈಸ್ ಮಾಡ್ತೀವಿ ಹೇಳಿ? ಸೊ ಈಸಿಯಾಗಿ ಫೆಚ್ ಮಾಡೋದಕ್ಕೆ. ಇವು ಯಾರೋ ಒಬ್ಬರು, ಓಕೆ, ನನಗೆ ಯಾರೋ ನನ್ನ ಫ್ರೆಂಡ್ ಒಬ್ಬ ಕೇಳ್ದ, ಮಗ ನಾವು ಮೊನ್ನೆ ಎಲ್ಲೋ ಒಂದು ಇದಕ್ಕೆ ಹೋಗಿದ್ವಲ್ಲ, ಟ್ರಿಪ್ಗೆ ಹೋಗಿದ್ವಲ್ಲ, ಅದರದ್ದೆಲ್ಲ ಫೋಟೋ ಶೇರ್ ಮಾಡು. ಅದನ್ನೆಲ್ಲ ನಾನು ಒಂದು ಕಡೆ ಆರ್ಗನೈಸ್ಡಾಗಿ ಇಟ್ಟಿದ್ರೆ ಈಸಿಯಾಗಿ ಶೇರ್ ಮಾಡ್ಬೋದು. ಅದೇ ರ್ಯಾಂಡಮ್ ಆಗಿದ್ದರೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಇರೋದು. ಅರ್ಥ ಆಗ್ತಿದೆಯಲ್ಲ? ವಿತೌಟ್ ಎಫೆಕ್ಟಿಂಗ್ ಈಚ್ ಅದರ್ ಇಂಡಿಪೆಂಡೆನ್ಸ್, ದಟ್ ಈಸ್ ವಾಟ್ ನೋಡಿ, ಇಲ್ಲ ಅದೇ ಇದೆ, ವಿತೌಟ್ ಎಫೆಕ್ಟಿಂಗ್ ಅ ಸ್ಕೀಮಾ ಇನ್ ದ ನೆಕ್ಸ್ಟ್ ಹೈಯರ್ ಲೆವೆಲ್. ಯಾವುದೇ ಕಾರಣಕ್ಕೂ ಫಿಸಿಕಲ್ ಡೇಟಾ ಲಾಜಿಕಲ್ ಡೇಟಾನ ಡಿಸ್ಟರ್ಬ್ ಮಾಡಬಾರ್ದು, ಲಾಜಿಕಲ್ ಡೇಟಾ ಫಿಸಿಕಲ್ ಡೇಟಾನು ಡಿಸ್ಟರ್ಬ್ ಮಾಡಬಾರ್ದು ವೆನ್ ವಿ ಕ್ರಿಯೇಟ್ ಇಟ್. ಓಕೆ, ಇದನ್ನು ಇಂಡಿಪೆಂಡೆನ್ಸ್ ಅಂತೀವಿ. ಸೊ ದ ಸೇಮ್ ಥಿಂಗ್ ನಾನು ಏನು ಹೇಳಿದ್ದೀನೋ ಅದು ಇದಾಗಿದೆ. ನೆಕ್ಸ್ಟು ಫೈಲ್ ಆರ್ಗನೈಸೇಷನ್.
ನಿಮಗೆ ಇದರಲ್ಲಿ ನಾನು 2-3 ಕ್ವೆಶನ್ ಪೇಪರಲ್ಲಿ ನೋಡಿದ್ರೆ ಫೈಲ್ ಆರ್ಗನೈಸೇಷನಲ್ಲಿ ಒಂದು 3 ಮಾರ್ಕ್ಸ್ಗೊಂದಿದೆ ಮತ್ತು 5 ಮಾರ್ಕ್ಸಲ್ಲಿ ಒಂದು ಕಡೆ ಕೇಳಿದ್ದಾರೆ. ಯಾವುದೋ ಒಂದು ಪೇಪರಲ್ಲಿ 5 ಮಾರ್ಕ್ಸಲ್ಲಿ ಕೇಳಿದ್ದಾರೆ. ಫೈಲ್ ಆರ್ಗನೈಸೇಷನಲ್ಲಿ ಸೀಕ್ವೆನ್ಷಿಯಲ್ ಆಕ್ಸೆಸ್ ಅಂದ್ರೇನು, ರ್ಯಾಂಡಮ್ ಆಕ್ಸೆಸ್ ಅಂದ್ರೇನು. ಅಗೈನ್ ಇದರಲ್ಲಿ 2 ಟೈಪ್ಸ್ ಇದೆ. ಸೆಲ್ಫ್ ಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡ್, ಸೀಕ್ವೆನ್ಷಿಯಲ್ ಆಕ್ಸೆಸ್ ಬೇಸ್ಡ್ ಆನ್ ಕೀಸ್, ದೆನ್ ಡೈರೆಕ್ಟ್ ಆರ್ ಸೆಲ್ಫ್ ಅಡ್ರೆಸ್ ಜನರೇಷನ್ ಮೋಡ್ ಆ್ಯಂಡ್ ಇಂಡೆಕ್ಸ್ ಸೀಕ್ವೆನ್ಸ್ ಅಡ್ರೆಸ್ಸಿಂಗ್ ಮೋಡ್ ಅಂತ ಇದೆ. ಫಸ್ಟ್ ಇದು ಸೀಕ್ವೆನ್ಷಿಯಲ್ ಅಂದ್ರೇನು, ರ್ಯಾಂಡಮ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಸೀಕ್ವೆನ್ಷಿಯಲ್ ಆಸ್ ದ ನೇಮ್ ಓನ್ಲಿ ಟೆಲ್ಸ್ ಏನದು, ಒಂದಾದ್ಮೇಲೆ ಒಂದು ಆರ್ಡರ್, ಸೀಕ್ವೆನ್ಷಿಯಲ್ ಆರ್ಡರ್, ಅಥವಾ ಅಸೆಂಡಿಂಗ್ ಆರ್ಡರ್ ಆಗಿರ್ಬೋದು, ಡಿಸೆಂಡಿಂಗ್ ಆರ್ಡರ್ ಆಗಿರ್ಬೋದು, ಅಥವಾ ಯಾವುದೇ ಥರ ಆರ್ಡರ್ ಆಗಿರ್ಬೋದು, ಅದನ್ನು ಆರ್ಡ್ರಲ್ಲಿ ಜೋಡಿಸೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಸೀಕ್ವೆನ್ಷಿಯಲ್. ರ್ಯಾಂಡಮ್ ಯಾವುದೇ ರೀತಿ ಆರ್ಡ್ರ್ ಫಾಲೋ ಮಾಡಲ್ಲ, ರ್ಯಾಂಡಮ್ ಆಗಿ ಹಾಕೋದು. ಇಲ್ಲಿ ಫಸ್ಟ್ ಏನಿರೋದು ನಮಗೆ 4 ಇದೆ. ಫಸ್ಟ್ ಇದೆ ನೋಡಿ, ಇಟ್ಸ್ ಅ ಮೆಥಡ್ ಆಫ್ ರಿಟ್ರೀವಿಂಗ್ ಡೇಟಾ ಇನ್ ವಿಚ್ ರೆಕಾರ್ಡ್ಸ್ ಆರ್ ಆಕ್ಸೆಸ್ಡ್ ಒನ್ ಆಫ್ಟರ್ ಅನದರ್. ಸೀಕ್ವೆನ್ಷಿಯಲ್ ಏನಾಗುತ್ತೆ, ಒನ್ ಆಫ್ಟರ್ ಅನದರ್, ಒಂದಾದ್ಮೇಲೆ ಒಂದು. ಇಲ್ಲಿ 1 ಇತ್ತು ಅಂದರೆ ನೆಕ್ಸ್ಟ್ 2, ನೆಕ್ಸ್ಟ್ 3, ಇದೇ ಆರ್ಡ್ರಲ್ಲಿ ಜೋಡಿಸಿದ್ರೆ ಮಾತ್ರ ಐ ಕ್ಯಾನ್ ಆಕ್ಸೆಸ್ ದ ಕೀ, ಯೂಶಲಿ ಬೇಸ್ಡ್ ಆನ್ ಅ ಕೀ ಫೀಲ್ಡ್. ಯೂಶಲಿ ಬೇಸ್ಡ್ ಆನ್ ಅ ಕೀ ಫೀಲ್ಡ್. ಇಲ್ಲಿ ಏನು ಕೀ, ಸಾರ್ಟಿಂಗ್ ಇಸ್ ದ ಕೀ. ಇನ್ಸರ್ಷನ್ ಸಾರ್ಟ್ ನೆನ್ಪಿಟ್ಕೊಳ್ಳಿ, ಅದಿಲ್ಲಿ ಯೂಸ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ, ಸಾರ್ಟಿಂಗ್ ಇಸ್ ದ ಕೀ. ನೆಕ್ಸ್ಟ್ random or direct access file organization. File organizing allow immediate direct access to individual records on the file. ಲೈಕ್ ನಾನು ಅದು ಹುಡುಕಿದ ತಕ್ಷಣ ಆ ಫೈಲ್ಗೆ ಇಮಿಡಿಯೇಟ್ ಆಕ್ಸೆಸ್ ಆಗುತ್ತೆ, ರಾದರ್ ದೆನ್ ಸರ್ಚಿಂಗ್ ಒನ್ ಆಫ್ಟರ್ ದಿ ಅದರ್ ಲೀನಿಯರ್ ಸರ್ಚ್ ಥರ ಆಗೋ ಬದಲು ಡೈರೆಕ್ಟಾಗಿ ಆ ಪರ್ಟಿಕ್ಯುಲರ್ ಪಾಯಿಂಟ್ಗೆ ಹೋಗೋದಕ್ಕೆ ಡೈರೆಕ್ಟ್ ಆಕ್ಸೆಸ್ ಆರ್ ರ್ಯಾಂಡಮ್ ಆಕ್ಸೆಸ್ ಫೈಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಲ್ಫ್ ಆರ್ ಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡ್. ಅ ರೆಕಾರ್ಡ್ ಕೀ ಈಸ್ ಯೂಸ್ಡ್ ಆಸ್ ಇಟ್ಸ್ ರಿಲೇಟಿವ್ ಅಡ್ರೆಸ್. Therefore, anyone can compute the records address from the record key. ಇಲ್ಲಿ ಒಂದು ರೆಕಾರ್ಡ್ ಕೀ ಅಂದರೆ ರಿಲೇಟಿವ್ ಆಗಿ ಒಂದು ಕೀ ಕೊಟ್ಟಿರ್ತೀವಿ. ಬೆಸ್ಟ್ ಎಕ್ಸಾಂಪಲ್, ಕ್ಲಾಸ್ನ 4 ಗ್ರೂಪ್ಸಾಗಿ ಡಿವೈಡ್ ಮಾಡಿರ್ತೀನಿ. ಓಕೆ, ಬಿಕಾಸ್ ನಾನು ಎಲ್ಲರೂ ಒಟ್ಟಿಗೆ ಸ್ಟಾಫ್ ರೂಮಲ್ಲಿ ಕರೆಯೋಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಟೀಚರ್ಸ್ ನೀವೇ ಅಬ್ಸರ್ವ್ ಮಾಡಿರ್ಬೋದು, ಅಸೈನ್ಮೆಂಟ್ ಕೊಟ್ಟು ಸಬ್ಮಿಟ್ ಮಾಡಿ ಅಂದಿದ ತಕ್ಷಣ ಎಲ್ಲರೂ ಬಂದು ಸಬ್ಮಿಟ್ ಮಾಡಿ ಅಂತ ಹೇಳಲ್ಲ, ಯಾರನ್ನ ಇಬ್ಬರನ್ನ ಹೇಳ್ತಾರೆ ರಿಲೇಟಿವ್. ನಿಮ್ಮ ಕ್ಲಾಸ್ಗೆ ಯಾರು ರಿಲೇಟಿವ್ ಇರ್ತಾರೋ ಅವ್ರನ್ನ ತೊಗೊಂಬಂದು ಅವ್ರ ಅಸೈನ್ಮೆಂಟ್ಸ್ ಎಲ್ಲ. ಅದೇ ಥರನೇ ಇಲ್ಲಿ ಒಂದು ರಿಲೇಟಿವ್ ಕೀ ಇರುತ್ತೆ. ಆ ರಿಲೇಟಿವ್ ಕೀ ವಿಲ್ ಸರ್ಚಸ್ ದ ಫೈಲ್ಸ್. ಅರ್ಥ ಆಗ್ತೀಯಾ, ದ ರಿಲೇಟಿವ್ ಕೀಸ್ ವಿಲ್ ಸರ್ಚಸ್ ದ ಫೈಲ್. ನೆಕ್ಸ್ಟ್ ರ್ಯಾಂಡಮ್ ಆಕ್ಸೆಸ್, ದ ಸೇಮ್ ಥಿಂಗ್, ಆರ್ ಸ್ಟೋರ್ಡ್ ಆನ್ ಡಿಸ್ಕ್ ಬೈ ಯೂಸಿಂಗ್ ಅ ಆ್ಯಶಿಂಗ್ ಆಲ್ಗರಿದಮ್ ಅಂತಿದೆ. ಸೊ ಈ ಆಲ್ಗರಿದಮ್ ನಿಮ್ಗೆ ಇವಾಗ ಬೇಡ, ಜಸ್ಟ್ ಇದನ್ನು ನೆನ್ಪಿಟ್ಕೊಳ್ಳಿ ಸಾಕು. ಇಟ್ ಈಸ್ ಡನ್ ಬೈ ಯೂಸಿಂಗ್ ದ ಆ್ಯಶಿಂಗ್ ಆಲ್ಗರಿದಮ್ ಅಂತ ನೆನ್ಪಿಟ್ಕೊಳ್ಳಿ. ಫೆಡ್ ಥ್ರೂ ಆ್ಯಶಿಂಗ್ ಆಲ್ಗರಿದಮ್ ಆ್ಯಂಡ್ ರಿಲೇಟಿವ್ ಅಡ್ರೆಸ್ ಇಸ್ ಕ್ರಿಯೇಟೆಡ್. ನಮಗೆ ಇಲ್ಲಿ ಅಡ್ರೆಸ್ಸಿಂಗಲ್ಲಿ 2 ಥರ ಇದೆ, ಒಂದು ರಿಲೇಟಿವ್ ಅಡ್ರೆಸ್, ಇನ್ನೊಂದು ಅಬ್ಸಲ್ಯೂಟ್ ಅಡ್ರೆಸ್. ಅಬ್ಸಲ್ಯೂಟ್ ಅಡ್ರೆಸ್ ಅಂದರೆ ನೀವೆಲ್ಲರೂ ನೋಡ್ತೀವಿ, ಕಂಪ್ಲೀಟ್ ಪಾತ್ ಆಫ್ ಅ ಪರ್ಟಿಕ್ಯುಲರ್ ಡೇಟಾ, C:// ಎಕ್ಸೆಟ್ರಾ ಯಾವ ಡ್ರೈವಲ್ಲಿದೆ, ಯಾವ ಫೋಲ್ಡ್ರಲ್ಲಿದೆ, ನೆಕ್ಸ್ಟ್ ಆ ಫೋಲ್ಡ್ರಲ್ಲಿಗೆ ಇನ್ಯಾವ ಫೋಲ್ಡ್ರಲ್ಲಿದೆ, ಆ ಕಂಪ್ಲೀಟ್ ಪಾತ್ನ ವಿ ವಿಲ್ ಕಾಲ್ ಇಟ್ ಆಸ್ ಅ ಅಬ್ಸಲ್ಯೂಟ್ ಪಾತ್. ರಿಲೇಟಿವ್ ಪಾತ್ ಅಂದರೆ ಪಾರ್ಟ್ ಆಫ್ ಅ ಅಬ್ಸಲ್ಯೂಟ್ ಪಾತ್. ಈಗ ಫಾರ್ ಎಕ್ಸಾಂಪಲ್ ಸಿ ಡ್ರೈವಲ್ಲಿ ನಂದು ಯಾವುದೋ ಒಂದು ಫೋಲ್ಡ್ರ್ ಇದೆ, ಎಲ್ಲಿದೆ ನಾನು ಇವಾಗ ಕೇಳ್ತೀನಿ ಯಾವ ಫೋಲ್ಡ್ರಲ್ಲಿದೆ ಅಂದಾಗ ನಾನು ಸಿ ಡ್ರೈವ್ ಅಂತೀನಿ, ಇಟ್ಸ್ ಅ ರಿಲೇಟಿವ್ ಪಾತ್. ಅಬ್ಸಲ್ಯೂಟ್ ಪಾತ್ ಅಂದ್ರೇನು ಹೇಳಿದ್ನಲ್ಲ ಇವಾಗ, C:// ಪ್ರೋಗ್ರಾಮ್ ಫೈಲ್ / Oracle DB / ಅದರಲ್ಲಿ SQL / ಅದರಲ್ಲಿ ನಾನು ಕೊಟ್ಟಿರೋ .SQL ಅನ್ನೋ ಪ್ರೋಗ್ರಾಮ್ ಏನೇನೋ ಇದ್ದರೆ ಅದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಅ ಅಬ್ಸಲ್ಯೂಟ್ ಪಾತ್. ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ ಅ ರಿಲೇಟಿವ್ ಪಾತ್. ಪಾರ್ಟ್ ಆಫ್ ಅ ಅಬ್ಸಲ್ಯೂಟ್ ಪಾತ್ ಇಸ್ ಅ ರಿಲೇಟಿವ್ ಪಾತ್. ಅದನ್ನು ಇದು ಹೇಳ್ತೀವಿ. ನೆಕ್ಸ್ಟು ಇಂಡೆಕ್ಸ್ಡ್ ಸೀಕ್ವೆನ್ಷಿಯಲ್ ಆಕ್ಸೆಸ್ ಮೆಥಡ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲೇನು ಮಾಡ್ತೀವಿ ನಾವು, ಇಂಡೆಕ್ಸಿಂಗ್ ಅಂತ ಕೀಯಾಗಿ ಇಂಡೆಕ್ಸಿಂಗ್ ಆಗಿ ಇಟ್ಕೋತೀವಿ. ಹೇಗೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಇಂಡೆಕ್ಸಿಂಗ್ ಇದೆ. ಏನಕ್ಕೆ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇಂಡೆಕ್ಸಿಂಗ್ ಬೇಕು? ಟು ಫೆಚ್ ದ ಡೇಟಾ ಈಸಿಲಿ. ಅರ್ಥ ಆಗ್ತಿದೆಯಲ್ಲ, ಟು ಫೆಚ್ ದ ಡೇಟಾ ಈಸಿಲಿ. ಅದೇ ಥರನೇ ಇಂಡೆಕ್ಸಿಂಗ್ ಏನಾದರೂ ನಾನು ಮಾಡಿಕೊಂಡ್ರೆ ಆರಾಮಾಗಿ ನಾನು ಡೇಟಾನ ಫೆಚ್ ಮಾಡ್ಬೋದು. ದಟ್ ಈಸ್ ವಿತ್ ದ ರ್ಯಾಂಡಮ್ ಆಕ್ಸೆಸ್ಸಲ್ಲಿ ಬರುತ್ತೆ, ಇಂಡೆಕ್ಸ್ಡ್ ಸೀಕ್ವೆನ್ಷಿಯಲ್ ಆಕ್ಸೆಸ್ ಮೆಥಡ್. ಓಕೆ, ಅದು ಒಂದು ಆರ್ಡ್ರಲ್ಲಿ ಜೋಡಿಸಿರ್ತಾರೆ, ಬಟ್ ಅದಕ್ಕೊಂದು ಇಂಡೆಕ್ಸಿಂಗ್ ಕೀ ಇರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ 16-18 ಚಾಪ್ಟರ್ಸ್ಗೂ ಒಂದು ಇಂಡೆಕ್ಸ್ ಇದೆ. ಅವ್ರು ಅದು ರ್ಯಾಂಡಮ್ ಆಗಿಲ್ಲ, ಆರ್ಡ್ರಲ್ಲಿದೆ. ಫಸ್ಟ್ ಚಾಪ್ಟರ್ ಕಂಪ್ಯೂಟರ್ಸ್ ಬಗ್ಗೆ, ಕಂಪ್ಯೂಟರ್ ಆರ್ಗನೈಸೇಷನ್ ಬಗ್ಗೆ, ಮದರ್ ಬೋರ್ಡ್ಸ್ ಬಗ್ಗೆ ಇದೆ. ಸೆಕೆಂಡ್ ಚಾಪ್ಟರ್ ಬೂಲಿಯನ್ ಆಲ್ಜಿಬ್ರಾ, ಥರ್ಡ್ ಚಾಪ್ಟರ್ ಲಾಜಿಕ್ ಗೇಟ್ಸ್, ಫೋರ್ತ್ ಚಾಪ್ಟರ್ ಡೇಟಾ ಸ್ಟ್ರಕ್ಚರ್, ಫಿಫ್ತ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು C++ ಪ್ರೋಗ್ರಾಮಿಂಗ್, ಪ್ರೀವಿಯಸ್ ಇಯರ್ ಏನೋದಿದ್ದು ಅದಿದೆ. ಸಿಕ್ಸ್ತ್ ಚಾಪ್ಟರ್ ಕಾನ್ಸೆಪ್ಟ್ಸ್ ಆಫ್ ಹೂಪ್ಸ್, ಸೆವೆಂತ್ ಚಾಪ್ಟರ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್, ಏಯ್ತ್ ಚಾಪ್ಟರ್ ಫಂಕ್ಷನ್ ಓವರ್ಲೋಡಿಂಗ್. ಈ ಥರ ಒಂದು ಆರ್ಡ್ರಲ್ಲಿದೆ.
ಸೊ ದಟ್ ನಾನು ಇಂಡೆಕ್ಸು ಇವಾಗ ಯಾರಾದರೂ ನಿಮಗೆ ಓಪನ್ ದ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಅಂದಿದ ತಕ್ಷಣ ನಾನು ಪೇಜು ತಿರುಗಿಸಲ್ಲ, ಡೈರೆಕ್ಟಾಗಿ ಇಂಡೆಕ್ಸ್ ನೋಡ್ತೀನಿ, ಯಾವ ಪೇಜ್ ನಂಬರಲ್ಲಿ ಇದೆಯೋ ಅಲ್ಲಿ ಹೋಗ್ತೀನಿ. ಅದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಅ ಇಂಡೆಕ್ಸ್ಡ್ ಸೀಕ್ವೆನ್ಷಿಯಲ್ ಆಕ್ಸೆಸ್ ಮೆಥಡ್. ಓಕೆ, ನೆಕ್ಸ್ಟ್ ಡೇಟಾಬೇಸ್ ಆರ್ಕಿಟೆಕ್ಚರ್. ಆಗಲೇ ಅದು ಹೇಳಿದ್ದು ನಾನು 3 ಸ್ಕೀಮ್ ಆರ್ಕಿಟೆಕ್ಚರ್ ಅ ಬೇಸಿಕ್ ಆರ್ಕಿಟೆಕ್ಚರ್. ಬಟ್ ಇಲ್ಲಿ ಏನೇ ಡೆವಲಪ್ ಮಾಡಬೇಕಂದ್ರೂ ನನಗದು 3 ಆರ್ಕಿಟೆಕ್ಚರ್ಸ್ ಇದೆ. ಒಂದು 1 ಟೈರ್, 2 ಟೈರ್ ಆ್ಯಂಡ್ 3 ಟೈರ್. ದಿಸ್ ಇಸ್ ಆಲ್ ಬೇಸ್ಡ್ ಆನ್ ದ ಯೂಸರ್ಸ್ ಆಫ್ ಅ ಡೇಟಾಬೇಸ್. ಯೂಸರ್ಸ್ ಆಫ್ ಅ ಡೇಟಾಬೇಸ್ ನೀವು ನೋಡ್ಬೋದು, ವಿ ಹ್ಯಾವ್ ಅ 2 ಟೈಪ್ಸ್ ಆಫ್ ಅ ಯೂಸರ್ಸ್. ಒನ್ ಈಸ್ ಆಕ್ಟರ್ಸ್ ಆನ್ ದ ಸ್ಕ್ರೀನ್ ಆ್ಯಂಡ್ ಅನದರ್ ಒನ್ ಈಸ್ ಆಕ್ಟರ್ಸ್ ಬಿಹೈಂಡ್ ದ ಸ್ಕ್ರೀನ್ ಅಂತ ಹೇಳ್ತೀವಿ. ಆಕ್ಟರ್ಸ್ ಬಿಹೈಂಡ್ ದ ಸ್ಕ್ರೀನ್. ಯಾರು ಈ ಲಾಜಿಕ್ ಪ್ರೋಗ್ರಾಮಿಂಗ್ನೆಲ್ಲ ಮಾಡಿರ್ತಾರೋ ಅವ್ರನ್ನೆಲ್ಲ ವಿ ವಿಲ್ ಕಾಲ್ ಇಟ್ ಆಸ್ ದ ಆಕ್ಟರ್ಸ್ ಬಿಹೈಂಡ್ ದ ಸ್ಕ್ರೀನ್. ದ ಪೀಪಲ್ ಹೂ ಆರ್ ಆಲ್ ವರ್ಕಿಂಗ್ ಆನ್ ಇಟ್, ಮಾಡಿಫೈಯಿಂಗ್ ಆನ್ ಇಟ್, ಚೇಂಜಿಂಗ್ ಆನ್ ಇಟ್, ವಿ ವಿಲ್ ಕಾಲ್ ಇಟ್ ಆಸ್ ದ ಆಕ್ಟರ್ಸ್ ಆನ್ ದ ಸ್ಕ್ರೀನ್. ಎರಡು ಇದೆ ಯೂಸರ್, 2 ಡೇಟಾಬೇಸ್ ಯೂಸರ್ಸ್ ಇದ್ದಾರೆ, ಆಕ್ಟರ್ಸ್ ಆನ್ ದ ಸ್ಕ್ರೀನ್ ಆ್ಯಂಡ್ ಆಕ್ಟರ್ಸ್ ಬಿಹೈಂಡ್ ದ ಸ್ಕ್ರೀನ್. ಓಕೆ, ಅದು ಒನ್ ಆಫ್ ದ ಕ್ವೆಶನ್ ಪೇಪರಲ್ಲಿ ಕೇಳಿದ್ದಾರೆ. Dash is one of the DBMS. System admin is a Dash user, Dash database user. Actors on the screen or behind the screen, obviously he will be a behind the screen. Okay, ಇಲ್ಲಿ 3 ಆರ್ಕಿಟೆಕ್ಚರ್ ಇದೆ. ಒಂದು 1 ಟೈರ್ ಆರ್ಕಿಟೆಕ್ಚರ್, 2 ಟೈರ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಆ್ಯಂಡ್ 3 ಟೈರ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್. ಅದನ್ನು 1 by 1 ನೋಡೋಣ. ಫಸ್ಟ್ ನೋಡಿ, 1 ಟೈರ್ ಆರ್ಕಿಟೆಕ್ಚರ್ ಅಂದಿದ ತಕ್ಷಣ ನಾನು ಆಗ್ಲೇ ಹೇಳಿದೆ, ಇಟ್ಸ್ ಅ ಪ್ಯೂರ್ಲಿ ಫಾರ್ ಅ ಡೆವಲಪರ್ who develops the SQL software or a DBMS software. ಅವನೇನು ಮಾಡ್ತಾನೆ, he has a full access to sit on this architecture and file server. ಇಲ್ಲಿ ನೋಡ್ಬೋದು ಫೈಲ್ ಸರ್ವರ್ ರೌಂಡ್ ಮಾರ್ಕ್ ಮಾಡಿರೋದ್ರಲ್ಲಿ ಫೈಲ್ ಸರ್ವರ್ ಮೇಲೆ ಕೂತ್ಕೊಂಡು ಯು ಕ್ಯಾನ್ ಡು ಆಲ್ ದ ಚೇಂಜಸ್. ಏನು ಚೇಂಜಸ್ ಬೇಕೋ ಅದನ್ನು ಮಾಡೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಅ 1 ಟೈರ್ ಆರ್ಕಿಟೆಕ್ಚರ್. ಅರ್ಥ ಆಗ್ತದೆ? ಇಲ್ಲಿ ನೋಡಿ ಅದೇ ಇರೋದು, ಚೇಂಜಸ್ ಡನ್ ಹಿಯರ್ ವಿಲ್ ಡೈರೆಕ್ಟ್ಲಿ ಬಿ ಡನ್ ಇನ್ ಅ DBMS ಇಟ್ಸೆಲ್ಫ್. ಫಾರ್ ಎಕ್ಸಾಂಪಲ್, ಮೈ SQL ಅಲ್ಲೂ ಮತ್ತು SQL ಕ್ವೆರಿಯಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ನಮ್ಮ SQL ಅಲ್ಲಿ ಹೆಂಗಿದೆ, ಕ್ರಿಯೇಟ್ ಟೇಬಲು, ಕ್ರಿಯೇಟ್ ಟೇಬಲ್ ನೇಮ್, ಇದು ಜನರಲ್ ಸಿಂಟ್ಯಾಕ್ಸು. ಇದನ್ನು ಫಾಲೋ ಮಾಡಬೇಕು ನಾನು. ಟೇಬಲ್ ಅಂತ ಕ್ರಿಯೇಟ್ ಮಾಡಿ ಆಮೇಲೆ ಟೇಬಲ್ ನೇಮ್ ಕೊಡಬೇಕು. ಬಟ್ ಮೈ SQL ಅಲ್ಲಿ ಏನೂ ಇಲ್ಲ, ಡೈರೆಕ್ಟಾಗಿ ಕ್ರಿಯೇಟ್ ಒಂದು ಟೇಬಲ್ ನೇಮ್ ಕೊಟ್ಬಿಟ್ಟು ಫಾಲೋ ಮಾಡಿದ್ರೆ ಸಾಕು. ಏನು ಚೇಂಜಸ್ ಮಾಡಿದ್ರು ಅದು ಡೈರೆಕ್ಟಾಗಿ ಆರ್ಕಿಟೆಕ್ಚರ್ನ ಚೇಂಜ್ ಆಗೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಅ 1 ಟೈರ್ ಆರ್ಕಿಟೆಕ್ಚರ್. Next, 2 ಟೈರ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್. ಯೂಸರ್ ಇಂಟರ್ಫೇಸ್ ಪ್ರೋಗ್ರಾಮ್ ಆ್ಯಂಡ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ದಟ್ ರನ್ಸ್ ಆನ್ ಕ್ಲೈಂಟ್ ಸೈಡ್. ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇಲ್ಲೇ ಇದೆ ನೋಡಿ, ಪ್ರಿಂಟ್ ಸರ್ವರ್, ಫೈಲ್ ಸರ್ವರ್, DBMS ಸರ್ವರ್, ಇದನ್ನೆಲ್ಲ ವಿ ವಿಲ್ ಕಾಲ್ ಇಟ್ ಆಸ್ ಅ ಕ್ಲೈಂಟ್ಸ್ ಸರ್ವರ್, 2 ಟೈರ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್. ಬೆಸ್ಟ್ ಎಕ್ಸಾಂಪಲ್ ಪ್ರಿಂಟಿಂಗ್ ಮಿಷಿನ್ಸ್ ಅಂತಲೇ ಇಟ್ಕೊಳ್ಳೋಣ. ಇವಾಗ ನನ್ನ ಸಿಸ್ಟಮಿಂದ ಒಂದು ಪ್ರಿಂಟರ್ಗೆ ಪ್ರಿಂಟ್ ಕೊಡಬೇಕಂದಾಗ ಅಲ್ಲಿಂದ ಡೇಟಾ ಟ್ರಾನ್ಸ್ಫರ್ ಆಗಬೇಕು ಪ್ರಿಂಟರ್ಗೆ, ಕರೆಕ್ಟ್ ಅಲ್ವಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ಪ್ರಿಂಟರ್ ಈಸ್ ಒನ್ ಅ ಪಾರ್ಟ್ ಆಫ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಆ್ಯಂಡ್ ವಾಟ್ ಎವರ್ ದ ಪ್ರಿಂಟಿಂಗ್ ಸಿಸ್ಟಮ್ ಏನಿದೆಯೋ ಅದು ಯೂಸರ್ ಆಗುತ್ತೆ. ಅವಾಗ ನಾನು ಏನು ಪ್ರಿಂಟ್ ಕೊಡ್ತಾ ಇದ್ದೀನೋ ಸಿಸ್ಟಮ್ ಅದು ಯೂಸರ್ ಆಗುತ್ತೆ. ಅಪ್ಲಿಕೇಶನ್ ಪ್ರೋಗ್ರಾಮ್ ಯಾವುದು, ಪ್ರಿಂಟರ್. ಅಲ್ಲಿಂದ ನಾನು ಡೈರೆಕ್ಟಾಗಿ ಕೊಡೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಅ 2 ಟೈರ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್. 1 ಟೈರ್ ಅಂದರೆ ಏನು, ಡೈರೆಕ್ಟಾಗಿ ಡೆವಲಪರ್ಸ್ ಕೂತ್ಕೊಂಡು ಏನೇ ಚೇಂಜಸ್ ಮಾಡೋದಕ್ಕೂ ವಿ ವಿಲ್ ಕಾಲ್ ಇಟ್ ಆಸ್ ಅ ಡೈರೆಕ್ಟಾಗಿ ಸರ್ವರಲ್ಲಿ ಕೂತ್ಕೋತಾರೆ, ಡೇಟಾಬೇಸ್ ಸರ್ವರಲ್ಲಿ ಕೂತ್ಕೊಂಡು ಚೇಂಜ್ ಮಾಡ್ತಾರೆ. ಫೈಲ್, ಡೇಟಾಬೇಸ್ ಆಲ್ ಆರ್ ರಿಲೇಟಿವ್ ಟರ್ಮ್ಸ್, ಏನು ಜಾಸ್ತಿ ಕನ್ಫ್ಯೂಷನ್ ಆಗಬೇಡಿ. ಫೈಲ್, ಡೇಟಾಬೇಸ್ ಆರ್ ಆಲ್ ಆರ್ ರಿಲೇಟಿವ್ ಟರ್ಮ್ಸ್. ಓಕೆ, ನೆಕ್ಸ್ಟ್ 2 ಟೈರ್ ಆರ್ಕಿಟೆಕ್ಚರ್ ಹೇಳಿದ್ನಲ್ಲ, ಡೈರೆಕ್ಟಾಗಿ ಒಂದು ಸರ್ವರ್ ಮೇಲೆ ವರ್ಕ್ ಮಾಡೋದಕ್ಕೆ, ಅಂದರೆ ಡೇಟಾನ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ಮೂಲಕ ಹೆಲ್ಪ್ ತಗೊಂಡು. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ, ಆ್ಯಂಡ್ ಹಿಯರ್ ವಿ ವಿಲ್ ಹ್ಯಾವ್ ಅ ODBC. ಇದು ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್, ಕೀವರ್ಡ್. ಕೆಲವು ಸಲ ನಿಮ್ಮ MCQ ಅಲ್ಲಿ ಅಥವಾ ಇದರಲ್ಲಿ 1 ಮಾರ್ಕ್ಸ್ ಕ್ವೆಶನಲ್ಲಿ ಕೇಳ್ಬೋದು, ವಾಟ್ ಈಸ್ ದಿಸ್ ODBC, ಓಪನ್ ಡೇಟಾಬೇಸ್ ಕನೆಕ್ಟಿವಿಟಿ. ಇದು ಒಂದು API, ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಇದು ಸಪೋರ್ಟ್ ಮಾಡೋದಕ್ಕೆ. ಹೇಗೆ ನಾನು ಈ ಸಿಸ್ಟಮಿಂದ ಪ್ರಿಂಟ್ ಮೆಷಿನ್ ಕೊಟ್ಟಾಗ ಪ್ರಿಂಟರ್ಗೆ ಡೇಟಾ ಟ್ರಾನ್ಸ್ಫರ್ ಹೇಗಾಗುತ್ತೆ, ಇಟ್ ದ ಹೆಲ್ಪ್ ಆಫ್ ದಿಸ್ ಒನ್ ಆಫ್ ದ APIs, ಓಪನ್ ಡೇಟಾಬೇಸ್ ಕನೆಕ್ಟಿವಿಟಿಯಿಂದ. ಓಕೆ, ನೆಕ್ಸ್ಟ್ ಲಾಸ್ಟ್ ಏನಿದೆ ನಮಗೆ 3 ಟೈರ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್. ಇದು ನೀವು ಇಲ್ಲಿ ನೋಡ್ಬೋದು, ಒಂದು ಪ್ರೆಸೆಂಟೇಷನ್ ಟೈರ್ ಇದೆ, ಇಲ್ಲೊಂದು ಅಪ್ಲಿಕೇಶನ್ ಟೈರ್ ಇದೆ, ಇಲ್ಲಿ ಡೇಟಾಬೇಸ್ ಟೈರ್ ಇದೆ. ಅಪ್ಲಿಕೇಶನ್ ಟೈರ್ ಈಸ್ ನಥಿಂಗ್ ಬಟ್ ಮೈ 2 ಟೈರ್ ಆರ್ಕಿಟೆಕ್ಚರ್ ಅದು. ಸೊ ಇದ್ರ ಮೇಲೆ ಒಂದು ಪ್ರೆಸೆಂಟೇಷನ್ ಟೈರ್ ಈಸ್ ನಥಿಂಗ್ ಬಟ್ ಹೌ ಬ್ಯೂಟಿಫುಲಿ ಐ ಕ್ಯಾನ್ ಮೇಕ್ ಟು ಲುಕ್ ಆಫ್ಟರ್ ಇಟ್.
ಅದನ್ನ ಹೇಗೆ ನಾನು ಎಷ್ಟು ಚೆನ್ನಾಗಿ ನೋಡೋದಕ್ಕೆ ಡೇಟಾಬೇಸ್ ಸಾಫ್ಟ್ವೇರ್ಸ್ನ ಹೇಗೆ ನೋಡೋದಕ್ಕೆ ನೀಟಾಗಿ ಡೆವಲಪ್ ಮಾಡೋದಕ್ಕಾಗುತ್ತೋ ಅದನ್ನು ಪ್ರೆಸೆಂಟೇಷನ್ ಟೈರ್ ಅಂತ ಹೇಳ್ತೀವಿ. ಅಲ್ಲಿಂದ ವಿತ್ ದ ಹೆಲ್ಪ್ ಆಫ್ APIs ಯು ಕ್ಯಾನ್ ಸಿ ಹಿಯರ್ ಅಪ್ಲಿಕೇಶನ್ ಟೈರ್. ಅಟ್ ದಿಸ್ ಟೈರ್ ದ ಅಪ್ಲಿಕೇಶನ್ ಸರ್ವರ್ ಆ್ಯಂಡ್ ಪ್ರೋಗ್ರಾಮ್ ವಿಚ್ ಆಕ್ಸಸ್ ಡೇಟಾಬೇಸ್ ರಿಸೈಡ್ಸ್. ಇದೊಂಥರ ಈ ಅಪ್ಲಿಕೇಶನ್ ಟೈರ್ ಏನು ಮಾಡುತ್ತೆ, ಇಂಟರ್ಫೇಸಾಗಿ ಆ್ಯಕ್ಟ್ ಮಾಡುತ್ತೆ. ಪ್ರೀವಿಯಸ್ ಒನಲ್ಲಿ ಯಾವುದೇ ಇಂಟರ್ಫೇಸ್ ಇದ್ದಿಲ್ಲ, ನನಗೆ ಯಾವುದೇ ಇಂಟರ್ಫೇಸ್ ಇಲ್ಲ. ಇಲ್ಲಿ 3 ಟೈರಲ್ಲಿ ಏನಾಗುತ್ತೆ, ಯೂಸರ್ ಮತ್ತು ಡೇಟಾಬೇಸ್ ಮಧ್ಯೆ ಒಂದು ಅಪ್ಲಿಕೇಶನ್ ಟೈರ್ ಇರುತ್ತೆ ವಿಚ್ ಈಸ್ ಆಲ್ ಮೇಡ್ ಅಪ್ ಆಫ್ ಮೈ APIs, ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ವಿಚ್ ಈಸ್ ಆಲ್ ಮೇಡ್ ಅಪ್ ಆಫ್ ಮೈ APIs. ಓಕೆ, ಇದು ಎಲ್ಲೂ ಯಾವುದೇ ಕ್ವೆಶನ್ ಪೇಪರಲ್ಲಿ ನಿಮ್ಮ ಮಾಡೆಲ್ ಪೇಪರ್ಸಲ್ಲಿ ಕೇಳಿಲ್ಲ, ಈವನ್ ಇನ್ ಪ್ರೀವಿಯಸ್ ಕ್ವೆಶನ್ ಪೇಪರಲ್ಲೂ ಕೇಳಿಲ್ಲ. ಬಟ್ ಫಾರ್ ಸೇಫರ್ ಸೈಡ್ ತಿಳ್ಕೊಂಡಿರೋಣ. ಎಕ್ಸ್ಪ್ಲೇನ್ 3 ಟೈರ್ ಆರ್ಕಿಟೆಕ್ಚರ್. ಈ ಡಯಾಗ್ರಾಮ್ ಬರೀಬೇಕು, 3 ಲೈನ್ ಡೆಫಿನೇಷನ್ ಬರೆದ್ರೆ ಸಾಕು, ಯು ವಿಲ್ ಗೆಟ್ ದ ಫುಲ್ ಮಾರ್ಕ್ಸ್. ಇದು ಯೂಶಲಿ ಇಟ್ ವಿಲ್ ಬಿ ಫಾರ್ 5 ಮಾರ್ಕ್ಸ್ ಆರ್ ಎಲ್ಸ್ 3 ಮಾರ್ಕ್ಸ್. ಇದನ್ನು 2 ಮಾರ್ಕ್ಸ್ ಕೊಡೋಕ್ಕೆ ಚಾನ್ಸೇ ಇಲ್ಲ, ಬಿಕಾಸ್ ಇಟ್ಸ್ ನಾಟ್ ಪಾಸಿಬಲ್ ಟು ಎಕ್ಸ್ಪ್ಲೇನ್ ಇನ್ 2 ಮಾರ್ಕ್ಸ್. ಬೇಕಿದ್ರೆ ಮೆನ್ಷನ್ ಅಂತ ಕೊಡ್ಬೋದು 2 ಮಾರ್ಕ್ಸ್ಗೆ. ಮೆನ್ಷನ್ ದ ಆರ್ಕಿಟೆಕ್ಚರ್ಸ್ ಇನ್ DBMS ಅಂದಾಗ ಯು ಕ್ಯಾನ್ ರೈಟ್ 1 ಟೈರ್ ಆರ್ಕಿಟೆಕ್ಚರ್, 2 ಟೈರ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಆ್ಯಂಡ್ 3 ಟೈರ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್. ಓಕೆ ಅಲ್ವಾ? ಅರ್ಥ ಆಗ್ತಿದೆಯಲ್ಲ ಸ್ಟೂಡೆಂಟ್ಸ್? ಸ್ವಲ್ಪ ಫಾಸ್ಟಾಗಿ ಇರೋಣ, ಜಾಸ್ತಿ ಇದ್ರ ಬಗ್ಗೆ ಇದು ಮಾಡಬೇಡಿ, ಫೋಕಸ್ ಮಾಡಿ. ನಾನೇನು ಹೇಳೋದನ್ನ ಅದನ್ನು ಫೋಕಸ್ ಮಾಡಿ, ಮತ್ತೇನು ನಾನೇನು ಪಾಯಿಂಟ್ಸ್ ಹೇಳ್ತಾ ಇದ್ದೀನೋ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಅದನ್ನೇ ನೀವು ಆನ್ಸರಲ್ಲಿ ಬರೆದ್ರೆ ಸಾಕು. ಎಕ್ಸಾಂಪಲ್ಸ್ನೆಲ್ಲ ಬರೆಯೋಕೆ ಹೋಗ್ಬೇಡಿ. ಆಗಲೇ ನಾನು ಚಿತ್ರಾನ್ನ ಅಂತ ಹೇಳಿದೆ, ಅದನ್ನೆಲ್ಲ ಬರೆಯೋಕ್ಕೆಲ್ಲ ಹೋಗ್ಬೇಡಿ. ಬಟ್ ಎಕ್ಸಾಂಪಲಲ್ಲಿ ಬೇಕಿದ್ರೆ ಅದನ್ನು ನೀವು ಬೇಕಿದ್ರೆ ಮಾಡೋದು. ಪ್ರಿಪ್ರೇಷನ್ ಆಫ್ ಅ ಟೀ, ಪ್ರಿಪ್ರೇಷನ್ ಆಫ್ ಅ ಕಾಫಿ, ಪ್ರಿಪ್ರೇಷನ್ ಆಫ್ ಅ ಲೆಮನ್ ರೈಸ್ ಅಂತ ಎಕ್ಸಾಂಪಲ್ ಕೊಟ್ಟು ಬರೀಬೋದು. ಬಟ್ ಟೆಕ್ನಿಕಲಿ ನಾನು ಆಗಲೇ ಹೇಳಿದ್ನೆಲ್ಲ 3 ಪಾಯಿಂಟ್ಸ್ ಥರ ಅದೇ ಥರ ಒಂದೊಂದು ಪಾಯಿಂಟ್ನ ಇಟ್ಕೊಂಡು ನೀವು ಆನ್ಸರ್ ಬರಿಬೋದು. ನೆಕ್ಸ್ಟ್, ಡೇಟಾಬೇಸ್ ಮಾಡೆಲ್ಸ್. ಈಗ ಆಯಿತು, ಆರ್ಕಿಟೆಕ್ಚರ್ ಆಯಿತು. ಆರ್ಕಿಟೆಕ್ಚರ್ ಆದಮೇಲೆ ಮಾಡೆಲ್ ಬೇಕೇ ಬೇಕು. ನೀವು ಬೇಕಿದ್ರೆ ನೋಡ್ಬೋದು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಫಸ್ಟ್ ಅವರು ಮಾಡೆಲ್ ತೋರಿಸ್ತಾರೆ ನಿಮಗೆ. ಯಾರೂ ಡೈರೆಕ್ಟಾಗಿ ನಿಮ್ಮ ಮನೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಡಲ್ಲ. ನೀವು ಆರ್ಕಿಟೆಕ್ಚರ್ ತೋರಿಸಿದ್ರೆ ನಿಮ್ಗೇನೂ ಅರ್ಥ ಆಗಲ್ಲ, ಕರೆಕ್ಟ್ ಅಲ್ವಾ? ಪ್ಲ್ಯಾನ್ ತೋರಿಸ್ಬಿಟ್ರೆ, ಬ್ಲೂ ಪ್ರಿಂಟ್ ತೋರಿಸ್ಬಿಟ್ರೆ ಆ್ಯಸ್ ಅ ಯೂಸರ್ ನನಗೇನು ಅರ್ಥ ಆಗಲ್ಲ, ಬ್ಲೂ ಪ್ರಿಂಟು ಏನು ಅಂತ. ಬಟ್ ಅದೇ ಮಾಡೆಲ್ ತೋರಿಸಿದ್ರೆ ಏನಾಗುತ್ತೆ, ನನಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಮಾಡೆಲ್ ಏನಕ್ಕೆ ಬೇಕು, ಇದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ RDBMS. ನಾವು ಏನೇ DBMS ಸಾಫ್ಟ್ವೇರ್ಸ್ ನಾವು ಯೂಸ್ ಮಾಡ್ತಾಯಿದ್ರು, ಇಟ್ಸ್ ಆಲ್ ಬೇಸ್ಡ್ ಆನ್ ವಾಟ್? RDBMS, ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದರಲ್ಲಿ ಟೈಪ್ಸ್ ಆಫ್ 3 ಡೇಟಾ ಮಾಡೆಲ್ಸ್ ಇದೆ. ಫಸ್ಟ್ ಒನ್ ನೋಡಿ, ಹೈರಾರ್ಕಿಯಲ್ ಡೇಟಾ ಮಾಡೆಲ್. ಇಟ್ಸ್ ಅ ಟ್ರೀ ಸ್ಟ್ರಕ್ಚರ್. ಇದು ಒನ್ ಆಫ್ ದ MCQಸಲ್ಲಿದೆ ಅಥವಾ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸಲ್ಲಿದೆ. ಡ್ಯಾಶ್ ಇಸ್ ದ ಹೈರಾರ್ಕಿಯಲ್ ಮಾಡೆಲ್, ಟ್ರೀ ಸ್ಟ್ರಕ್ಚರ್ ಇಸ್ ದ ಹೈರಾರ್ಕಿಯಲ್ ಡೇಟಾಬೇಸ್ ಮಾಡೆಲ್. ಬಿಕಾಸ್ ನೋಡಿ, ಇಲ್ಲಿ ರೂಟ್ ಇದೆ, ಇಲ್ಲಿಂದ ಲೆವೆಲ್ಸ್ 1, 2, 3 ಇದೆ, ಮತ್ತು ಇದಕ್ಕೆ ಸಬ್ ಲೆವೆಲ್ಸ್ ಇದೆ. ಈ ಥರ ಮಾಡೆಲ್ಸ್ಗೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಹೈರಾರ್ಕಿಯಲ್ ಮಾಡೆಲ್, ಹೈರಾರ್ಕಿಯಲ್ ಡೇಟಾ ಮಾಡೆಲ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ಲ? ಈ ಥರ ಮಾಡೆಲ್ಸ್ಗೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಹೈರಾರ್ಕಿಯಲ್ ಡೇಟಾ ಮಾಡೆಲ್. ಒಂದ್ರ ಕೆಳಗೆ ಒಂದು. ಎಗೈನ್ ಇಲ್ಲಿ 2 ಕಾನ್ಸೆಪ್ಟ್ ಬಿಡುತ್ತೆ. ಎಗೈನ್ ಇಲ್ಲಿ ಬಾಟಮ್ ಅಪ್ ಅಪ್ರೋಚು ಮತ್ತು ಇನ್ನೊಂದು ಹೇಳ್ತಾರೆ, ಅದನ್ನು ನೀವು ಕನ್ಫ್ಯೂಸ್ ಆಗಬೇಡಿ, ಅದು ಫ್ಯೂಚರಲ್ಲಿ ನೋಡೋಣ. ನೆಕ್ಸ್ಟು ನೆಟ್ವರ್ಕ್ ಮಾಡೆಲ್. ಇಲ್ಲಿ ನೋಡ್ಬೋದು, ಎವ್ರಿಥಿಂಗ್ ಈಸ್ ಇಂಟರ್ಕನೆಕ್ಟೆಡ್. ವಿ ವಿಲ್ ಕಾಲ್ ಇಟ್ ಆಸ್ ಅ ನೆಟ್ವರ್ಕ್ ಮಾಡೆಲ್. ಆ್ಯಂಡ್ ಲಾಸ್ಟ್ ನಮಗಿರೋದೆ ರಿಲೇಷನಲ್ ಮಾಡೆಲ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಸ್ ಅ DBMS ನನಗೆ ಏನು ಇಂಪಾರ್ಟೆಂಟು, ರಿಲೇಷನಲ್ ಮಾಡೆಲ್ ಇಂಪಾರ್ಟೆಂಟು. ಆ್ಯಂಡ್ ಇದನ್ನೆಲ್ಲ ಯಾವಾಗ ಯೂಸ್ ಮಾಡ್ತೀವಿ ಸರ್, ನೀವು ಕೇಳ್ಬೋದು. ಹೈರಾರ್ಕಿಯಲ್ ಮಾಡೆಲ್ ಯಾವಾಗ ಯೂಸ್ ಮಾಡ್ತೀನಿ? ನನಗೆ ಡೇಟಾ ಏನಾದರೂ ಲೆವೆಲ್ ವೈಸ್ ಇದ್ದರೆ ಐ ವಿಲ್ ನಾಟ್ ಗೋ ಟು ರಿಲೇಷನಲ್ ಮಾಡೆಲ್. ಸೊ ಐ ವಿಲ್ ಗೋ ವಿತ್ ದ ಹೈರಾರ್ಕಿಯಲ್ ಡೇಟಾ ಮಾಡೆಲ್. ನನಗೇನಾದರೂ ಡೇಟಾ ನೆಟ್ವರ್ಕಿಂಗ್ ಟೈಪಲ್ಲಿದ್ದರೆ, ಲೈಕ್ ಹೇಗೆ ಸಿಸ್ಟಮ್ನ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ ಕನೆಕ್ಟ್ ಮಾಡಿ ಅಲ್ಲಿಂದ ಇನ್ನೊಂದು ಡೇಟಾ ಹೆಂಗೆ ಟ್ರಾನ್ಸ್ಫರ್ ಮಾಡೋದು, ಅದಕ್ಕೆಲ್ಲ ಬೇಕು ಅಂದರೆ ಆ ಥರ ಟೈಪ್ ಆಫ್ ಡೇಟಾಗೆ ಐ ವಿಲ್ ಗೋ ವಿತ್ ದ ನೆಟ್ವರ್ಕ್ ಮಾಡೆಲ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ರಿಲೇಷನಲ್ ಮಾಡೆಲ್, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನು ಮಾಡ್ತೀವಿ, ನಾವು ಎಂಟೈರ್ ಟೇಬಲ್ಸ್ನ ಸಬ್ ಟೇಬಲ್ಸಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಬೆಸ್ಟ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ, ಎಂಟೈರ್ ದೊಡ್ಡ ಸ್ಟೂಡೆಂಟ್ ಡೇಟಾ ಯಾರ ಹತ್ರ ಇರುತ್ತೆ, ಆಫೀಸಲ್ಲಿರುತ್ತೆ. ಅದೆಲ್ಲೆಲ್ಲಿ ಡಿವೈಡ್ ಆಗುತ್ತೆ? ಎಗೇನ್ ಆಫೀಸಿಂದ ಮತ್ತೆ ಅಡ್ಮಿನಿಸ್ಟ್ರೇಷನಲ್ಲಿ ನಿಮ್ದು ಎಂಟೈರ್ ಡೇಟಾ ಇರುತ್ತೆ. ಆಫೀಸವ್ರಿಗೆ, ಐ ಮೀನ್ ಅಕೌಂಟೆಂಟ್ಗೆ ಏನಾಗುತ್ತೆ, ಬರೀ ನಿಮ್ಮ ನೇಮು, ಪೇರೆಂಟ್ಸ್ ನೇಮು ಮತ್ತು ನಿಮ್ಮ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಮಾತ್ರ ಇರುತ್ತೆ. ಅವ್ರು ನಿಮ್ಮ ಅಟೆಂಡೆನ್ಸು, ಮಾರ್ಕ್ಸ್ ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಟೀಚರ್ಸ್ಗೆ ಬಂದಾಗ ಏನಿರುತ್ತೆ, ಅವ್ರ ಹತ್ರ ಅಟೆಂಡೆನ್ಸ್ ರಿಪೋರ್ಟ್ ಇರುತ್ತೆ, ಮಾರ್ಕ್ಸ್ ಶೀಟ್ ಇರುತ್ತೆ, ಫೀಸ್ ಡೀಟೇಲ್ಸ್ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ.
ಬಟ್ ಇದಿಷ್ಟು ಡೇಟಾ ಯಾರ ಹತ್ರ ಇರುತ್ತೆ? ಪ್ರಿನ್ಸಿಪಲ್ ಹತ್ರ ಇರುತ್ತೆ. ಪ್ರಿನ್ಸಿಪಲ್ ಹತ್ರ 3 ರಿಲೇಟಿವ್ ಆಗಿರುತ್ತೆ, ಬಟ್ ಪ್ರಿನ್ಸಿಪಲ್ ಹತ್ರನೂ ಎಲ್ಲ ಆಕ್ಸಸ್ಸು ಕೊಡೋಕ್ಕಾಗೋದಿಲ್ಲ. ಸೊ ಯಾರ ಹತ್ರ ಇರುತ್ತೆ? ಇದಿಷ್ಟು ಡೇಟಾ ಅಡ್ಮಿನಿಸ್ಟ್ರೇಷನ್. ಇನ್ ದ ಸೇಮ್ ಮ್ಯಾನರ್, ಸೊ ರಿಲೇಷನಲ್ ಮಾಡೆಲಲ್ಲಿ ಏನಾಗುತ್ತೆ, ನಾವು ವಿ ವಿಲ್ ರೈಟ್ ದ ಎಂಟೈರ್ ಥಿಂಗ್ ಇನ್ ದ ಫಾರ್ಮ್ ಆಫ್ ಟೇಬಲ್. ನಾವು ಮೊನ್ನೆ ಆರ್ಟ್ಸಲ್ಲಿ ನೋಡಿದ್ವಿ ಟೇಬಲ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸೊ ಅದೇ ಥರ ಟೇಬಲ್ ಈಸ್ ಮೇಡ್ ಅಪ್ ಆಫ್ ವಾಟ್? ರೋಸ್ ಆ್ಯಂಡ್ ಕಾಲಮ್ಸ್. ಇಲ್ಲಿ ರೋಸ್ನ ನಾವೇನಂತ ಕರಿತೀವಿ? ರೆಕಾರ್ಡ್ಸ್ ಅಂತ ಕರಿತೀವಿ. ಇದೆಲ್ಲ 1 ಮಾರ್ಕರ್ಸ್, ನಾನು ಏನು ಹೇಳ್ತಾ ಇದ್ದೀನೋ ಅದೆಲ್ಲ 1 ಮಾರ್ಕರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ರೆಕಾರ್ಡ್ಸ್, ರೋಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೆಕಾರ್ಡ್ಸ್. ಸಮ್ಟೈಮ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟ್ಯೂಪಲ್ಸ್. ಕೇಳಿರ್ತೀವಿ ಈ ವರ್ಡ್ನ. ಟ್ಯೂಪಲ್ ಅಂದರೆ ಏನು, ರೆಕಾರ್ಡ್ ಅಂದರೆ ಏನು? ಆಲ್ ಆರ್ ಸೇಮ್. ರೋಸ್, ರೆಕಾರ್ಡ್ಸ್ ಆರ್ ಐಡೆಂಟಿಫೈಡ್ ಬೈ ರೋಸ್, ದ attributes are identified by the columns. ಅರ್ಥ ಆಗ್ತೀಯಾ? ಹೆಡ್ಡಿಂಗ್ಸ್ನ ವಿ ವಿಲ್ ಕಾಲ್ ಇಟ್ ಆಸ್ ಅ ಕಾಲಮ್. ಇದು ರಿಲೇಷನಲ್ ಮಾಡೆಲ್. ನೀವು ಇಲ್ಲಿ ನೋಡ್ಬೋದು, ಡಿಪಾರ್ಟ್ಮೆಂಟ್ ಈಸ್ ರಿಲೇಟೆಡ್ ಟು ಪ್ರೊಫೆಸರ್, ಕರೆಕ್ಟ್ ಅಲ್ವಾ? ಆಸ್ ಅ ಬಲರಾಮ್ ಸರ್, ಐ ಬಿಲಾಂಗ್ ಟು ಅ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್. ಆರ್ ಪಿ ಸರ್ ಬಿಲಾಂಗ್ಸ್ ಟು ಅ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಡಿಪಾರ್ಟ್ಮೆಂಟ್. ರಕ್ಷಾ ಮೇಡಮ್ ಬಿಲಾಂಗ್ಸ್ ಟು ಅ ಬಯಾಲಜಿ ಡಿಪಾರ್ಟ್ಮೆಂಟ್. ಬಟ್ ಎವ್ರಿ ಒನ್ ಆಸ್ ಅ ಯೂನಿಕ್ ರೆಕಾರ್ಡ್. ಪ್ರತಿಯೊಬ್ಬರಿಗೂ ಒಂದು ಯೂನಿಕ್ ಐ ಡಿ ರೆಕಾರ್ಡ್ ಇದೆ, ಕರೆಕ್ಟ್ ಅಲ್ವಾ? ಸೊ ನಾನು ರಕ್ಷಾ ಮೇಡಮ್ ಐಡಿಯಲ್ಲಿ ಬಂದು ನಾನು ಬಯಾಲಜಿ ಮಾಡೋಕ್ಕಾಗಲ್ಲ, ನಾನು CSA ಮಾಡಬೇಕು ಬಲರಾಮ್ ಸರು. ಸೊ ರಕ್ಷಾ ಮೇಡಮ್ ಬಯಾಲಜಿನೇ ಮಾಡೋಕ್ಕಾಗುತ್ತೆ. ಅರ್ಥ ಆಗ್ತಿಲ್ಲ? ದಿಸ್ ಈಸ್ ಕಾಲ್ಡ್ ಆಸ್ ಅ ರಿಲೇಟಿವ್ ಮಾಡೆಲ್. ನಾನು ಏನಕ್ಕೆ ರಿಲೇಷನ್ ಮಾಡೆಲ್ ಮೇಲೆ ತುಂಬ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಎಂಟೈರ್ DBMS ನಿಂತಿರೋದೆ ಈ ರಿಲೇಷನಲ್ ಮಾಡೆಲ್ ಮೇಲೆ. ಆ ಪ್ರೀವಿಯಸ್ ಮಾಡೆಲ್ಸು ನೆಸೆಸಿಟಿ ಇದ್ದಾಗ ಮಾತ್ರ, ಸರ್ವರ್ಸ್ಗೆ ಮತ್ತು ಆ ಥರ ಡೇಟಾಸ್ಗೆ ನೆಸೆಸಿಟಿ ಇದ್ದಾಗ ಮಾತ್ರ, ನೆಟ್ವರ್ಕಿಂಗ್ ಸರ್ವರ್ಸ್ಗಳ ನೆಸೆಸಿಟಿ ಇದ್ದಾಗ ಮಾತ್ರ ಅದನ್ನು ನಾವು ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ವಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ರಿಲೇಷನಲ್ ಮಾಡೆಲ್. ಅರ್ಥ ಆಗ್ತಿದೆಯಲ್ಲ ಹುಡುಗರ? ಸ್ಟೂಡೆಂಟ್ಸ್ ಅರ್ಥ ಆಗ್ತಿದೆಯಲ್ಲ? ದಿಸ್ ಈಸ್ ಕಾಲ್ಡ್ ಆಸ್ ಅ ರಿಲೇಷನಲ್ ಮಾಡೆಲ್. ನೋಡಿ, ನೀವು ಇಲ್ಲಿ ನೋಡ್ಬೋದು ಬೇಕಿದ್ರೆ, ಡಿಪಾರ್ಟ್ಮೆಂಟ್ ಈಸ್ ರಿಲೇಟೆಡ್ ಟು ಪ್ರೊಫೆಸರ್ ಈಸ್ ರಿಲೇಟೆಡ್ ಟು ಪರ್ಟಿಕ್ಯುಲರ್ ಕೋರ್ಸ್. ಆಫ್ಕೋರ್ಸ್ ನಾನು ಆಸ್ ಅ ಅಸಿಸ್ಟೆಂಟ್ ಪ್ರೊಫೆಸರ್ ಐ ಬಿಲಾಂಗ್ ಟು ಅ ಪರ್ಟಿಕ್ಯುಲರ್ ಕೋರ್ಸಸ್. BCA ತೊಗೋತೀನಿ, PUC ತೊಗೋತೀನಿ, ಮತ್ತು ಈ ಥರ ಹಿಂಗೆ ಬಂದು ಟೀಚ್ ಮಾಡೋದಕ್ಕೆ ಐ ಬಿಲಾಂಗ್ ಟು ಪರ್ಟಿಕ್ಯುಲರ್ ಕೋರ್ಸ್. ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸಿಗೆ ಟೀಚ್ ಮಾಡ್ತೀನಿ. ದೆನ್ ದಿಸ್ ಕೋರ್ಸ್ ಈಸ್ ರಿಲೇಟೆಡ್ ಟು ಸ್ಟೂಡೆಂಟ್. ನೀವು ನೋಡ್ಬೋದು, ಕೋರ್ಸ್ ಈಸ್ ರಿಲೇಟೆಡ್ ಟು ಸ್ಟೂಡೆಂಟ್. ಆ್ಯಸ್ ಅ ಸ್ಟೂಡೆಂಟ್ ನಾನು ಯಾವ ಕೋರ್ಸ್ ಓದ್ತಾ ಇದ್ದೀನಿ? ಫಸ್ಟ್ PUCನ, ಸೆಕೆಂಡ್ PUCನ, ಅಗೇನ್ ಅದರಲ್ಲಿ PCMBನ, PCMCS, PCMEನ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ರಿಲೇಷನಲ್ ಮಾಡೆಲ್. ಇದಿಷ್ಟು ರಿಲೇಷನಲ್ ಮಾಡೆಲ್ ಆದರೆ, ನೆಕ್ಸ್ಟ್ ಈ ರಿಲೇಷನಲ್ ಮಾಡೆಲ್ ಮಾಡೋದಕ್ಕೆ ನನಗೆ ಕೀಸ್ ಅಂತ ಬೇಕು. ನಾವೆಲ್ಲ SQL ಅಲ್ಲಿ ಯೂಸ್ ಮಾಡಿರ್ತೀವಿ. ಪ್ರೈಮರಿ ಕೀ, ಕ್ಯಾಂಡಿಡೇಟ್ ಕೀ, ಫಾರಿನ್ ಕೀ, ಸೂಪರ್ ಕೀ, ಎಕ್ಸೆಟ್ರಾ, ಎಷ್ಟೊಂದು ಕೀ, ಆಲ್ಟರ್ನೇಟ್ ಕೀಸ್ ಅಂತೆಲ್ಲ ಯೂಸ್ ಮಾಡಿರ್ತೀವಿ. ಬಟ್ ಈ ಕೀಸ್ ಏನಕ್ಕೆ ಬೇಕು? ಕೀಸ್ ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನೇ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಇರೋದು. ಕಾಲ್ ಇಟ್ ಆಸ್ ಅ ಕೀಸ್. ಓಕೆ, ಕೀಸ್ ಇಟ್ ಈಸ್ ಯೂಸ್ ಟು ಕಾಂಟೆಕ್ಸ್ಟ್ ದ ರಿಲೇಷನಲ್ ಡೇಟಾಬೇಸ್ ಡಿಸೈನ್. ನಾನು ಏನಕ್ಕೆ ಆಗಲೇ ಹೇಳಿದೆ, ರಿಲೇಷನಲ್ ಡೇಟಾಬೇಸ್ನ ಡಿಸೈನ್ನ ಕಾಂಟೆಕ್ಸ್ಟ್ ಮಾಡೋದಕ್ಕೆ, ಲೈಕ್ ಅದು ಹೇಗೆ ರಿಲೇಟ್ ಆಗಿದೆ ಅನ್ನೋದಕ್ಕೆ ವಿ ವಿಲ್ ಯೂಸ್ ಅ ಕೀ. ಬೇಕಿದ್ರೆ ಇದೇ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳಿ. ಇಲ್ಲಿ ನಂಬರ್ನ ನಾನು ಕೀ ಮಾಡಿಲ್ಲ ಅಂದರೆ ಏನಾಗುತ್ತೆ, ಈ ನಂಬರ್ ಇಲ್ಲೂ ಇರುತ್ತೆ, ಕರೆಕ್ಟ್ ಅಲ್ವಾ? ಫಾರ್ ಎಕ್ಸಾಂಪಲ್, ಇದು ಡಿಪಾರ್ಟ್ಮೆಂಟ್ ಅಲ್ಲ, D1 ಅಂತಿರುತ್ತೆ, ಇಲ್ಲಿ ಪ್ರೊಫೆಸರ್ 1 P1 ಅಂತಿರುತ್ತೆ. ಎರಡು ಡಿಫ್ರೆನ್ಸೇ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಲಾಜಿಕಲಿ ನಾನು ಡೇಟಾ ಬರೆದಾಗ ಇನ್ ಕೇಸ್ ಆಫ್ D1 ಜಾಗದಲ್ಲಿ ನಾನು ಏನಾದರೂ P1 ಜಾಗದಲ್ಲಿ ಮತ್ತೆ ನಾನು D1 ಅಂತ ಬರೆದ್ಬಿಟ್ರೆ ನನಗೆ ಡೇಟಾ ಎಲ್ಲಿಂದ ರಿಟ್ರೀವ್ ಆಗುತ್ತೆ? ಡಿಪಾರ್ಟ್ಮೆಂಟಿಂದ ರಿಟ್ರೀವ್ ಆಗಿಬಿಡುತ್ತೆ. ಸೊ ದಟ್ಸ್ ವೈ ನಾವೇನು ಮಾಡ್ತೀವಿ, ಕೀಸ್ನಾಗಿ ಒಂದು ಕೀ ಥರ ಕೊಡ್ತೀವಿ. ಇದಕ್ಕೆ ಇದೇ ವ್ಯಾಲ್ಯೂ, ಇದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ಅಂತ ಕೀಸ್ನ ಪ್ರಿಪೇರ್ ಮಾಡ್ತೀವಿ. ಅದಕ್ಕೋಸ್ಕರನೇ ವಿ ವಿಲ್ ಯೂಸ್ ದ ಕೀಸ್. ಇಟ್ ಸೆಟ್ 1 or more ಕಾಲಮ್ಸ್ ಹೂಸ್ ಕಂಬೈನ್ಡ್ ವ್ಯಾಲ್ಯೂಸ್ ಆರ್ ಯೂನಿಕ್ ಅಮಾಂಗ್ ಆಲ್ ಅಕರೆನ್ಸಸ್. ಹೇಳಿದ್ನಲ್ಲ, ಪ್ರತಿಯೊಂದು ವ್ಯಾಲ್ಯೂಸ್ನೂ ಐಡೆಂಟಿಫೈ ಮಾಡೋದಕ್ಕೆ, ಅಥವಾ ಸೇಮ್ ನಂಬರ್ ಇನ್ನೊಂದು ಟೇಬಲಲ್ಲಿ ಏನಾದರೂ ಇದ್ದರೆ ಅದು ರೆಫರೆನ್ಸಾಗಿ ಯೂಸ್ ಮಾಡಬೇಕು. ಐ ಕೆನಾಟ್ ಯೂಸ್ ಆಸ್ ಅ ಪ್ರೈಮರಿ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಂದು ಸ್ಟೂಡೆಂಟ್ ಡೇಟಾಬೇಸೇ ತಗೊಳ್ಳಿ. ಇಲ್ಲಿ ಕೋರ್ಸ್ ID ಇರುತ್ತೆ, ಓಕೆ, ಡಿಪಾರ್ಟ್ಮೆಂಟ್ ID ಇರುತ್ತೆ. ಕೋರ್ಸ್ ಸೈನ್ಸು, ಡಿಪಾರ್ಟ್ಮೆಂಟ್ PCMB ಆರ್ PCMCS, PCMB, CS ಆರ್ ಎಲೆಕ್ಟ್ರಾನಿಕ್ಸ್ ಅಂತ ಇಟ್ಕೊಳ್ಳಿ. ಓಕೆ, ಇಲ್ಲಿ ಪ್ರೊಫೆಸರ್ ID ಅಂತ ಕೊಟ್ಟೆ. ಐ ಕೆನಾಟ್ ಹ್ಯಾವ್ ಎರಡೂ ಪ್ರೈಮರಿ ಅಥವಾ ಒಂದೇ ಕೀ ಆಗೋಕ್ಕಾಗಲ್ಲ. ಇದು ಪ್ರೈಮರಿ ಕೀ ಆದರೆ ಇದು ಫಾರಿನ್ ಕೀ ಆಗಿರಬೇಕು, ಇದು ಪ್ರೈಮರಿ ಕೀ. ಇನ್ ಕೇಸ್ ಕೆಲವು ಕಡೆ ಏನಾಗುತ್ತೆ ಅದು ನಾನು ಹೇಳ್ತೀನಿ ಹೇಗೆ ಅಂತ. ಸೊ ದಟ್ಸ್ ವಾಟ್ ದ ಕೀಸ್ ಆರ್ ಯೂಸ್ಡ್. ಅರ್ಥ ಆಗ್ತಿದೆಯಾ? ಸೊ ಐಡೆಂಟಿಫೈ ಮಾಡೋದಕ್ಕೆ ಈಚ್ ಎವ್ರಿ ಕಾಲಮ್ನು ಯುನೀಕಾಗಿ ಐಡೆಂಟಿಫೈ ಮಾಡೋದಕ್ಕೆ ವಿ ವಿಲ್ ಯೂಸ್ ದ
ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಮೇಂಟೈನ್ ಡೇಟಾ ಕನ್ಸಿಸ್ಟೆನ್ಸಿ, ಇಂಟಿಗ್ರಿಟಿ ಆ್ಯಂಡ್ ಸಪೋರ್ಟ್ ಕ್ವೇರಿಂಗ್ ಆ್ಯಂಡ್ ಇಂಡೆಕ್ಸಿಂಗ್ ಆಪರೇಷನ್ಸ್. ಈ ಕೀಸ್ನ ನಾನು ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ಆಗಲೇ ಹೇಳಿದೆ ರಿಲೇಷನಲ್ ಮಾಡೆಲಲ್ಲಿ ಏನಾಗುತ್ತೆ, ಟೇಬಲ್ಸ್ನ ನಾವು ಡಿವೈಡ್ ಮಾಡ್ಕೊಂಡ್ಬಿಡ್ತೀವಿ, ಸಬ್ ಟೇಬಲ್ಸ್ ಆಗಿ ಮಾಡ್ಕೋತೀವಿ. ಸಬ್ ಟೇಬಲ್ಸ್ ಆಗಿ ಮಾಡ್ಕೊಂಡಾಗ ನಾನೇನು ಒಂದು ಐಡೆಂಟಿಫಿಕೇಷನ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ, ಎಲ್ಲ ಟೇಬಲ್ಸು ಒಂದೇ ಥರ ಕಾಣಿಸುತ್ತೆ, ಎಲ್ಲ ಟೇಬಲ್ಸು ಒಂದೇ ಥರ ಕಾಣಿಸುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ವಿ ವಿಲ್ ಯೂಸ್ ದ ಕೀಸ್ ಇನ್ DBMS. ಅರ್ಥ ಆಗ್ತಿದೆಯಲ್ಲ ಸ್ಟೂಡೆಂಟ್ಸ್? ಇದಿಷ್ಟನ್ನು ಅವಾಯ್ಡ್ ಮಾಡೋದಕ್ಕೆ ನಾವು DBMSನಲ್ಲಿ ಕೀಸ್ನ ಯೂಸ್ ಮಾಡ್ತೀವಿ. ಸೊ ವಿ ಹ್ಯಾವ್ ಸಮ್ ಆಫ್ ದ ಕೀಸ್. ನಾನು ಸಿಂಪಲಾಗಿ ಹೇಳ್ತೀನಿ, ಡೆಫಿನೇಷನ್ಸ್ ನೀವು ಟೆಕ್ಸ್ಟ್ ಬುಕ್ಸಲ್ಲಿ ರೆಡಿ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗೋ ಥರ ಹೇಳ್ತೀನಿ. ಫಸ್ಟು ಪ್ರೈಮರಿ ಕೀಯಿಂದ ಸ್ಟಾರ್ಟ್ ಮಾಡ್ತೀನಿ. ಪ್ರೈಮರಿ ಕೀ ಈಸ್ ಯೂಸ್ ಟು ಐಡೆಂಟಿಫೈ ದ ರೋ, ಯೂನಿಕ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ. ರೋ ಅಂದರೆ ಏನು? ಎಂಟೈರ್ ಡೇಟಾ. ಓಕೆ, ಲೆಟ್ ಮೀ ರೈಟ್ ಒನ್ ಸಿಂಪಲ್ ಟೇಬಲ್. ಸ್ಟೂಡೆಂಟ್ ID, ಸ್ಟೂಡೆಂಟ್ ನೇಮ್, POB, ಈ ಮೂರು ಇದೆ ಅಂತ ಇಟ್ಕೊಳ್ಳಿ. ಓಕೆ, ನಾನು ಇದನ್ನೇ ಡೆವಲಪ್ ಮಾಡ್ತಾ ಹೋಗ್ತೀನಿ ಆ ಕೀಸ್ಗೆ ಐಡೆಂಟಿಫೈ ಮಾಡೋದಕ್ಕೆ. ಸ್ಟೂಡೆಂಟ್ ID, ಸ್ಟೂಡೆಂಟ್ ನೇಮ್, DOB. ಇಲ್ಲಿ ರೋ ಅಂದ್ರೇನು? ಯುನೀಕಾಗಿ ಒಂದು ರೋನ ಐಡೆಂಟಿಫೈ ಮಾಡೋದಕ್ಕೆ ಯಾವುದು? ಸ್ಟೂಡೆಂಟ್ ID-ನ ಯುನೀಕಾಗಿ ಐಡೆಂಟಿಫೈ ಮಾಡೋದು. ನೇಮ್ಸು ಡ್ಯೂಪ್ಲಿಕೇಟ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಐ ಕ್ಯಾನ್ ಹ್ಯಾವ್ ಅ ಸೇಮ್ ನೇಮ್ ವಿತ್ ಸೇಮ್ ಇನಿಷಿಯಲ್ಸ್. ಒಂದೇ ನೇಮು ಒಂದೇ ಇನಿಷಿಯಲ್ಸ್ ಇರೋರು ಇಬ್ಬರು ಇರ್ಬೋದು ಕ್ಲಾಸಲ್ಲಿ. ಆಗೇನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ, ಯಾರು ಡೇಟಾ ತೊಗೋಬೇಕು. ನಿಮ್ಮ ರಿಸಲ್ಟ್ಸ್ ಕೆಲವು ಸಲ ಏರುಪೇರಾಗುತ್ತೆ. ಏನಕ್ಕೆ? ಇದೇ ರೀಸನ್ಸ್ಗೆ. ಯಾವಾಗ ನಾವು ರಿಜಿಸ್ಟರ್ ನಂಬರ್ಸ್ ಆನ್ಸರ್ ಶೀಟಲ್ಲಿ ಕರೆಕ್ಟಾಗಿ ಬರೆಯೋದಿಲ್ವೋ ನಮ್ಮ ರಿಸಲ್ಟ್ಸು ಎಲ್ಡಪ್ ಆಗುತ್ತೆ, ಏರುಪೇರಾಗುತ್ತೆ. ಏನು ರೀಸನ್ನು? ಸೇಮ್ ನೇಮ್ ಅವ್ರು ಮಲ್ಟಿಪಲ್ ಮೆಂಬರ್ಸ್ ಇದ್ದಾರೆ. ಬಟ್ ನನ್ನ ಹೇಗೆ ಗುರ್ಸೋದು ನನ್ನ ಸ್ಟೂಡೆಂಟ್ಸ್ನ? ಐ ವಿಲ್ ನಾಟ್ ಐಡೆಂಟಿಫೈ ದ ಸ್ಟೂಡೆಂಟ್ ಇನ್ ಎಕ್ಸಾಮಿನೇಷನ್ ಬೈ ದೇರ್ ನೇಮ್. ಐ ವಿಲ್ ಆಲ್ವೇಸ್ ಐಡೆಂಟಿಫೈ ಬೈ ಸ್ಟೂಡೆಂಟ್ ID. ಇನ್ನೂ ಸಿಂಪಲ್ ಎಕ್ಸಾಂಪಲ್, ನಿಮ್ಮ ಸೀಟ್ ನಂಬರ್ಸ್ ಕೊಡ್ತಾರೆ ಎಕ್ಸಾಮಲ್ಲಿ. ನಿಮ್ಮ ಸೀಟ್ ನಂಬರ್ಸ್ ಯಾವುದ್ರ ಬೇಸಿಸ್ ಮೇಲೆ ಕೊಡ್ತಾರೆ? ಇಷ್ಟು ದಿನ ನೀವೇನು ಎಕ್ಸಾಮ್ ಬರೆದ್ರು ಅದೆಲ್ಲ ನಿಮ್ಮ ಕಾಲೇಜ್ ID ನಂಬರ್ಸ್ ಮೇಲೆ ಕೊಡ್ತಾರೆ. ಬಟ್ ನೆಕ್ಸ್ಟ್ ನೀವು ಫ್ಯೂಚರಲ್ಲಿ ಏನು ಸೆಕೆಂಡ್ PUC ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀರೋ, ಅದು ಇವಾಗಂತೂ ನೀವೆಲ್ಲ ಬೇರೆ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರೆಯೋದು, ಕ್ಲಸ್ಟರಿಂಗ್ ಮಾಡಿದ್ದಾರೆ, ನೀವೆಲ್ಲ ಬೇರೆ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರೆಯೋದ್ರಿಂದ. ಸೊ ಯು ಹ್ಯಾವ್ ಟು ಬಿ ನೋಟ್ ಡೌನ್ ಯುವರ್ ರಿಜಿಸ್ಟರ್ ನಂಬರ್ ಬಿಕಾಸ್ ದಟ್ ಈಸ್ ದ ಕೀ ಎಲಿಮೆಂಟ್. ಅದನ್ನು ಪ್ರೈಮರಿ ಕೀ ಅಂತ ಹೇಳ್ತೀವಿ. ಯೂನಿಕ್ಲಿ ಐಡೆಂಟಿಫೈಸ್ ಈಚ್ ರೆಕಾರ್ಡ್ ಆರ್ ಅ ರೋ ಇನ್ ಅ ಟೇಬಲ್. ಯೂನಿಕಾಗಿ ಐಡೆಂಟಿಫೈ ಮಾಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ 1 2 3 ಸ್ಟೂಡೆಂಟ್ ID 1 2 3. ನಾನೇನಾದರೂ ಜಸ್ಟ್ ಸ್ಟೂಡೆಂಟ್ ID 1 ತೊಗೊಂಡ್ರೆ ಐ ವಿಲ್ ಗೆಟ್ ದ ಎಂಟೈರ್ ಡೇಟಾ ಆಫ್ ದ ಎಂಟೈರ್ ರೆಕಾರ್ಡ್ ಆಫ್ ಅ ಫಸ್ಟ್ ಸ್ಟೂಡೆಂಟ್. ಸ್ಟೂಡೆಂಟ್ ID 3 ಅಂತ ತೊಗೊಂಡ್ರೆ ಐ ವಿಲ್ ಗೆಟ್ ದ ಎಂಟೈರ್ ರೆಕಾರ್ಡ್ ಆಫ್ ಅ ಥರ್ಡ್ ಸ್ಟೂಡೆಂಟ್. ನಿಮ್ಮ ಮಾರ್ಕ್ಸ್ ಕೂಡ ಹೀಗೆ ಎಂಟರ್ ಆಗೋದು ಎಕ್ಸಾಮಿನೇಷನ್ಸಲ್ಲಿ. ವಿ ವಿಲ್ ನಾಟ್ ಸಿ ನಮಗೆ ನಿಮ್ದು ಯಾರದೇ ನಿಮ್ಮ ಆನ್ಸರ್ ಸ್ಕ್ರಿಪ್ಟಲ್ಲಿ ನೀವು ಯಾರು ಹೆಸರೇ ಬರೆಯಲ್ಲ. ಜಸ್ಟ್ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ, ಸಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟ್ ಕೋಡ್ ಇರುತ್ತೆ, ಅದು ಮಾತ್ರ ಬರೀತೀರಾ ಅಷ್ಟೇ. ಸೊ ನಮ್ಗೆ ಯಾರಿಗೆ ಯಾವ ಪೇಪರ್ ಸಿಗುತ್ತೆ ಅನ್ನೋದು ಗೊತ್ತಲ್ಲ ವ್ಯಾಲ್ಯೂಯೇಷನ್ಸಲ್ಲಿ. ಸೊ ನಾವೇನು ಮಾಡ್ತೀವಿ, ವಿ ವಿಲ್ ನಿಮ್ದು ಅದೇ ಹೇಳಿದ್ನಲ್ಲ, ನೀವೇನ ರಿಜಿಸ್ಟರ್ ನಂಬರ್ ತಪ್ಪು ಬರೆದ್ರೆ ರಿಸಲ್ಟ್ಸು ಪ್ರಾಬ್ಲಮ್ ಆಗುತ್ತೆ, ಎಲ್ಡ್ ಆಗುತ್ತೆ. ಸೊ ಅವಾಗ ನೀವು ಮತ್ತೆ PU ಬೋರ್ಡ್ಗೆ ಹೋಗಬೇಕು, ನಿಮ್ಮ ಆಲ್ ಟಿಕೆಟ್ನ ಆವಾಗ ಸೇಫಾಗಿ ಇಟ್ಕೊಂಡಿರಬೇಕು. ಸಿ, ನಾವು DBMS ಸಾಫ್ಟ್ವೇರ್ DBMS ಟಾಪಿಕ್ ಮಾಡ್ತಾ ನಾವು ಆಲ್ ಟಿಕೆಟ್ಗೆಲ್ಲ ರಿಲೇಟಿವ್ ಆಗ್ತಿದೆ. ದಿಸ್ ಈಸ್ ಕಾಲ್ಡ್ ಎಸ್ ರಿಲೇಷನಲ್ ಡೇಟಾಬೇಸ್. ಒಂದು ದೊಡ್ಡ ಟೇಬಲ್ಲು ಸಬ್ ಡಿವಿಷನ್ ಆಗಿ ರಿಲೇಟ್ ಆಗ್ತಿದೆ. ಇದು ಕ್ಯಾಂಡಿಡೇಟ್ ಕೀ, ಇದು ಪ್ರೈಮರಿ ಕೀ ಅಂತೀವಿ. ನೆಕ್ಸ್ಟ್ ಇರೋದು ನನಗೆ ಸೆಕೆಂಡ್ ಒನ್, ಕ್ಯಾಂಡಿಡೇಟ್ ಕೀ. ಈ ಕ್ಯಾಂಡಿಡೇಟ್ ಕೀ ಅಂದರೆ ಏನು? ಇವಾಗ ಸಮ್ಟೈಮ್ಸ್ ಏನಾಗುತ್ತೆ, ಐ ವಿಲ್ ಹ್ಯಾವ್ ಮೋರ್ ದೆನ್ 2 ಸೇಮ್ ರಿಲೇಟಿವ್ ಥಿಂಗ್ಸ್. ಯುನೀಕಾಗಿ ಐಡೆಂಟಿಫೈ ಇಲ್ಲಿ ಈ ಕೇಸಲ್ಲಿ ಬರೀ ಸ್ಟೂಡೆಂಟ್ ID ಒಂದೇ ಐಡೆಂಟಿಫೈ ಮಾಡ್ಬೋದು, ಯುನೀಕಾಗಿ ಐಡೆಂಟಿಫೈ ಮಾಡ್ಬಿಡ್ಬೋದು. ಬಟ್ ಕೆಲವು ಸಲ ಏನಾಗುತ್ತೆ, ಇದು ಬಿಟ್ಟು ಬೇರೆನೂ ID ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್, ಯಾವುದೋ ಒಂದು ಪ್ರಾಡಕ್ಟ್ದು ಆರ್ಡರ್ದು ತಗೊಳ್ಳಿ. ಆರ್ಡರ್ ID ಇರುತ್ತೆ ಮತ್ತು ಪ್ರಾಡಕ್ಟ್ ID ಇರುತ್ತೆ, ಎರಡು ಯೂನಿಕ್ ಎಲಿಮೆಂಟ್ಸು. ಪ್ರಾಡಕ್ಟ್ ID ಎರಡು ಯೂನಿಕ್ ಎಲಿಮೆಂಟ್ಸು. ಸೊ ಅವಾಗ ನಾನು ಏನು ಮಾಡ್ತೀನಿ, ಐ ಕೆನಾಟ್ ಮೇಕ್ ಎರಡೂ ಪ್ರೈಮರಿ ಕೀ ಅಂತ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀನಿ, ಒಂದನ್ನು ಪ್ರೈಮರಿ ಕೀ ಮಾಡಿದ್ರೆ ಇನ್ನೊಂದನ್ನು ಕ್ಯಾಂಡಿಡೇಟ್ ಕೀ ಅಂತ ಹೇಳ್ತೀವಿ. ವಿ ವಿಲ್ ನಾಟ್ ಕಾಲ್ ಇಟ್ ಆಸ್ ಅ ಸೆಕೆಂಡರಿ ಪ್ರೈಮರಿ ಕೀ ಅಂತ ಹೇಳಲ್ಲ, ಅದನ್ನು ಕ್ಯಾಂಡಿಡೇಟ್ ಕೀ ಅಂತ ಹೇಳ್ತೀವಿ. ಯಾವಾಗ ಇದನ್ನು ಯೂಸ್ ಮಾಡ್ತೀವಿ, ವೆನ್ ಐ ಹ್ಯಾವ್ ಐಡೆಂಟಿಫೈ ಯೂನಿಕ್ಲಿ ಮೋರ್ ದೆನ್ 2 ಕಾಲಮ್ಸ್. ಅರ್ಥ ಆಗ್ತಿದೆಯಲ್ವಾ? ಒಂದು ಟೇಬಲಲ್ಲಿ ಯಾವಾಗ ಸೇಮ್ ರಿಲೇಟಿವ್ ಟರ್ಮ್ಸ್ ಎರಡಕ್ಕಿಂತ ಜಾಸ್ತಿ ಇರುತ್ತೋ ಆವಾಗ ಕ್ಯಾಂಡಿಡೇಟ್ ಕೀಸ್ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ಸೆಕೆಂಡರಿ ಆರ್ ಆಲ್ಟರ್ನೇಟ್ ಕೀ.
secondary or a alternate key. It's simply those candidate key. It's almost like a candidate key only, which not currently selected as the primary key. ಅರ್ಥ ಆಗ್ತಿದ್ಯಾ? ಅದನ್ನು ಪ್ರೈಮರಿ ಕೀ ಅಂತ ಕನ್ಸಿಡರ್ ಮಾಡಲ್ಲ, ಅದನ್ನು ಆಲ್ಟರ್ನೇಟ್ ಪ್ರೈಮರಿ ಕೀ ಅಂತ ಕನ್ಸಿಡರ್ ಮಾಡ್ತೀವಿ ಹೊರತು ವಿ ವಿಲ್ ನಾಟ್ ಕಾಲ್ ಇಟ್ ಆಸ್ ಅ ಪ್ರೈಮರಿ ಕೀ. ಸೊ ಪ್ರೈಮರಿ ಕೀ ಅಂದ್ರೇನು? ಇಟ್ ಐಡೆಂಟಿಫೈಸ್ ಒನ್ಲಿ ದ ಯೂನಿಕ್ನೆಸ್. ಯೂನಿಕ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ ವಿ ವಿಲ್ ಯೂಸ್ ದ ಪ್ರೈಮರಿ ಕೀ. ಕ್ಯಾಂಡಿಡೇಟ್ ಕೀ ಇದು ಹೇಳಿದ್ನಲ್ಲ, ಈ ಥರ ಏನಾದರೂ ಕಾನ್ಸಿಕ್ವೆನ್ಸಸ್ ಬಂದರೆ, ಪ್ರಾಡಕ್ಟ್ ಐ ಡಿನೂ ಇದೆ, ಅದು ಯೂನಿಕ್ ಆಗಿರುತ್ತೆ, ಆರ್ಡರ್ ಐ ಡಿ ಇದೆ, ಅದು ಯೂನಿಕ್ ಆಗಿರುತ್ತೆ. ಎರಡೆರಡು ಪ್ರೈಮರಿ ಕೀ ಮಾಡೋಕ್ಕಾಗಲ್ಲ. ಸೊ ಒಂದನ್ನು ಕ್ಯಾಂಡಿಡೇಟ್ ಕೀ ಮಾಡ್ತೀನಿ, ಇನ್ನೊಂದನ್ನು ಪ್ರೈಮರಿ ಕೀ ಅಂತ ಮಾಡ್ತೀನಿ. ಸೂಪರ್ ಕೀ ವಿಚ್ ಟೂ ರೋಸ್ ಶೇರ್ ದ ಸೇಮ್ ವ್ಯಾಲ್ಯೂಸ್ ಆನ್ ದ ಸೆಟ್ಸ್. ಸೊ ಯಾವುದೇ ವ್ಯಾಲ್ಯೂಸ್ ಸೆಟ್ಟಲ್ಲಿ ಶೇರ್ ಮಾಡೋಕ್ಕಾಗ್ದಿರೋದು ವಿ ವಿಲ್ ಕಾಲ್ ಇಟ್ ಆಸ್ ಸೂಪರ್ ಕೀ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಪ್ರೈಮರಿ ಕೀ ಓನ್ಲಿ. ಅದು ಪ್ರೈಮರಿ ಕೀ ಥರನೇ, ಅದಕ್ಕೇನು ಬೇರೆ ಎಕ್ಸ್ಟ್ರಾ ಏನಿಲ್ಲ. ಇಲ್ಲಿ ನೋಡ್ಬೋದು, all sets of columns for which no two rows share the same values of those sets. No two rows ಹೇಳಿದ್ನಲ್ಲ, ಎಲ್ಲನೂ ಡಿಫ್ರೆಂಟ್ ಆಗಿರಬೇಕು. ಒಂದೇ ಥರ ಏನಾನ ವ್ಯಾಲ್ಯೂ ಇತ್ತು ಅಂದರೆ ಅವಾಗ ಐಡೆಂಟಿಫೈ ಮಾಡೋದಕ್ಕೆ ವಿ ವಿಲ್ ಗೋ ಫಾರ್ ದ ಸೂಪರ್ ಕೀ. ಆ್ಯಂಡ್ ಲಾಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಅ ಫಾರಿನ್ ಕೀ. ಇದು ನಿಮ್ಗೆ ಒನ್ ಆಫ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಇತ್ತು. ಡ್ಯಾಶ್ ಕೀ ಈಸ್ ಯೂಸ್ಡ್ ಆಸ್ ಅ ರೆಫರೆನ್ಸ್, ಅದಕ್ಕೆ ಆನ್ಸರ್ ಬಂದು ಫಾರಿನ್ ಕೀ. ಹೇಳಿದ್ನಲ್ಲ, ಇಲ್ಲಿ ಸ್ಟೂಡೆಂಟ್ ಐ ಡಿ ಇದೆ, ಸ್ಟೂಡೆಂಟ್ ನೇಮ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ಟು ವಿಚ್ ಡಿಪಾರ್ಟ್ಮೆಂಟ್ ಈ ಬಿಲಾಂಗ್ಸ್, ಡಿಪಾರ್ಟ್ಮೆಂಟ್ ಐ ಡಿ ಕೊಟ್ಟಾಗ ಏನಾಯಿತು, ದಿಸ್ ವಿಲ್ ಬಿ ದ ಫಾರಿನ್ ಕೀ. ಫಾರಿನ್ ಕೀ ಯೂಸ್ ಮಾಡ್ತಿದ್ರೆ ಅದು ಇನ್ನೊಂದು ಟೇಬಲಲ್ಲಿ ಅದು ಪ್ರೈಮರಿ ಕೀ ಆಗಿರುತ್ತೆ, ರೆಫರೆನ್ಸ್ ಕೀ. ಒಂದು ಟೇಬಲಲ್ಲಿ ಪ್ರೈಮರಿ ಕೀ ಆಗಿದ್ದು ಇನ್ನೊಂದು ಟೇಬಲಲ್ಲಿ ಏನಾದರೂ ಅದು ರಿಪೀಟ್ ಆಗ್ತಿದೆ, ಆ ಕಾಲಮ್ ವ್ಯಾಲ್ಯೂ ರಿಪೀಟ್ ಆಗ್ತಿದೆ ಅಂದರೆ ದಟ್ ವಿಲ್ ಆಕ್ಟ್ಸ್ ಆಸ್ ಅ ವಾಟ್, ಫಾರಿನ್ ಕೀ. ಇದ್ರದ್ದು ಇನ್ನೊಂದು ನೇಮ್ ಏನು, ರೆಫರೆನ್ಸ್ ಕೀ ಅಂತಲೂ ಹೇಳ್ತೀವಿ. ಓಕೆ, ಫಾರಿನ್ ಕೀ ಆರ್ ಅ ರೆಫರೆನ್ಸ್ ಕೀ. ಅರ್ಥ ಆಗ್ತಿದೆಯಲ್ಲ ಸ್ಟೂಡೆಂಟ್ಸ್? ಸೊ ಇದನ್ನು ನಾವು ಕೀಸ್ ಅಂತ ಹೇಳ್ತೀವಿ. ನಿಮ್ಮ ಕೀಸಲ್ಲಿ ನಿಮಗೆ ಮೇಜರಾಗಿ ಕ್ವೆಶನ್ಸ್ ಬರೋದು ಪ್ರೈಮರಿ, ಕ್ಯಾಂಡಿಡೇಟು, ಫಾರಿನ್ ಕೀ ಮೇಜರಾಗಿ ಕೇಳೋದು. ಬಿಕಾಸ್ ದಟ್ ಈಸ್ ದ ಮೋಸ್ಟ್ ಸ್ಟ್ರೆಸ್ ಥಿಂಗ್ಸ್ ವಿ ವಿಲ್ ಡೂ ಇನ್ ಪಿ ಯು ಸಿ ಸಿಲೆಬಸ್ಸಲ್ಲಿ. ನಿಮಗೆ ಜಾಸ್ತಿ ಇರೋದು ಅದೇ. ಐ ಥಿಂಕ್ ನಿಮ್ಮ ಲ್ಯಾಬಲ್ಲಿ ಥರ್ಡ್ ಆ್ಯಂಡ್ ಫೋರ್ತ್ ಪ್ರೋಗ್ರಾಮ್ಸ್ ಬೇಸ್ಡ್ ಆನ್ ದೀಸ್ ಟು, ವೇರ್ ಇಟ್ ಈಸ್ ನಾಟ್ ದೆನ್ ಯುವರ್ ಲ್ಯಾಬ್ ಎಕ್ಸಾಮ್ಸ್ ಮುಗ್ದೋಗಿದೆ ಅನ್ಕೋತೀನಿ. ಲ್ಯಾಬ್ ಎಕ್ಸಾಮ್ಸಲ್ಲಿ ಯಾರೂ ಥರ್ಡ್ ಆ್ಯಂಡ್ ಫೋರ್ತ್ನ ಇಡೋದಿಲ್ಲ. ನಾನು 2016ಇಂದ ನೋಡ್ಕೊಂಬರ್ತಾ ಇದ್ದೀನಿ, 14ಇಂದ ನೋಡ್ತಾ ಇದ್ದೀನಿ. ಪಿ ಯು ಸಿಯಲ್ಲಿ ಯಾರೂ ಥರ್ಡ್ ಆ್ಯಂಡ್ ಫೋರ್ತ್ ಲ್ಯಾಬ್ ಪ್ರೋಗ್ರಾಮ್ಸ್ ಮಾಡಲ್ಲ. ಬಿಕಾಸ್ ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಷ್ಟ ಆಗುತ್ತೆ ಅಂತ, ಅದಕ್ಕೋಸ್ಕರನೇ ಅದೆಲ್ಲ ಇಲ್ಲ. ಅದರಲ್ಲೆಲ್ಲ ನಾವು ಈ ಫಾರಿನ್ ಕೀ ಮತ್ತು ಪ್ರೈಮರಿ ಕೀ ಯೂಸ್ ಮಾಡ್ತೀವಿ. ನೀವು ನೋಡ್ಬೋದಲ್ಲಿ ಅಕೌಂಟ್ಸ್ ನೇಮ್ ವಿಚ್ ಬಿಲಾಂಗ್ ಟು ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಸೊ ಆ್ಯಂಡ್ ಸೊ ಪರ್ಸನ್ ಬಿಲಾಂಗ್ಸ್ ಟು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಂತ ಕ್ವೆಶನ್ ಇದೆ, ಅಬ್ಸರ್ವ್ ಮಾಡಿದ್ದೀರಲ್ಲ. ಸೊ ನೀವು ರೆಕಾರ್ಡಲ್ಲಿ ಬರ್ದಿರ್ಬೇಕಾದ್ರೆ ನೋಡಿರ್ತೀರ, ಅದನ್ನೆಲ್ಲ ಅಲ್ಲಿ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಸ್ಟ್ರೆಸ್ ನೀವು ಯಾವ್ದು ಮಾಡಬೇಕು, ಪ್ರೈಮರಿ ಕೀ ಡೆಫಿನೇಷನ್ ಮೇಲೆ, ಕ್ಯಾಂಡಿಡೇಟ್ ಕೀ ಡೆಫಿನೇಷನ್ ಮೇಲೆ, ಫಾರಿನ್ ಕೀ ಡೆಫಿನೇಷನ್ ಮೇಲೆ. ಇದೆರಡೂ ನೆನ್ಪಿಟ್ಕೊಂಡಿದ್ರೆ ಸಾಕು. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ನಾರ್ಮಲೈಸೇಷನ್. ನಾರ್ಮಲೈಸೇಷನ್ ಅಂದರೆ ಏನು? ಇಟ್ಸ್ ಅ ರೂಲ್ಸ್ ಥರ, ನಾರ್ಮ್ಸ್, ಒಂದು ರೂಲ್ಸ್ ಥರ. ಡೇಟಾಬೇಸ್ ಮಾಡೋದಕ್ಕೆ, ಟೇಬಲ್ನ ಹೆಂಗೆ ಕ್ರಿಯೇಟ್ ಮಾಡೋದಕ್ಕೆ ಒಂದು ರೂಲ್ ಇದೆ. ಅದರಲ್ಲಿ ನನಗೆ 4 ಟೈಪ್ಸ್ ಆಫ್ ನಾರ್ಮಲೈಸೇಷನ್ಸ್ ಇದೆ. ಇಲ್ಲೇ ಇದೆ ನೋಡಿ. ಪ್ರೊಸೆಸ್ ಆಫ್ ಆರ್ಗನೈಸಿಂಗ್ ಡೇಟಾ ಇನ್ ಅ ಡೇಟಾಬೇಸ್ ಟು ರೆಡ್ಯೂಸ್ ರಿಡಂಡೆನ್ಸಿ. ರಿಡಂಡೆನ್ಸಿ ಅಂದರೆ ಹೇಳಿದ್ರೆ ಡ್ಯೂಪ್ಲಿಕೇಶನ್ಸ್, ಮಲ್ಟಿಪಲ್ ಥಿಂಗ್ಸ್ನ ರಿಪಿಟೇಟಿವ್ ಆಗಿ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಅ ರಿಡಂಡೆನ್ಸಿ ಅಂತೀವಿ. ಅದಕ್ಕೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ, ನಾರ್ಮಲೈಸೇಷನ್ ಯೂಸ್ ಮಾಡ್ತಾ ಇದ್ದೀವಿ. ವೆನ್ ಇಟ್ ಕಮ್ಸ್ ಟು ನಾರ್ಮಲೈಸೇಷನ್ ನಾವು ಏನೆಲ್ಲ ಫಾಲೋ ಮಾಡಬೇಕು ಅನ್ನೋದಕ್ಕೆ ವಿ ಹ್ಯಾವ್ ಅ 4 ನಾರ್ಮಲ್ ಫಾರ್ಮ್ಸ್. 4 ರೂಲ್ಸ್ ಇದೆ, ಅದರಲ್ಲಿ ಇಲ್ಲಿ ನೋಡ್ಬೋದು. ಫಸ್ಟ್ ನಾರ್ಮಲ್ ಫಾರ್ಮ್, ಸೆಕೆಂಡ್ ನಾರ್ಮಲ್ ಫಾರ್ಮ್, ಥರ್ಡ್ ನಾರ್ಮಲ್ ಫಾರ್ಮ್ ಆ್ಯಂಡ್ ಬಾಯ್ಸ್ ಕೋಡ್ ನಾರ್ಮಲ್ ಫಾರ್ಮ್. ಮುಂಚೆ ಅರ್ಲಿಯರ್ ನಿಮಗೆ ಸಿಲೆಬಸ್ಸಲ್ಲಿ ಈಗಲೂ ಇದೆ, ಕಾರ್ಟ್ಸ್ ರೂಲ್ ಎಲ್ಲ ಇದೆ. ಬಟ್ ಇತ್ತೀಚೆಗೆ ಯಾಕೋ ಆ ಕಾರ್ಟ್ಸ್ ರೂಲಲ್ಲಿ ಯಾವ ಎಕ್ಸಾಮ್ ಪೇಪರಲ್ಲೂ ಕೇಳ್ತಾ ಇಲ್ಲ. ನಾನು ಒಂದೇ ಒಂದು ಸಲ 2016 ಆ್ಯಂಡ್ 17 ಕ್ವೆಶನ್ ಪೇಪರ್ಸಲ್ಲಿ ಬಂದಿತ್ತು, ಮೆನ್ಷನ್ ಎನಿ 5 ಕಾರ್ಟ್ಸ್ ರೂಲ್ ಅಂತ ಇತ್ತು. ಇವಾಗ ಯಾರೂ ಕೇಳ್ತಿಲ್ಲ, ಸೊ ಅದಕ್ಕೋಸ್ಕರ ಅದನ್ನು ನಾನು ಇವಾಗ ಹೇಳಕ್ಕೆ ಹೋಗ್ತಿಲ್ಲ. ಬಟ್ ಇದಿಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಕಾರ್ಟ್ಸ್ ರೂಲಲ್ಲಿ ಏನಿಲ್ಲ, ಸೇಮ್ ಥಿಂಗ್ ಏನಿದೆಯೋ ಅದೇ. ಡೇಟಾ ಡೂಪ್ಲಿಕೇಟ್ ಆಗಿರಬಾರ್ದು, ಒಂದು ಕಾಲಮಲ್ಲಿ ಸೇಮ್ ಮಲ್ಟಿಪಲ್ ಡೇಟಾ ಇರಬಾರ್ದು, ಒಂದು ಕಾಲಮಲ್ಲಿ ಒಂದೇ ಡೇಟಾ ಇರಬೇಕು. ಅದನ್ನು ಕಾರ್ಟ್ಸ್ ರೂಲಲ್ಲಿ ಇರೋದು. ಅದನ್ನೇ ವಿ ವಿಲ್ ಕನ್ಸರ್ವ್ಡ್, ಅದನ್ನು ಸಿಂಪ್ಲಿಫೈಡ್ ಮಾಡಿ ನಾರ್ಮಲ್ ಫಾರ್ಮ್ಸ್ ಅಂತ 4 ನಾರ್ಮಲ್ ಫಾರ್ಮ್ಸ್ ಇಟ್ಕೊಂಡಿದ್ದೀವಿ. ಒಂದು ಫಸ್ಟ್ ನಾರ್ಮಲ್ ಫಾರ್ಮ್, ಸೆಕೆಂಡ್ ನಾರ್ಮಲ್ ಫಾರ್ಮ್ ಆ್ಯಂಡ್ ಥರ್ಡ್ ನಾರ್ಮಲ್ ಫಾರ್ಮ್ ಆ್ಯಂಡ್ ಬಾಯ್ಸ್ ಕೋಡ್ ನಾರ್ಮಲ್ ಫಾರ್ಮ್. ಓಕೆ, ಸೊ ಫಸ್ಟ್ ನಾರ್ಮಲ್ ಫಾರ್ಮ್ ಅಂದರೆ ಏನು? ಎಲಿಮಿನೇಟ್ ರಿಪೀಟಿಂಗ್ ಗ್ರೂಪ್ಸ್. ನಾನು ಇಲ್ಲೇ ತೋರಿಸ್ಬಿಡ್ತೀನಿ, ಒಂದು ಟೇಬಲ್ ಇದೆ, ಅದರಲ್ಲಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇಲ್ಲಿ ನೋಡ್ಬೋದು, ಫಸ್ಟ್ ನಾರ್ಮಲೈಸೇಷನಲ್ಲಿ
ಇದು ನಾರ್ಮಲೈಸೇಷನ್. ಇಲ್ಲಿ ಅಬ್ಸರ್ವ್ ಮಾಡಿ, I101 ಮತ್ತು I102 ರಿಪಿಟೇಟಿವ್ ಆಗಿದೆ. ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ, ಪೀಟರ್ ಪ್ಯಾನ್ ರಿಪಿಟೇಟಿವ್, ಜಾನ್ ಡೋ ಅನ್ನೋದು ರಿಪಿಟೇಟಿವ್ ಆಗಿದೆ. ಸೊ ಜೇನ್ ಮತ್ತು ಜಾನ್ಗೆ ಇಬ್ಬರಿಗೂ ಸೇಮ್ ಐ ಡಿ ಇದೆ. ಇದನ್ನ ರಿಡಂಡೆನ್ಸಿ ಅಂತೀವಿ. ಈ ಥರ ಇರಬಾರ್ದು. ಇದನ್ನೇ ನಾರ್ಮಲೈಸೇಷನ್, ಇದನ್ನೇ ನಾರ್ಮಲೈಸ್ ಮಾಡಬೇಕು ಅನ್ನೋದು. ಈ ಥರ ನನಗೆ ಟೇಬಲ್ ಇರಬಾರ್ದು, ಡೇಟಾನೇ ಇರಬಾರ್ದು ಈ ಥರ. ಅರ್ಥ ಆಗ್ತಿದ್ದಿಲ್ಲ? ಬಿಕಾಸ್ ನೀವು ನೋಡಿ, ಡೇಟಾ ಎಂಟ್ರಿ ಮಾಡೋರೆಲ್ಲ ಹಿಂಗೆ ಮಾಡಿಬಿಡ್ತಾರೆ, ರ್ಯಾಂಡಮಾಗಿ ಹಾಕೊಂಡು ಹೋಗ್ಬಿಡ್ತಾರೆ, ಟೈಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಆ್ಯಸ್ ಅ ಡೇಟಾಬೇಸ್ ಡೆವಲಪ್ಮೆಂಟ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋದು ಏನು ಕೆಲಸ? ಇದನ್ನೆಲ್ಲ ಅವಾಯ್ಡ್ ಮಾಡೋದೇ ನನ್ನ ಕೆಲಸ. DBMS ಸಾಫ್ಟ್ವೇರ್ನ ಅವಾಯ್ಡ್ ಮಾಡೋದೇ ಇದಕ್ಕೋಸ್ಕರ. ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ವಿ ವಿಲ್ ಗೋ ಫಾರ್ ದ DBMS ಸಾಫ್ಟ್ವೇರ್. ಇಲ್ಲಿ ನೋಡಿ, ಫಸ್ಟ್ ನಾರ್ಮಲ್ ಫಾರ್ಮಲ್ಲಿ ಏನಾಗುತ್ತೆ, ಪ್ರೀವಿಯಸ್ ಟೇಬಲ್ ನೋಡಿ, ಪ್ರಾಬ್ಲಮ್ಸ್ ವಿತ್ ದಿಸ್ ಅನ್ನಾರ್ಮಲೈಸ್ ಟೇಬಲ್ ಏನಿದೆ, ರಿಡಂಡೆನ್ಸಿ ಇದೆ. ಸ್ಟೂಡೆಂಟ್ ನೇಮ್ಸ್ ಆ್ಯಂಡ್ ಇನ್ಸ್ಟ್ರಕ್ಟರ್ ನೇಮ್ಸ್ ಆರ್ ರಿಪೀಟೆಡ್. ಆಗಲೇ ಹೇಳಿದೆ, ಜೇನ್ ರಿಪೀಟ್ ಆಗಿದೆ. ಅನಾಮಲೀಸ್, ಡಾಕ್ಟರ್ ಸ್ಮಿತ್ಸ್ ನೇಮ್ ಚೇಂಜಸ್, ಯು ಹ್ಯಾವ್ ಟು ಅಪ್ಡೇಟ್ ಇನ್ ಮಲ್ಟಿಪಲ್ ರೋಸ್, ಚೇಂಜ್ ಆಗುತ್ತೆ. ಅನಾಮಲೀಸ್, ಕನ್ಫ್ಯೂಷನ್, ಇನ್ಸರ್ಟ್ ಅನಾಮಲೀಸ್, ಯು ಕ್ಯಾನಾಟ್ ಆ್ಯಡ್ ಅ ನ್ಯೂ ಇನ್ಸ್ಟ್ರಕ್ಟರ್ ವಿತೌಟ್ ಅಸೈನಿಂಗ್ ದೆಮ್ ಟು ಅ ಕೋರ್ಸ್. ನಾನು ಬೇಕಿದ್ರೆ ಕೋರ್ಸ್ಗೆ ಆ್ಯಡ್ ಮಾಡಿದೆ ಡೈರೆಕ್ಟಾಗೂ ಇದು ಮಾಡ್ಬೋದು. ನೆಕ್ಸ್ಟ್, ಡಿಲೀಷನ್ ಅನಾಮಲೀಸ್. ನನಗೆ ತುಂಬ ಅನಾಮಲೀಸ್ ಅನ್ನೋದಕ್ಕೆ, ಬಟ್ ಜಾಸ್ತಿ ಕನ್ಫ್ಯೂಷನ್ ಇದ್ದರೆ ಅದನ್ನು ಡಿಲೀಟ್ ಕೂಡ ಮಾಡ್ಬೋದು. ಈಗ ಅಬ್ಸರ್ವ್ ಮಾಡಿ, ಫಸ್ಟ್ ನಾರ್ಮಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿದಾಗ ಇಲ್ಲಿ ನೋಡಿ, I101 ಒಂದೇ ಸಲ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಕೋರ್ಸ್ ಚೇಂಜ್ ಆಗುತ್ತೆ. ಇದನ್ನೇ ವಿ ವಿಲ್ ಕಾಲ್ ಇಟ್ ಆಸ್ ಅ ಫಸ್ಟ್ ನಾರ್ಮಲ್ ಫಾರ್ಮ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಪ್ರೊಫೆಸರ್ ನೇಮ್, ಇಂಟ್ರೊಡಕ್ಷನ್ ಟು ಪ್ರೋಗ್ರಾಮಿಂಗ್ ಇಬ್ಬರು ತೊಗೊಂಡಿದ್ದಾರೆ. ಓಕೆ, ಬಟ್ ಪ್ರೊಫೆಸರ್ ನೇಮ್ 2 ಇದೆ. ಪ್ರೀವಿಯಸ್ಸಲ್ಲಿ ಏನಿದೆ ಇದು ಇಂಟ್ರೊಡಕ್ಷನ್ ಟು ಪ್ರೋಗ್ರಾಮಿಂಗ್ C101 ಜೇನ್-ಡೋ ಸೇಮ್ ಅದೇ ಇದೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ವಿ ವಿಲ್ ಯೂಸ್ ದ ನಾರ್ಮಲೈಸೇಷನ್. ನನಗೆ ಮಲ್ಟಿಪಲ್ ಡೇಟಾ ಇರಬಾರ್ದು. ಸೊ ಒನ್ ಡೇಟಾ ಇರೋದಕ್ಕೆ ವಿ ವಿಲ್ ಗೋ ಫಾರ್ ದ ಒನ್ ನಾರ್ಮಲ್ ಫಾರ್ಮ್. ಸೆಕೆಂಡ್ ನಾರ್ಮಲ್ ಫಾರ್ಮ್ ಅಂದರೆ ಏನು? ಓಕೆ, ಸೆಕೆಂಡ್ ನಾರ್ಮಲ್ ಫಾರ್ಮ್ ಇಸ್ ನಥಿಂಗ್ ಬಟ್ ಫಸ್ಟ್ ಅದು ರೂಲ್ಸ್. ಸೆಕೆಂಡ್ ನಾರ್ಮಲ್ ಫಾರ್ಮ್ಗೆ ರೂಲ್ಸ್ ಏನು? ಫಸ್ಟ್ ಇಟ್ ಶುಡ್ ಬಿ ಇನ್ ಅ ನಾರ್ಮಲ್ ಫಾರ್ಮ್. ಅಂದರೆ ಯಾವುದೇ ಡ್ಯೂಪ್ಲಿಕೇಟ್ ಐಡಿ, ಅಟಾಮಿಕ್ ವ್ಯಾಲ್ಯೂಸ್ ಇರಬೇಕು. ಒಂದು ಕಾಲಮಲ್ಲಿ ಒಂದೇ ವ್ಯಾಲ್ಯೂ ಇರಬೇಕು. ಆ್ಯಂಡ್ ಇಟ್ ಶುಡ್ ನಾಟ್ ಬಿ ರಿಪೀಟೆಡ್. ಇಟ್ ಕ್ಯಾನ್ ಬಿ ರಿಪೀಟೆಡ್, ಬಟ್ ಒಂದು ವ್ಯಾಲ್ಯೂಯಲ್ಲಿ ಒಂದು ಕಾಲಮಲ್ಲಿ ಒಂದೇ ವ್ಯಾಲ್ಯೂ ಇರಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಅದು ಫಸ್ಟ್ ನಾರ್ಮಲ್ ಫಾರ್ಮಲ್ಲಿ. ಎಲಿಮಿನೇಟ್ ರಿಡಂಡೆಂಟ್ ಡೇಟಾ ದಟ್ ಡಿಪೆಂಡ್ಸ್ ಓನ್ಲಿ ಆನ್ ಪಾರ್ಟ್ ಆಫ್ ದ ಕಾಂಪೋಸಿಟ್ ಕೀ. ಸೊ ಇಲ್ಲಿ ಇನ್ನೊಂದು ಹೊಸ ಥರ ಕೀ ಬಂದ್ಬಿಡ್ತು. ಈ ಕಾಂಪೋಸಿಟ್ ಕೀ ಅಂದರೆ ಏನು? when I have a primary key, when I have a foreign key, when I have a candidate key, ಇದಿಷ್ಟು ಕೀಸ್ನ we will call it as a composite keys ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಇದನ್ನು ಕಾಂಪೋಸಿಟ್ ಕೀಸ್ ಅಂತ ಹೇಳ್ತೀವಿ. ಸೊ ಇದನ್ನು ಎಲಿಮಿನೇಟ್ ರಿಡಂಡೆಂಟ್, ಮಲ್ಟಿಪಲ್ ಡೇಟಾ ಇರೋದನ್ನ ರಿಡಂಡೆಂಟ್ ಅಂತ ಹೇಳ್ತೀವಿ. ಅದನ್ನೆಲ್ಲ ಎಲಿಮಿನೇಟ್ ಮಾಡೋದಕ್ಕೆ we will use the second normal form. ಓಕೆ, ಅದಕ್ಕಿಂತ ಮುಂಚೆ ಸೆಕೆಂಡ್ ನಾರ್ಮಲ್ ಫಾರ್ಮ್ ಮಾಡೋಕ್ಕಿಂತ ಮುಂಚೆ ಏನಾಗಿರಬೇಕು? ಆ ಟೇಬಲ್ಲು ಫಸ್ಟ್ ನಾರ್ಮಲ್ ಫಾರ್ಮಲ್ಲಿ ಇರಬೇಕು. ಈಚ್ ಕಾಲಮ್ ಶುಡ್ ಬಿ ಕಂಟೈನ್ ಅಟಾಮಿಕ್ ವ್ಯಾಲ್ಯೂಸ್, ಇಂಡಿವಿಸಿಬಲ್. ಅದು ಡಿವೈಡ್ ಆಗೋ ಥರ ಇರಬಾರ್ದು, ಒಂದೇ ವ್ಯಾಲ್ಯೂ ಇರಬೇಕು. ಆ ಕಾಲಮಲ್ಲಿ 1 ಅಂದರೆ 1 ಇರಬೇಕು. ಅದಾದಮೇಲೆ 2, 3 ಅಂತೇನು ಬರೋಕ್ಕಾಗಲ್ಲ. ಅದನ್ನೇ ಹೇಳೋದು. ಈಚ್ ರೆಕಾರ್ಡ್ ಶುಡ್ ಬಿ ಯೂನಿಕ್ ಆ್ಯಂಡ್ ಪ್ರತಿ ರೆಕಾರ್ಡು ಯೂನಿಕ್ ಆಗಿರಬೇಕು. ಈ ನೆಕ್ಸ್ಟ್ ಟೇಬಲಲ್ಲೇ ನೋಡಿ ಸರ್, ಇಲ್ಲಿ ಎಲ್ಲೋ ಒಂದೇ ಥರ ಇದೆ. ನೋ, ಇಟ್ಸ್ ಯೂನಿಕ್ ಬಿಕಾಸ್ ನೇಮ್ ಯೂನಿಕ್ ಆಗಿದೆ. ನೋಡಿ, ನಾರ್ಮಲೈಸ್ ಮಾಡಿದಾಗ ಇಲ್ಲಿ ನೋಡಿ, ಯೂನಿಕ್ ಆಯಿತಾ? ಯೂನಿಕ್ ಆಗಿದೆಯಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ನಾರ್ಮಲೈಸೇಷನ್. ಇನ್ಸ್ಟ್ರಕ್ಟರ್ ಐ ಡಿ ಸೇಮ್, ಇಬ್ರಿಗೂ ಒಂದೇ. ಬಟ್ ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಇದು C101 ಬರಲ್ಲ. ಕೋರ್ಸ್ ಐ ಡಿನೂ ಸೇಮೇ. ಇಲ್ಲಿ ನೋಡಿ ಐ ಡಿ ಚೇಂಜ್ ಆಗ್ತಿದೆ ಅವ್ರದ್ದು. ಅಬ್ಸರ್ವ್ ಮಾಡಿದ್ರಲ್ಲ, ಐ ಡಿ ಚೇಂಜ್ ಆಗ್ತಿದೆ. ಇದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಅ ಫಸ್ಟ್ ನಾರ್ಮಲ್ ಫಾರ್ಮ್. ಇದನ್ನೆಲ್ಲ ಎಲಿಮಿನೇಟ್ ಮಾಡಾದ್ಮೇಲೆ ನಾನು ಏನು ಹೇಳಿದೆ, ಕಾಂಪೋಸಿಟ್ ಕೀ ಇರೋ ಟರ್ಮ್ಸ್ನ ರಿಮೂವ್ ಮಾಡೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಸೆಕೆಂಡ್ ನಾರ್ಮಲ್ ಫಾರ್ಮ್. ಥರ್ಡ್ ನಾರ್ಮಲ್ ಫಾರ್ಮ್ ಆಗಬೇಕು ಅಂದರೆ ಏನಾಗಿರಬೇಕು? ಇಟ್ ಹ್ಯಾಸ್ ಟು ಸ್ಯಾಟಿಸ್ಫೈ. ಸೆಕೆಂಡ್ ನಾರ್ಮಲ್ ಫಾರ್ಮ್ ಅಂದ್ರೇನು? ಇಟ್ ಹ್ಯಾಸ್ ಟು ಸ್ಯಾಟಿಸ್ಫೈ ಫಸ್ಟ್ ನಾರ್ಮಲ್ ಫಾರ್ಮ್ ಆಸ್ ವೆಲ್ ಆಸ್ ಸೆಕೆಂಡ್ ನಾರ್ಮಲ್ ಫಾರ್ಮ್. ಎಲಿಮಿನೇಟ್ ಡೇಟಾ ದಟ್ ಡಿಪೆಂಡ್ಸ್ ಆನ್ ನಾನ್ ಕೀ ಆಟ್ರಿಬ್ಯೂಟ್ಸ್. ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಅಂತ ಹೇಳ್ತೀವಿ, ಕೇಳಿದ್ದೀರಾ? A belongs to B and B belongs to C and A also belongs to C. ಇದನ್ನು ರಿಮೂವ್ ಮಾಡೋದಕ್ಕೆ we will use the third normal form, transitive dependency.
ಐ ಆಮ್ ಅ ಫ್ರೆಂಡ್ ಆಫ್ ಎ ಈಸ್ ಫ್ರೆಂಡ್ ಆಫ್ ಅ ಬಿ, ಬಿ ಈಸ್ ಫ್ರೆಂಡ್ ಆಫ್ ಅ ಸಿ, ಇಂಡೈರೆಕ್ಟ್ಲಿ ಎ ಈಸ್ ಫ್ರೆಂಡ್ ಆಫ್ ಅ ಸಿ, ಅದನ್ನು ರಿಮೂವ್ ಮಾಡಬೇಕು. ಎ ಕೆನಾಟ್ ಬಿ ಅ ಡೈರೆಕ್ಟ್ ಫ್ರೆಂಡ್ ಆಫ್ ಅ ಸಿ, ಅದನ್ನು ನಾನು ರಿಲೇಷನ್ನೇ ಮಾಡೋಕ್ಕೆ ಹೋಗ್ಬಾರ್ದು. ಅದನ್ನು ರಿಮೂವ್ ಮಾಡೋದಕ್ಕೆ ವಿ ವಿಲ್ ಗೋ ಫಾರ್ ದ ಥರ್ಡ್ ನಾರ್ಮಲ್ ಫಾರ್ಮ್. ಬಾಯ್ಸ್ ನೋ ಕೋಡ್ ನಾರ್ಮಲ್ ಫಾರ್ಮ್ ಇಟ್ಸ್ ನಥಿಂಗ್ ಬಟ್ ಇದಕ್ಕಿನ್ನ ಒಂದು ಸ್ಟೆಪ್ ಸ್ಟ್ರಿಕ್ಟ್, ಅದು ಇದಕ್ಕಿನ್ನ ಒಂದು ಸ್ಟೆಪ್ ಸ್ಟ್ರಿಕ್ಟ್. ಸಮ್ಟೈಮ್ಸ್ ಇಲ್ಲಿ ಥರ್ಡ್ ನಾರ್ಮಲ್ ಫಾರ್ಮಲ್ಲಿ ಟ್ರಾನ್ಸಿಟಿವ್ ಅಕ್ಸೆಪ್ಟ್ ಆಗಿಬಿಡುತ್ತೆ ಸಮ್ಟೈಮ್ಸ್, ಬಟ್ ಬಾಯ್ಸ್ ಕೋಡ್ ನಾರ್ಮಲ್ ಫಾರ್ಮಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಆ್ಯಂಡ್ ಇಟ್ ಹ್ಯಾಸ್ ಟು ಸ್ಯಾಟಿಸ್ಫೈ ಆಲ್ ದಿಸ್ ನಾರ್ಮಲ್ ಫಾರ್ಮ್ಸ್ ಪ್ರಾಪರ್ಲಿ. ಓಕೆ, ಇದಾದಮೇಲೆ ನಿಮಗೆ ನೆಕ್ಸ್ಟು ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಕೆಲವು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳಿದ್ದಾರೆ. ಇ ಆರ್ ಡಯಾಗ್ರಾಮ್ಸ್ ಅಂತಿದೆ. ವಾಟ್ ಈಸ್ ದಿಸ್ ಇ ಆರ್ ಡಯಾಗ್ರಾಮ್ಸ್? ಇ ಆರ್ ಈಸ್ ನಥಿಂಗ್ ಬಟ್ ಎಂಟಿಟಿ ರಿಲೇಷನ್ಶಿಪ್ ಡಯಾಗ್ರಾಮ್ ಅಂತ ಅರ್ಥ. ಇ ಆರ್ ಅಂದರೆ ಏನು? ಇ ಆರ್ ಈಸ್ ನಥಿಂಗ್ ಬಟ್ ಅ ವಾಟ್? ಎಲ್ಲಿ ಜಾಗ ಖಾಲಿ ಇದೆ? ಐ ಕ್ಯಾನ್ ಯೂಸ್ ದಿ ಇಯರ್ ಓನ್ಲಿ. ಇ ಆರ್ ಡಯಾಗ್ರಾಮ್ಸ್ ಅಂತಿದೆ. ಇ ಆರ್ ಡಯಾಗ್ರಾಮ್ಸ್ ಅಂದರೆ ಏನು? ಇ ಆರ್ ಡಯಾಗ್ರಾಮ್ಸ್ ಈಸ್ ನಥಿಂಗ್ ಬಟ್ ಎಂಟಿಟಿ ರಿಲೇಷನ್ಶಿಪ್ ಡಯಾಗ್ರಾಮ್. ಎಂಟಿಟಿ ಅಂದ್ರೇನು? ಇಟ್ಸ್ ಅ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್. ಸೊ ಎಂಟಿಟಿ ರಿಲೇಷನ್ಶಿಪ್ ಡಯಾಗ್ರಾಮ್ಸಲ್ಲಿ ಐ ಶುಡ್ ರಿಮೆಂಬರ್ ದ ಸಿಂಬಲ್ಸ್. I should remember the symbols and I should remember what exactly that symbol is. ಸೊ ಹೇಗೆ ನಮಗೆ ಫಸ್ಟ್ ಪಿ ಯು ಸಿಯಲ್ಲಿ ಫ್ಲೋ ಚಾರ್ಟ್ಸ್, ಸಿಂಬಲ್ಸ್ ಆ್ಯಂಡ್ ಇಟ್ಸ್ ಮೀನಿಂಗ್ ಇತ್ತು, ಅದೇ ಥರ ಇ ಆರ್ ಡಯಾಗ್ರಾಮಲ್ಲೂ ನಮಗೆ ಸಿಂಬಲ್ಸು ಅದ್ರ ಮೀನಿಂಗ್ ಇದೆ. ನಾನು ಹೇಳೋದು ಅಷ್ಟು ನೆನ್ಪಿಟ್ಕೊಳ್ಳಿ ಸಾಕು, ಆರಾಮ್ಸೆ ನಿಮ್ಗೆ ಅದರಲ್ಲಿ 1 ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆ, ಫಸ್ಟ್ ಒನ್ ರೆಕ್ಟ್ಯಾಂಗಲ್, ಇದನ್ನು ಎಂಟಿಟಿ ಅಂತೀವಿ. ಫಸ್ಟ್ ಒನ್ ರೆಕ್ಟ್ಯಾಂಗಲ್ ಏನಂತೀವಿ? The object name is, the design name is rectangle. In entity diagram it is called as an entity. Okay, ಒಂದು ಆಬ್ಜೆಕ್ಟ್ನ ಐಡೆಂಟಿಫೈ ಮಾಡೋದಕ್ಕೆ we will use entity. Next, oval shape, we will call it as a attributes. We will call it as a what? Attributes ಅಂತ ಹೇಳ್ತೀವಿ. Another name for a column heading is also called as a attributes. ಒಂದು ಎಂಟಿಟಿಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ತಗೋತೀನಿ. ಸ್ಟೂಡೆಂಟ್ ಅನ್ನೋ ಆಬ್ಜೆಕ್ಟ್ ತೊಗೊಂಡ್ರೆ ಏನೆಲ್ಲ ಅದ್ರದ್ದು ಕ್ಯಾರೆಕ್ಟರ್ಸು? ಒಂದು ಐ ಡಿ ಆಗಿರುತ್ತೆ, ಒಂದು ನೇಮ್ ಆಗಿರುತ್ತೆ. ಇಟ್ಸ್ ಆಲ್ ಕ್ಯಾರೆಕ್ಟರ್ಸ್ ಅಲ್ವಾ? ನೇಮ್, ಡೇಟ್ ಆಫ್ ಬರ್ತ್, ಅಡ್ರೆಸ್, ಎಕ್ಸೆಟ್ರಾ, ಇದೆಲ್ಲ ಆಟ್ರಿಬ್ಯೂಟ್ಸ್ ಒಂದು ಎಂಟಿಟಿದು. ಸೊ ಇದನ್ನು ನಾವೇನಂತೀವಿ? ಓವಲ್ ಶೇಪ್ನ ಏನಂತೀವಿ? ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ಲ? ಓವಲ್ ಶೇಪ್ನ ಏನಂತೀವಿ? ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ರೋಂಬಸ್ ಆರ್ ಡೈಮಂಡ್. ಒಂದು ರಿಲೇಷನ್ಶಿಪ್, ಎರಡು ಎಂಟಿಟಿ ಮಧ್ಯೆ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋದಕ್ಕೆ ವಿ ವಿಲ್ ಯೂಸ್ ದ ರೋಂಬಸ್ ಸಿಂಬಲ್. ಬಟ್ ಇದನ್ನ ಹೆಂಗೆ ಕನೆಕ್ಟ್ ಮಾಡ್ತೀವಿ? ಬೈ ಯೂಸಿಂಗ್ ಅ ಲೈನ್ಸ್. ಓಕೆ, ಸ್ಟ್ರಾಂಗ್ ಲೈನ್ ಇದ್ದರೆ ಅದು ಸ್ಟ್ರಾಂಗ್ ರಿಲೇಷನ್, ಡಾಟೆಡ್ ಲೈನ್ಸ್ ಇದ್ದರೆ ವೀಕ್ ರಿಲೇಷನ್ ಅಂತ ಹೇಳ್ತೀವಿ. ಓಕೆ, ಬೆಸ್ಟ್ ಎಕ್ಸಾಂಪಲ್, ಒಂದು ಸ್ಟೂಡೆಂಟ್ ಎಂಟಿಟಿ ಇದೆ. ಸುಮ್ಮನೆ ಅಬ್ಸರ್ವ್ ಮಾಡಿ, ಸ್ಟೂಡೆಂಟ್ ಎಂಟಿಟಿ ಇದೆ, ಇಲ್ಲಿ ಫ್ಯಾಕಲ್ಟಿ ಎಂಟಿಟಿ ಇದೆ, ಎರಡು ಆಬ್ಜೆಕ್ಟ್ ಇದೆ, ಸ್ಟೂಡೆಂಟು, ಇಲ್ಲಿ ಫ್ಯಾಕಲ್ಟಿ, ಎರಡು ಆಬ್ಜೆಕ್ಟ್ ಇದೆ. ಇದು ಎರಡರ ಮಧ್ಯೆ ರಿಲೇಷನ್ಶಿಪ್ ಮಾಡೋದಕ್ಕೆ ಐ ಹ್ಯಾವ್ ಅ ರಿಲೇಷನ್. ಸೊ ಈ ರಿಲೇಷನ್ ಯಾವ ರೇಷಿಯೋದಲ್ಲಿ ಇರಬೇಕು? ಅದನ್ನೇ ಕಾರ್ಡಿನಾಲಿಟಿ ರೇಷಿಯೋ ಅಂತ ಹೇಳ್ತಾರೆ. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲೂ ಕಾರ್ಡಿನಾಲಿಟಿ ರೇಷಿಯೋ ಮತ್ತು ರಿಲೇಷನ್ ಆಲ್ಜಿಬ್ರಾ ಬಗ್ಗೆ ಕೇಳಿಲ್ಲ. ಐ ಮೀನ್ ಟೆಕ್ಸ್ಟ್ ಬುಕ್ ಅಲ್ಲ, ಎಮ್ ಕ್ಯೂಸಲ್ಲಿ, ಮಾಡೆಲ್ ಕ್ವೆಶನ್ ಪೇಪರ್ಸಲ್ಲಿ ಎಲ್ಲೂ ಕೇಳಿಲ್ಲ. ಅದಕ್ಕೋಸ್ಕರ ನಾನು ಇದು ಮಾಡಿದ್ದೀನಿ. ಇಲ್ಲಿ ಸಿಂಪಲಾಗಿ ಹೇಳ್ಬೇಕಂದ್ರೆ ಕಾರ್ಡಿನಾಲಿಟಿ ರೇಷಿಯೋ ಇಸ್ ನಥಿಂಗ್ ಬಟ್ ಇಟ್ಸ್ ಅ ರೇಷಿಯೋ ಬಿಟ್ವೀನ್ ಅ ಡಿಫ್ರೆಂಟ್ ಎಂಟಿಟೀಸ್. ಇಲ್ಲಿ ಸ್ಟೂಡೆಂಟು ಮತ್ತು ಫ್ಯಾಕಲ್ಟಿ ರೇಷಿಯೋ ಹೆಂಗಿರುತ್ತೆ? n:1 ಇರುತ್ತೆ. ಕರೆಕ್ಟ್ ಅಲ್ವಾ? ಫಾರ್ n ನಂಬರ್ ಆಫ್ ಸ್ಟೂಡೆಂಟ್ಸ್ 1 ಫ್ಯಾಕಲ್ಟಿ. ಕರೆಕ್ಟ್ ಅಲ್ವಾ? ಕಂಪ್ಯೂಟರ್ ಸೈನ್ಸ್ಗೆ 100 ಜನ ಸ್ಟೂಡೆಂಟ್ಸ್ ಇದ್ದರೆ ಅಲ್ಲಿ 1 or 2 ಫ್ಯಾಕಲ್ಟೀಸ್ ಇರ್ತಾರೆ. ಯಾವ ಕ್ಲಾಸ್ಗೆ ಹೋಗ್ತಾರೆ ಆ ಫ್ಯಾಕಲ್ಟಿ 1:n ರೇಷಿಯೋ. ಅದೇ ಥರನೇ ರಿವರ್ಸ್ ಕೇಸ್, m:n ಅಂದರೆ 1 ಮೆನಿ ನಂಬರ್ ಆಫ್ ರೇಷಿಯೋಸ್. ಅದನ್ನು ಕಾರ್ಡಿನಾಲಿಟಿ ರೇಷಿಯೋಸ್ ಅಂತೀವಿ. ಬಟ್ ಆನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಇಷ್ಟು ಸಾಕು ಡಯಾಗ್ರಾಮ್ಸು. ಒಂದೇನು ಎಂಟಿಟಿ ಅಂದರೆ ರೆಕ್ಟ್ಯಾಂಗಲ್, ಓವಲ್ ಅಂದರೆ ಏನು? ಆಟ್ರಿಬ್ಯೂಟ್, ರಿಲೇಷನ್ಗೆ ರೋಂಬಸ್ ಆರ್ ಡೈಮಂಡ್ ಯೂಸ್ ಮಾಡ್ತೀವಿ, ಲೈನ್ಸ್ ಯೂಸ್ ಮಾಡಿದ್ರೆ ಸ್ಟ್ರಾಂಗ್ ಎಂಟಿಟಿ ರಿಲೇಷನ್ ಅಂತ ಹೇಳ್ತೀವಿ, ಡಾಟೆಡ್ ಯೂಸ್ ಮಾಡಿದ್ರೆ ವೀಕ್ ರಿಲೇಷನ್ ಡಯಾಗ್ರಾಮ್ ಅಂತ ಹೇಳ್ತೀವಿ, ವೀಕ್ ಎಂಟಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಒನ್ ಮೋರ್ ಥಿಂಗ್. ಓವಲ್ ಬಂದು ಆ ಲೈನ್ ಇದ್ದರೆ
ಆಟ್ರಿಬ್ಯೂಟ್ಗೆ ಲೈನ್ ಇದ್ದರೆ ಅದನ್ನು ಕೀ ಆಟ್ರಿಬ್ಯೂಟ್ ಅಂತ ಹೇಳ್ತೀವಿ. ವಿ ವಿಲ್ ಕಾಲ್ ಇಟ್ ಆಸ್ ಅ ವಾಟ್, ಕೀ ಆಟ್ರಿಬ್ಯೂಟ್. ಆ್ಯಂಡ್ ಅದೇ ಆಟ್ರಿಬ್ಯೂಟ್ಗೆ ಸಬ್ ಆಟ್ರಿಬ್ಯೂಟ್ಸ್ ಇದ್ದರೆ, ಅದೇ ಆಟ್ರಿಬ್ಯೂಟ್ಸ್ಗೆ ಸಬ್ ಆಟ್ರಿಬ್ಯೂಟ್ಸ್ ಇದ್ದರೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಈ ಸಿಂಬಲ್ಗೆ ಏನು ಹೇಳ್ತೀವಿ, ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಸೊ ನೀವು ಇಷ್ಟು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಇಷ್ಟಲ್ಲಿ ಏನಾದರೂ ಕ್ವೆಶನ್ ಕೇಳಿದ್ರೆ ಈಸಿಲಿ ಐ ಕ್ಯಾನ್ ಸ್ಕೋರ್ 1 ಮಾರ್ಕ್ಸ್. ಫಸ್ಟು ತಲೆನಲ್ಲಿ ಹೋಗ್ಬಿಡ್ಬೇಕು. ರೆಕ್ಟಾಂಗಲ್ ಅಂದಿದ ತಕ್ಷಣ ಎಂಟಿಟಿ, ಓವಲ್ ಅಂದಿದ ತಕ್ಷಣ ಆಟ್ರಿಬ್ಯೂಟ್, ರೋಂಬಸ್ ಅಂದಿದ ತಕ್ಷಣ ರಿಲೇಷನ್ಶಿಪ್, ಲೈನು ಕನೆಕ್ಷನ್ ಲೈನ್, ಸ್ಟ್ರಾಂಗ್ ಡಾಟ್, ಒಂದು ಸಿಂಗಲ್ ಲೈನ್ ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ಇದ್ದರೆ ಅದನ್ನು ಸ್ಟ್ರಾಂಗ್ ರಿಲೇಷನ್ ಅಂತೀವಿ. ಡಾಟೆಡ್ ಇದ್ದರೆ ವೀಕ್ ರಿಲೇಷನ್. ಓವಲ್ ಇದ್ದು ಅದು ಅಂಡರ್ಲೈನ್ ಇದ್ದರೆ ಕೀ ಆಟ್ರಿಬ್ಯೂಟ್. ಓವಲ್ಗೆ ಸಬ್ ಓವಲ್ಸ್ ಬಂದರೆ ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ಸ್. ನಾವು ಇನ್ನೆರಡು ಇದೆ. ಡಬಲ್ ರೆಕ್ಟಾಂಗಲ್ ಬಂದರೆ ವಿ ವಿಲ್ ಕಾಲ್ ಇಟ್ ಆಸ್ ಅ ವೀಕ್ ಎಂಟಿಟಿ. ವಿ ವಿಲ್ ಕಾಲ್ ಇಟ್ ಆಸ್ ಅ ವೀಕ್ ಎಂಟಿಟಿ. ದೆನ್ ಅದೇ ಥರ ಡಬಲ್ಸ್ ರೋಂಬಸ್ ಬಂದರೆ ವಿ ವಿಲ್ ಕಾಲ್ ಇಟ್ ಆಸ್ ಅ ವೀಕ್ ರಿಲೇಷನ್. ವಿ ವಿಲ್ ಕಾಲ್ ಇಟ್ ಆಸ್ ಅ ವೀಕ್ ರಿಲೇಷನ್. ಅರ್ಥ ಆಗ್ತಿದೆಯಲ್ಲ ಹುಡುಗರ? ಐ ಮೀನ್ ಸ್ಟೂಡೆಂಟ್ಸ್, ಇಷ್ಟೂ ಡಯಾಗ್ರಾಮ್ಸು ನೆನ್ಪಿಟ್ಕೊಳ್ಳಿ. ಓವಲ್ ಬೇಕಿದ್ರೆ ಇನ್ನೊಂದ್ಸಲ ನೀಟಾಗಿ ಇಲ್ಲಿ ಬರೆದ್ಬಿಡ್ತೀನಿ, ಒಂದ್ಸಲ ನೋಡ್ಕೊಂಬಿಡಿ. ಒಂದ್ಸಲ ನೋಡ್ಕೊಳ್ಳಿ, ಒಂದು ಆರ್ಡ್ರಲ್ಲಿ ಬರಿತೀನಿ, ಅದನ್ನು ನೆನ್ಪಿಟ್ಕೊಳ್ಳಿ ಸಾಕು. ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ ನೋಡಿ. ಎಂಟಿಟಿ, attribute, relation, then weak entity, next key attribute, then strong line, strong relation, then dotted lines, weak relation. Sorry, strong relationship connect ಮಾಡೋದಕ್ಕೆ strong connection, relation ಅಲ್ಲ, strong connection, ಇದು weak connection. ಓಕೆ, ವೀಕ್ ರಿಲೇಷನ್ಗೆ ಡಬಲ್ ರೋಂಬಸ್ ಅಷ್ಟೇ. ಇದಿಷ್ಟು ಡಯಾಗ್ರಾಮ್, ಇದಿಷ್ಟು ಇ ಆರ್ ಡಯಾಗ್ರಾಮ್ದು ನೀವು ನೆನ್ಪಿಟ್ಕೋಬೇಕು. ನಿಮ್ಗೆಲ್ಲೂ ಇ ಆರ್ ಡಯಾಗ್ರಾಮ್ ಬರೀರಿ ಅಂತ ಯಾವುದೇ ಇದರಲ್ಲಿ ಕೇಳೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಸ್ಟೂಡೆಂಟ್ಸ್, ಇದಿಷ್ಟು ವಿ ಕವರ್ಡ್ ಇನ್ ಅ DBMS. ಇದ್ರ ಜೊತೆಗೆ ನಿಮ್ಗೊಂದು ಕ್ವೆಶನ್ ಪೇಪರಲ್ಲಿ ನಾನು ನೋಡಿದೆ, ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಅ ಮ್ಯಾನ್ಯುಯಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಪ್ರೊಸೆಸಿಂಗ್ ಟ್ರಾನ್ಸಾಕ್ಷನ್ ಬಗ್ಗೆ ಕೇಳಿದ್ದಾರೆ. ಮ್ಯಾನ್ಯುಯಲ್ ಡೇಟಾ ಪ್ರೊಸೆಸಿಂಗು, ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗು ಏನು ಡಿಫ್ರೆನ್ಸು? ಮ್ಯಾನ್ಯುಯಲಲ್ಲಿ ನಾವು ಬುಕ್ಕು ಪೇಪರ್ ಯೂಸ್ ಮಾಡ್ತೀವಿ, ಎಲೆಕ್ಟ್ರಾನಿಕಲ್ಲಿ ಕಂಪ್ಯೂಟರ್ ಯೂಸ್ ಮಾಡ್ತೀವಿ. ಮ್ಯಾನ್ಯುಯಲ್ಲು ತುಂಬ ಟೈಮ್ ಕನ್ಸಂಪ್ಷನು, ಎಲೆಕ್ಟ್ರಾನಿಕ್ಕು ಟೈಮ್ ಕಡಿಮೆ ತೊಗೊಳುತ್ತೆ. ದೆನ್ ಮ್ಯಾನ್ಯುಯಲಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಕಷ್ಟ, ಇಲ್ಲಿ ಪ್ರಾಬ್ಲಮ್ಸ್ ಈಸಿ ಆಗುತ್ತೆ ಬಿಕಾಸ್ ಆಲ್ರೆಡಿ ಬಿಲ್ಟ್ ಇನ್ ಫಾರ್ಮುಲಾಸ್ ಎಲ್ಲ ಇರುತ್ತೆ. ದೆನ್ ಮ್ಯಾನ್ಯುಯಲಲ್ಲಿ ಸ್ಟೋರೇಜ್ ಲಿಮಿಟ್ ಇರುತ್ತೆ, ಬಟ್ ಎಲೆಕ್ಟ್ರಾನಿಕಲ್ಲಿ ಸ್ಟೋರೇಜ್ ಅನ್ಲಿಮಿಟೆಡ್ ಆಗಿರುತ್ತೆ. ಕಾಸ್ಟ್ ಎಫೆಕ್ಟಿವ್, ಮ್ಯಾನ್ಯುಯಲ್ ಕಾಸ್ಟ್ಲಿ, ಎಲೆಕ್ಟ್ರಾನಿಕ್ ಕಡಿಮೆ ಇನ್ ಟರ್ಮ್ಸ್ ಆಫ್ ಲೇಬರ್, ಇನ್ ಟರ್ಮ್ಸ್ ಆಫ್ ಲೇಬರ್. ಇದಿಷ್ಟು ಡೇಟಾಬೇಸ್ ಕಾನ್ಸೆಪ್ಟ್ಸ್. ಓಕೆ, ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ಇನ್ನೊಂದು ಆಟ್ ಟಾಪಿಕ್ಕು, ನೆಟ್ವರ್ಕ್ಸ್. ಏನು ಮಾಡೋದು ನೆಟ್ವರ್ಕ್ಸಲ್ಲಿ, ಹೆಂಗೆ ವರ್ಕ್ ಆಗುತ್ತೆ? ಸೊ ನೆಟ್ವರ್ಕ್ ಅಂದರೆ ಏನು? ಫಸ್ಟ್ ನೆಟ್ವರ್ಕ್ ಅಂದರೆ ಏನು? ನೆಟ್ವರ್ಕ್ ಈಸ್ ನಥಿಂಗ್ ಬಟ್ ಕನೆಕ್ಷನ್ ಫ್ರಮ್ ಒನ್ ಥಿಂಗ್ ಟು ಅನದರ್ ಥಿಂಗ್ಸ್. ಒಂದು ಸಿಸ್ಟಮಿಂದ ಇನ್ನೊಂದು ಅಟಾನಮಸ್ ಸಿಸ್ಟಮ್, ಒಂದು ಪರ್ಟಿಕ್ಯುಲರ್ ಇಂಡಿವಿಜುವಲ್ ಸಿಸ್ಟಮ್ನ ವಿ ವಿಲ್ ಕಾಲ್ ಇಟ್ ಆಸ್ ಅ ಅಟಾನಮಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಒಂದು ಅಟಾನಮಸ್ ಸಿಸ್ಟಮಿಂದ ಇನ್ನೊಂದು ಅಟಾನಮಸ್ ಸಿಸ್ಟಮ್ ಕನೆಕ್ಟ್ ಮಾಡೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಅ ನೆಟ್ವರ್ಕಿಂಗ್. ಈ ನೆಟ್ವರ್ಕಿಂಗ್ ಏನಕ್ಕೆ ಬೇಕು? ಇಮ್ಯಾಜಿನ್ ನಮ್ಗೆ ನೆಟ್ವರ್ಕ್ ಕಾನ್ಸೆಪ್ಟ್ಸೇ ಇಲ್ಲ ಅಂದಿದ್ರೆ ಏನಾಗಿರೋದು?
ಆರ್ಪಾನೆಟ್ ಅಂತ ಸ್ಟಾರ್ಟ್ ಮಾಡ್ತೀವಿ ಚಾಪ್ಟರ್ಸು, ಕಾಲೇಜಲ್ಲೆಲ್ಲ ಹೇಳಿರ್ತಾರೆ ಆರ್ಪಾನೆಟ್ ಇಸ್ ದ ಓಲ್ಡೆಸ್ಟ್ ಟೆಕ್ನಾಲಜಿ, ಇಂಟರ್ನೆಟ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ವಾಟ್ ಈಸ್ ದಿಸ್ ಆರ್ಪಾನೆಟ್? ಸೊ ನಮ್ಗೆ ಏನಕ್ಕೆ ಈ ನೆಟ್ವರ್ಕ್ ಕಾನ್ಸೆಪ್ಟ್ಸ್ ಎಲ್ಲಿಂದ ಬಂತು ಅಂದರೆ, ಇಟ್ಸ್ ಆಲ್ ಬಿಕಾಸ್ ಆಫ್ ವರ್ಲ್ಡ್ ವಾರ್ ವಿಚ್ ಹ್ಯಾಪನ್ಡ್ ಇನ್ 1930s ಆ್ಯಂಡ್ 1940s. ವರ್ಲ್ಡ್ ವಾರ್ 1-2 ಇಂದನೇ ಈ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್. ಅಲ್ಲಿ ಸೋಲ್ಜರ್ಸು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಮೂವ್ ಆಗ್ತಾಯಿದ್ರು, ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಾಯಿತ್ತು, ಏನೇ ಟೆಕ್ನಾಲಜಿ, ಯಾವುದು ಟೆಕ್ನಾಲಜಿ ಇದಿಲ್ಲ ಕಮ್ಯುನಿಕೇಟ್ ಮಾಡೋದಕ್ಕೆ. ಈಗ ಫ್ರಾನ್ಸಲ್ಲಿರೋರು ಜರ್ಮನಿಗೆ ಹೋಗಿ ಜರ್ಮನಿಯಲ್ಲಿರೋರಿಗೆ ವಿಷಯ ತಿಳಿಸ್ಬೇಕು ಅಂದರೆ ಸೋಲ್ಜರ್ ಮ್ಯಾನ್ಯಲಾಗೇ ನಡ್ಕೊಂಡೋಗಿ ಹೇಳ್ಬೇಕಾಗಿತ್ತು, ಯಾವುದೇ ರೀತಿಯದಿಲ್ಲ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ವಿ ಗಾಟ್ ಅ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್. ಓಕೆ, ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಒಂದು ಟೈಪ್ಸ್ ಆಫ್ ನೆಟ್ವರ್ಕ್ಸ್. ಸೊ ಇಲ್ಲಿ ನನಗೆ 3 ಟೈಪ್ಸ್ ಇದೆ, ಬಟ್ ಇಲ್ಲಿ 4 ಟೈಪ್ಸ್ ಆದರೂ 4 ಟೈಪ್ಸ್ ಅಂತ ಮಾಡ್ಕೊಂಡಿದ್ದಾರೆ ರೀಸೆಂಟಾಗಿ. ಒಂದು ಲ್ಯಾನ್ ಅಂತಿದೆ, ವ್ಯಾನ್ ಅಂತಿದೆ, ಮ್ಯಾನ್ ಅಂತಿದೆ, ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಅಂತಿದೆ. ಯೂಶಲಿ ವಿ ಹ್ಯಾವ್ ಓನ್ಲಿ 3 ಟೈಪ್ಸ್. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ PUC ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಬರೀ 3 ಟೈಪು. ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಇವಾಗ ನಿಮ್ದೆಲ್ಲ ಏನಿದೆಯೋ ಇವಾಗ ಹಾಟ್ಸ್ಪಾಟ್ಸು ಅದೆಲ್ಲ ಪರ್ಸ್ನಲ್ ಏರಿಯಾ ನೆಟ್ವರ್ಕ್ಸಿಗೆ ಬಂದ್ಬಿಡುತ್ತೆ. ಓಕೆ, ಸೊ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ಸ್. ಇದನ್ನು ಏನಕ್ಕೆ, ಇದನ್ನು ಯಾವ ಬೇಸಿಸ್ ಮೇಲೆ ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಬೇಸಿಸ್ ಮಾಡಿರೋದಂದರೆ, ಇಟ್ಸ್ ಆಲ್ ಬೇಸ್ಡ್ ಆನ್ ಜಿಯೋಗ್ರಫಿಕಲ್ ಕನ್ಸ್ಟ್ರೇಂಟ್. ಎಷ್ಟು ಏರಿಯಾ ಕವರ್ ಮಾಡುತ್ತೆ ಒಂದು ನೆಟ್ವರ್ಕ್ನ. ಸೊ ಇದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಅ ಟೈಪ್ಸ್ ಆಫ್ ನೆಟ್ವರ್ಕ್ಸ್. ಸೊ ಲೋಕಲ್ ಏರಿಯಾ ನೆಟ್ವರ್ಕ್ಸ್, ಇಟ್ಸ್ ಅ ಸ್ಮಾಲ್ ಜಿಯೋಗ್ರಫಿಕಲ್ ಏರಿಯಾ. ಮನೆಯಲ್ಲಿರೋ ರೌಟರ್ಸು, ಮನೆಯಲ್ಲಿರೋ ನೆಟ್ವರ್ಕ್ಸು, ಇದೆಲ್ಲ ಲೋಕಲ್ ಏರಿಯಾ ನೆಟ್ವರ್ಕ್. ಓಕೆ, ವ್ಯಾನ್ ವೈಡ್ ಏರಿಯಾ ನೆಟ್ವರ್ಕ್, ಕಂಟ್ರಿ ಟು ಕಂಟ್ರಿ ಸ್ಪ್ರೆಡ್ ಮಾಡೋದಕ್ಕೆ ನೆಟ್ವರ್ಕ್, ವಿ ವಿಲ್ ಕಾಲ್ ಇಟ್ ಆಸ್ ಅ ವೈಡ್ ಏರಿಯಾ. ದೆನ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಬೆಸ್ಟ್ ಎಕ್ಸಾಂಪಲ್ ರೈಲ್ವೆ ಸ್ಟೇಷನಲ್ಲಿ ವೈಫೈ ಇರೋದು, ಬಸ್ ಸ್ಟಾಪ್ಸಲ್ಲಿ ವೈಫೈ ಇರೋದು, ಇದನ್ನೆಲ್ಲ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳಲ್ಲ. ಸೊ ಇಟ್ ವಿಲ್ ಸ್ಪ್ರೆಡ್ಸ್ ದ ನೆಟ್ವರ್ಕ್ ಟು ಒನ್ ಪರ್ಟಿಕ್ಯುಲರ್ ಸಿಟಿ. ಸೊ ಇದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಅ ಟೈಪ್ಸ್ ಆಫ್ ನೆಟ್ವರ್ಕ್ಸ್. ಸೊ ನಿಮ್ಮ ಕ್ವೆಶನಲ್ಲಿ ಏನಾದರೂ 3 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಡಿಫೈನ್ ದ ಟೈಪ್ಸ್ ಆಫ್ ನೆಟ್ವರ್ಕ್ಸ್, ಯು ಹ್ಯಾವ್ ಟು ರೈಟ್ ಲ್ಯಾನ್, ವ್ಯಾನ್ ಆ್ಯಂಡ್ ಮ್ಯಾನ್. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ವಿ ಹ್ಯಾವ್ ಅ OSI ರೆಫರೆನ್ಸ್ ಮಾಡೆಲ್. ಇದನ್ನು 5 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇದೆ, ಬಟ್ ಎಲ್ಲೂ ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ಸಲ್ಲಿ ಅಥವಾ ಬ್ಲೂ ಪ್ರಿಂಟ್ಸಲ್ಲಿ ನೋಡ್ಬೋದು, ಎಲ್ಲೂ 5 ಮಾರ್ಕ್ಸ್ಗೆ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸು ಒಂದೇ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿದೆ. 5 ಮಾರ್ಕ್ಸ್ ಕ್ವೆಶನ್ ಇದೆ ಲಾಂಗ್ ಆನ್ಸರಲ್ಲಿ. ಮಾಡೆಲ್ ಪೇಪರಲ್ಲಿ 1ನಲ್ಲಿದೆ, ಆ್ಯಂಡ್ ಆರ್ಟ್ಸಲ್ಲಂತೂ ಇಲ್ಲವೇ ಇಲ್ಲ. ಮಾಡೆಲ್ ಪೇಪರ್ 1ರಲ್ಲಿ MQ ಮಾಡೆಲ್ ಪೇಪರ್ 1ಅಲ್ಲಿ 5 ಮಾರ್ಕ್ಸ್ ಒಂದಿದೆ. ಅಗೇನ್ ಮಾಡೆಲ್ ಪೇಪರ್ 2ಅಲ್ಲಿ 5 ಮಾರ್ಕ್ಸ್ ಒಂದಿದೆ. ಮಾಡೆಲ್ ಪೇಪರ್ 3ಅಲ್ಲಿ 5 ಮಾರ್ಕ್ಸ್ ಇದೆ. ಸೊ ಒಂದೇ ಒಂದು ಲಾಂಗ್ ಆನ್ಸರಲ್ಲಿದೆ, ಅಂಡರ್ಸ್ಟ್ಯಾಂಡ್ ಪಾರ್ಟಲ್ಲಿದೆ, ವಿಚ್ ಮೀನ್ಸ್ ಇಟ್ಸ್ ಅ ಡೈರೆಕ್ಟ್ ಕ್ವೆಶನ್. ಅದು ಡೈರೆಕ್ಟ್ ಕ್ವೆಶನು, ಯಾವುದೇ ರೀತಿಯಾಗಿ ಆರ್ಟ್ಸ್ ಥರ ಇಲ್ಲ, ಕ್ರಿಯೇಟರ್ ಟೇಬಲ್ ಅಂತ ಏನಿಲ್ಲ. ಅದರಲ್ಲಿ ಈ ಕ್ವೆಶನ್ ಕೇಳ್ಬೋದು, OSI ರೆಫರೆನ್ಸ್ ಮಾಡೆಲ್ ಅಂದರೆ ಏನು ಅಂತ. ದಿಸ್ ಈಸ್ ದ ಫಸ್ಟ್ ಮಾಡೆಲ್ ಟು ಕ್ರಿಯೇಟ್ ಅ ನೆಟ್ವರ್ಕ್. ಇದೆ ನಮಗೆ ಆರ್ಕಿಟೆಕ್ಚರ್ ನೆಟ್ವರ್ಕ್ಸಲ್ಲಿ ಇದು ಫಸ್ಟ್ ಮಾಡೆಲ್. ಇದು OSI ರೆಫರೆನ್ಸ್ ಮಾಡೆಲ್, ಓಪನ್ ಸೋರ್ಸ್ ಇಂಟರ್ಫೇಸ್ ರೆಫರೆನ್ಸ್ ಮಾಡೆಲ್ ಇಸ್ ಓಪನ್ ಸಿಸ್ಟಮ್ ಇಂಟರ್ಫೇಸ್ ಮಾಡೆಲ್ ಇಸ್ ದ ಫಸ್ಟ್ ರೆಫರೆನ್ಸ್ ಮಾಡೆಲ್ ಇದು. ಓಕೆ, ಇದರಲ್ಲಿ 7 ಲೇಯರ್ಸ್ ಇದೆ. ಇದನ್ನ ಹೀಗೆ ಬರೀಬೋದು, ಡಯಾಗ್ರಾಮ್ ಸಾಕು. ಈಗ ಬರೆದು ಪ್ರತಿಯೊಂದು ಲೇಯರ್ನು ನೀವು ಒಂದೊಂದು ಲೈನ್ ಡೆಫಿನೇಷನ್ ಬಂದರೆ ಈಸಿಲಿ ಯು ವಿಲ್ ಗೆಟ್ 5 out of 5 marks. Okay, physical layer, data link layer, network layer, transport layer, session layer, presentation layer and application layer. So physical layer andre all my physical connection by using cables. coaxial cables ಆಗಿರ್ಬೋದು, optic fibers ಆಗಿರ್ಬೋದು, LAN cables ಆಗಿರ್ಬೋದು, ಇದನ್ನೆಲ್ಲ ಕನೆಕ್ಟ್ ಮಾಡೋದಕ್ಕೆ we will call it as a physical. and ಇಲ್ಲಿ data will be in the form of bits. next ಇಲ್ಲಿ data link frames ಅಲ್ಲಿ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಡೇಟಾ ವಿಲ್ ಬಿ ಇನ್ ದ ಫಾರ್ಮ್, ನೆಟ್ವರ್ಕ್ ಲೇಯರಲ್ಲಿ ಏನಿರುತ್ತೆ ಪ್ಯಾಕೆಟ್ಸಲ್ಲಿ ಬರುತ್ತೆ. ಸೊ ಈ ಫ್ರೇಮ್ಸ್ನೆಲ್ಲ ಒಂದೊಂದು ಪ್ಯಾಕೆಟ್ ಮಾಡಿ ಇಟ್ಟಿರ್ತೀನಿ, ಆ ಪ್ಯಾಕೆಟ್ಗೆ ಅಡ್ರೆಸ್ ಕೊಟ್ಟಿರ್ತೀನಿ. ಅದು ಏನಕ್ಕೆ, ವಿಚ್ ಹೆಲ್ಪ್ಸ್ ಮೀ ಟ್ರಾನ್ಸ್ಪೋರ್ಟ್ ಲೇಯರ್. ಈ ಟ್ರಾನ್ಸ್ಪೋರ್ಟ್ ಲೇಯರ್, ಈ 4th ಲೇಯರ್ ಇದೆಯಲ್ಲ, ಅಪ್ವರ್ಡ್ಸ್ 3 ಲೇಯರ್ಸ್ಗೂ ಲೋಯರ್ 3 ಲೇಯರ್ಸ್ಗೂ ಇಂಟರ್ಫೇಸ್. ಅದು ಇಲ್ಲಿಂದ ಬರೋದನ್ನೆಲ್ಲ ಇಲ್ಲಿಗೆ ಕೆಳಗೆ ತೊಗೊಂಡೋಗುತ್ತೆ, ಇಲ್ಲಿಂದ ಬರೋದನ್ನೆಲ್ಲ ಇಲ್ಲಿಗೆ ಮೇಲಕ್ಕೆ ತೊಗೊಂಡೋಗುತ್ತೆ. ಸೆಷನ್ ಟೈಮಿಂಗ್ಸ್, ಆ್ಯಸ್ ಅ ನೇಮ್ ಓನ್ಲಿ ಟೆಲ್ಸ್, ಟೈಮ್ ಇರುತ್ತೆ. ಪ್ರೆಸೆಂಟೇಷನಲ್ಲಿ ಹೇಗೆ ಪ್ರೆಸೆಂಟ್ ಮಾಡಬೇಕು, APIs ಅಂತ ಆಗಲೇ ಹೇಳಿದ್ನಲ್ಲ, ಅದನ್ನು ಹೇಗೆ ಪ್ರೆಸೆಂಟ್ ಮಾಡೋದಕ್ಕೆ ಪ್ರೆಸೆಂಟೇಷನ್ ಲೇಯರಲ್ಲಿ ಇರುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಅಪ್ಲಿಕೇಶನ್ ಲೇಯರ್, ನಮ್ಮ ಯೂಸರ್ಗೆ ನಮ್ಗೆ ಏನು ಗೂಗಲ್ ವೆಬ್ ಪೇಜಸ್ ಎಲ್ಲ ಕಾಣಿಸ್ತಿದೆಯೋ ಅದು ಲಾಸ್ಟ್ ಲೇಯರ್ ಆಫ್ ಅ ನೆಟ್ವರ್ಕ್. ಓಕೆ, ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ OSI ರೆಫರೆನ್ಸ್ ಮಾಡೆಲ್.
ಸೊ ಇದ್ರ ನೆಕ್ಸ್ಟ್ ಅಡ್ವಾನ್ಸ್ ಮಾಡೆಲ್ ಬಂದೇನೆ TCP/IP ಮಾಡೆಲ್. ಇದ್ರದ್ದು ನೆಕ್ಸ್ಟ್ ಅಡ್ವಾನ್ಸ್ ಮಾಡೆಲ್ನೇ TCP/IP ಮಾಡೆಲ್. ಏನಕ್ಕೆ ಅಂದರೆ, ಸೊ ಯಾವುದೇ ಒಂದು ಆರ್ಕಿಟೆಕ್ಚರ್ ಬಿಲ್ಡ್ ಮಾಡಿದಾಗ ಐ ಕೆನಾಟ್ ಡಿಪೆಂಡ್ ಆನ್ ದ ಓಲ್ಡೆಸ್ಟ್ ನೆಟ್ವರ್ಕ್ಸ್ ಓನ್ಲಿ, ಓಲ್ಡೆಸ್ಟ್ ಆರ್ಕಿಟೆಕ್ಚರ್ಸ್ ಓನ್ಲಿ. ಸೊ ಏನು ಮಾಡಬೇಕು, ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಸೂಟ್ ಮಾಡ್ಕೋತೀನಿ. ಹೇಗೆ, ಡೇಟಾ ಲಿಂಕು ನೆಟ್ವರ್ಕ್ ಎಲ್ಲ ಸೇರಿ ಒಂದು ಲೇಯರ್ ಮಾಡ್ಕೋತೀನಿ, ನೆಟ್ವರ್ಕ್ ಲೇಯರ್ ಅಂತ. ಟ್ರಾನ್ಸ್ಪೋರ್ಟ್ ಲೇಯರ್ನ ಹಾಗೆ ಇಟ್ಕೋತೀನಿ, ಬಿಕಾಸ್ ಟ್ರಾನ್ಸ್ಪೋರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೇಟಾನ ಟ್ರಾನ್ಸ್ಫರ್ ಮಾಡಬೇಕಲ್ಲ ಒಂದು ಪ್ಲೇಸಿಂದ ಇನ್ನೊಂದಕ್ಕೆ, ಅದನ್ನ ಹಾಗೆ ಇಟ್ಕೋತೀನಿ. ಇದೆರಡೂ ಸೇರಿಸಿ ಒಂದು ಅಪ್ಲಿಕೇಶನ್ ಲೇಯರ್ ಅಂತ ಮಾಡ್ತೀನಿ. ಓಕೆ, ಪ್ರೆಸೆಂಟೇಷನ್ನು ಅಪ್ಲಿಕೇಶನ್ ಸೇರಿ ಅಪ್ಲಿಕೇಶನ್ ಮಾಡ್ತೀನಿ, ಒಂದು ಸೆಷನ್ ಅಂತ ಮಾಡ್ಕೊತೀನಿ, ಲಾಸ್ಟ್ ಒಂದು ಫಿಸಿಕಲ್ ಹಾಗೆ ಇಟ್ಕೋತೀನಿ. ಸೊ ದಟ್ ಈಸ್ ವಾಟ್ ಮೈ ನೆಕ್ಸ್ಟ್ ಮಾಡೆಲ್ ಇಸ್. ಇಲ್ಲಿ ನೋಡ್ಬೋದು, ಇದು ಫಿಸಿಕಲ್ ಲೇಯರ್. ಓಕೆ, ಇದು ಇಲ್ಲಿ ಇಂಟರ್ನೆಟ್, ಅದೇ ಹೇಳಿದ್ನಲ್ಲ, ನೆಟ್ವರ್ಕ್ ಲೇಯರು, ಡೇಟಾ ಲಿಂಕ್ ಲೇಯರು. ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ ಸೆಷನ್ ಎಲ್ಲ ಕಂಬೈಂಡ್ ಆಗಿ ಟ್ರಾನ್ಸ್ಪೋರ್ಟ್ ಲೇಯರ್ ಆಗುತ್ತೆ. ಬಿಕಾಸ್ ಟ್ರಾನ್ಸ್ಪೋರ್ಟ್ಗೆ ಸೆಷನ್ ಬೇಕೇ ಬೇಕು, ಕರೆಕ್ಟ್ ಅಲ್ವಾ? ಟ್ರಾನ್ಸ್ಪೋರ್ಟ್ಗೆ ಸೆಷನ್ ಬೇಕೇ ಬೇಕು. ಸೊ ಅದಕ್ಕೆ ಟ್ರಾನ್ಸ್ಪೋರ್ಟ್ ಲೇಯರ್ ಕಂಬೈನ್ ಆಗುತ್ತೆ. ಅಪ್ಲಿಕೇಶನು ಮತ್ತು ಪ್ರೆಸೆಂಟೇಷನ್ ಲೇಯರ್ ಎರಡು ಕಂಬೈನ್ ಆಗಿ ಇದಾಗುತ್ತೆ. ಏನಕ್ಕೆ ಇದು ಮಾಡಿರೋದು ಅಂದರೆ, ಇಟ್ ಗಿವ್ಸ್ ಮೀ ಅ TCP/IP ಮಾಡೆಲ್. ಇಟ್ಸ್ ಅ ನೆಟ್ವರ್ಕ್ಸ್ ಪಾರ್ಟ್ 2 ಇದು. ಸೊ TCP/IP ಮಾಡೆಲಲ್ಲಿ ಏನಾಗುತ್ತೆ, ನನಗೆ ಎರಡು ಟೈಪ್ ಆಫ್ ಪ್ರೋಟೋಕಾಲ್ಸ್ ಬಂದ್ಬಿಡುತ್ತೆ. ವೈರ್ಡ್ ಪ್ರೋಟೋಕಾಲ್ಸ್ ಆ್ಯಂಡ್ ವೈರ್ಲೆಸ್ ಪ್ರೋಟೋಕಾಲ್ಸ್ ಅಂತ ಬರುತ್ತೆ. UDPs ಆ್ಯಂಡ್ ವೈರ್ಡ್ ಪ್ರೋಟೋಕಾಲ್ಸ್ ಆ್ಯಂಡ್ ವೈರ್ಲೆಸ್ ಪ್ರೋಟೋಕಾಲ್ಸ್ ಬರುತ್ತೆ. ಅದು ನಿಮ್ಮ ಸಿಲೆಬಸ್ಸಲ್ಲಿಲ್ಲ. ಫ್ಯೂಚರಲ್ಲಿ ನೀವು ಇಂಜಿನಿಯರಿಂಗಲ್ಲಿ ನೆಟ್ವರ್ಕ್ಸ್ ಏನಾದರೂ ಓದಿದ್ರೆ ಅಲ್ಲಿ ನೀವು ತುಂಬ ಡೀಟೇಲ್ಡಾಗಿ ಸ್ಟಡಿ ಮಾಡ್ಬೋದು. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಇಟ್ ಕಂಟೈನ್ಸ್ 4 layers. TCP/IP ಕಂಟೈನ್ಸ್ 4 layers, ಸ್ಟಾರ್ಟಿಂಗ್ ವಿತ್ ಫಿಸಿಕಲ್ ಲೇಯರ್, ಇಂಟರ್ನೆಟ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್ ಆ್ಯಂಡ್ ಅಪ್ಲಿಕೇಶನ್ ಲೇಯರ್. ಸೊ ಇಷ್ಟಕ್ಕೆ ಡೆಫಿನೇಷನ್ಸ್ ಬರೆದ್ರೆ ನಿಮಗೆ 5 marks ಅಥವಾ 3 marksಗೆ ಡೆಫಿನೇಷನ್ಸ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ರೋಟೋಕಾಲ್ಸ್. ಈ ಪ್ರೋಟೋಕಾಲ್ಸ್ ಅಂದರೆ ಏನು? ನೀವು ಹೇಳ್ಬೋದು ಮಿನಿಸ್ಟ್ರ್ ಪ್ರೋಟೋಕಾಲ್ಸ್ ಇದೆ, ಎಸ್ಕಾರ್ಟ್ ಪ್ರೋಟೋಕಾಲ್ಸ್ ಇದೆ, VIP ಪ್ರೋಟೋಕಾಲ್ಸ್ ಇದೆ. ಪ್ರೋಟೋಕಾಲ್ಸ್ ಇಸ್ ನಥಿಂಗ್ ಬಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವಿಚ್ ವಿ ಹ್ಯಾವ್ ಟು ಫಾಲೋ. ಅರ್ಥ ಆಗ್ತಿದೆಯಾ? ಸೊ ಅದನ್ನು ಪ್ರೋಟೋಕಾಲ್ಸ್ ಅಂತೀವಿ. ಅದರಲ್ಲಿ ನಮಗೆ ಮೇಯ್ನ್ ನಮ್ಮ ಸಿಲೆಬಸ್ಸಲ್ಲಿರೋದು HTTP, FTP, SLIP, PPP ಮತ್ತು PPP ಅಂತ ಇಷ್ಟು ಪ್ರೋಟೋಕಾಲ್ಸ್ ಇದೆ. ಓಕೆ, ಇದ್ರ ಜೊತೆಗೆ ಒಂದು ಸಿಂಪಲ್ ಬರುತ್ತೆ, MIME ಅಂತ ಬರುತ್ತೆ, ವಿಚ್ ಕಮ್ಸ್ ಅಂಡರ್ SMTP, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತಿದೆ. ಇದು 2020 ಈ ಕ್ವೆಶನ್ ಕೇಳಿದ್ರು. ಡಿಫೈನ್ MIME ಅಂತಿತ್ತು. ಇಲ್ಲಿ ನಿಮಗೆ 1 marksಲ್ಲಿ ಕೇಳ್ಬೋದು, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ MIME? ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಕೇಳ್ಬೋದು. ಇಟ್ಸ್ ನಥಿಂಗ್ ಬಟ್ ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್. ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್ಸ್. ಸೊ ಮೇಲ್ ಅಂದಿದ ತಕ್ಷಣ ನಮ್ಗೆ ಗೊತ್ತಿರೋದೊಂದೇ, SMTP, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದಿಷ್ಟು ನೆನ್ಪಿಟ್ಕೋಬೇಕು 1 marks ಕ್ವೆಶನ್ಸ್ಗೆ. ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇಲ್ಲಿ ನೋಡಿ, ಇದೆಲ್ಲ 1 marks. HTTP MCQ, ಫುಲ್ ಫಾರ್ಮ್ ಆಫ್ HTTP 4 ಆಪ್ಷನ್ ಕೊಟ್ಬಿಡ್ತಾರೆ. ಕರೆಕ್ಟ್ ಆನ್ಸರ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದು ಏನು ಮಾಡುತ್ತೆ, ನೀವೆಲ್ಲ HTTP ನೋಡಿರ್ತೀರ. ಯಾವುದೇ ಒಂದು ವೆಬ್ ಸರ್ಚ್ ಮಾಡಬೇಕಾದ್ರೆ HTTP ಇರುತ್ತೆ. ಇದೇನು ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ರಿಕ್ವೆಸ್ಟ್ ಎಲ್ಲಿಂದ, ಕ್ಲೈಂಟ್ ಸಿಸ್ಟಮಿಂದ ರಿಕ್ವೆಸ್ಟ್ ಮಾಡುತ್ತೆ. ಯಾರಿಗೆ ರಿಕ್ವೆಸ್ಟ್ ಮಾಡುತ್ತೆ? ಸರ್ವರ್ಗೆ. ಸರ್ವರ್ ಏನು ಮಾಡುತ್ತೆ, ಅದನ್ನು ರೆಸ್ಪಾನ್ಸ್ ಮಾಡುತ್ತೆ. ನೆಕ್ಸ್ಟು FTP, ಫೈಲ್ ಟ್ರಾನ್ಸ್ಫರ್ ಮಾಡೋದಕ್ಕೆ ನನಗೊಂದು ಪ್ರೋಟೋಕಾಲ್ ಬೇಕು. ಯಾವುದೇ ಒಂದು ಫೈಲ್ನ ನೆಟ್ವರ್ಕಲ್ಲಿ ಶೇರ್ ಮಾಡಬೇಕು ಅಥವಾ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಅದಕ್ಕೊಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಅದಕ್ಕೆ FTP ಇದೆ. ಅದರಲ್ಲಿ ಬರೋದು ಈ SMTP, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಬರುತ್ತೆ. ಅದರಲ್ಲಿ ಆ ಸಿಂಪಲ್ ಮೇಲಲ್ಲಿ ಒಂದು ಎಕ್ಸ್ಟೆನ್ಷನ್ ಬರುತ್ತೆ, ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್. ಮಲ್ಟಿಪರ್ಪಸ್ ಅಂದರೆ ನಾನು ಯಾವುದೇ ರೀತಿಯಾದರೂ ಮಲ್ಟಿಪರ್ಪಸ್ ಫೈಲ್ಸ್ನ ಕಳಿಸ್ಬೋದು, ಇಮೇಜ್ ಆಗಿರ್ಬೋದು. ಆದರೆ ಬಟ್ ಒಂದು ಲಿಮಿಟ್ ಇರುತ್ತೆ, ಇಷ್ಟೇ ಸೈಜಲ್ಲಿ ಕಳಿಸ್ಬೇಕು ಅಂತ. ನೆಕ್ಸ್ಟ್ ಸೀರಿಯಲ್ ಲೈನ್ ಇಂಟರ್ನೆಟ್ ಪ್ರೋಟೋಕಾಲ್. ಹಳೇ ಕಾಲದ ಫೋನ್ ಲೈನ್ಸು, ಲ್ಯಾಂಡ್ ಲೈನ್ಸ್, ಇವಾಗ ಯಾರ್ಯಾರ ಮನೆಯಲ್ಲಿ ಇದೆಯೋ ಅಥವಾ ಎಲ್ಲೆಲ್ಲಿ ಲ್ಯಾಂಡ್ ಲೈನ್ಸ್ ಯೂಸ್ ಮಾಡ್ತೀವೋ ಅದೆಲ್ಲ ಸೀರಿಯಲ್ ಲೈನ್. ನೆಕ್ಸ್ಟ್ ಪಾಯಿಂಟ್ ಟು ಪಾಯಿಂಟ್, ಡೈರೆಕ್ಟಾಗಿ ಆ ಪಾಯಿಂಟಿಂದ ಈ ಪಾಯಿಂಟಿಂದ ನೆಕ್ಸ್ಟ್ ಪಾಯಿಂಟ್ಗೆ ಡೈರೆಕ್ಟಾಗಿ ರೀಚ್ ಆಗೋದಕ್ಕೆ ವಿ ವಿಲ್ ಹ್ಯಾವ್ ಅ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ಸ್ ಅಂತ ಹೇಳ್ತೀವಿ. ಇದಿಷ್ಟು ಪ್ರೋಟೋಕಾಲ್ಸು 1 marksಲ್ಲಿ ನೆನ್ಪಿಟ್ಕೊಳ್ಳಿ, MCQಸ್ಗೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಮ್ಯುನಿಕೇಷನ್ ಮೋಡ್ಸ್ ಅಂತ ಬರುತ್ತೆ. ಎಗೇನ್ ಇದೂ ಅಷ್ಟೇ 1 marks MCQಸಲ್ಲೇ ಇದಿರೋದು, ಇದು ಕೂಡ ಇದಿರೋದು. ಮತ್ತು ಅಥವಾ 2 marks 3 marksಲ್ಲಿ ಕೇಳ್ಬೋದು. ಸಿಂಪ್ಲೆಕ್ಸ್ ಅಂದ್ರೇನು,
ಹಾಫ್ ಡ್ಯೂಪ್ಲೆಕ್ಸ್ ಅಂದ್ರೇನು, ಫುಲ್ ಡ್ಯೂಪ್ಲೆಕ್ಸ್ ಅಂದ್ರೇನು. ಸಿಂಪ್ಲೆಕ್ಸ್ಗೆ ಎಕ್ಸಾಂಪಲ್ ಕೇಳ್ತಾರೆ. ಫಾಲೋಯಿಂಗ್ ಇಸ್ ದ ಎಕ್ಸಾಂಪಲ್ ಆಫ್ ಸಿಂಪ್ಲೆಕ್ಸ್: ರೇಡಿಯೋ, ಟಿವಿ, ರೇಡಿಯೋ, ಟೆಲಿಫೋನ್, ಮೊಬೈಲ್ ಫೋನ್ ಆ್ಯಂಡ್ ಅ ಸ್ಮಾರ್ಟ್ ಫೋನ್ ಆರ್ ವಾಟ್ ಎವರ್ ದ 4 ಆಪ್ಷನ್ಸ್ ಕೇಳ್ತಾರೆ. ಅಲ್ಲಿ ಸಿಂಪ್ಲೆಕ್ಸ್ ಅಂತ ಬರೀಬೇಕು. ಏನಕ್ಕೆ? ಸಿಂಪ್ಲೆಕ್ಸ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಒನ್ ವೇ ಕಮ್ಯುನಿಕೇಷನ್. ಒಂದೇ ಒಂದು ಟ್ರಾನ್ಸ್ಮಿಟರ್ ಇರುತ್ತೆ, ಮಲ್ಟಿಪಲ್ ರಿಸೀವರ್ ಆಗಿರುತ್ತದೆ. ಒಂದೇ ಟ್ರಾನ್ಸ್ಮಿಟ್ ಮಾಡೋದು. ಇಟ್ ಕೆನಾಟ್ ರಿಸೀವ್ ಎನಿಥಿಂಗ್. ಟ್ರಾನ್ಸ್ಮಿಟ್. ರೇಡಿಯೋ ಕೆಲಸ ಏನು? ಬರೀ ಟ್ರಾನ್ಸ್ಮಿಟ್ ಮಾಡುತ್ತೆ. ಅದೇನಾದರೂ ರಿಸೀವ್ ಮಾಡುತ್ತೆ ಸಿಗ್ನಲ್ಸ್ ವಿಲ್ ರಿಸೀವ್ ಫ್ರಮ್ ಸ್ಯಾಟಲೈಟ್ಸ್, ಅದು ಬೇರೆ. ಬಟ್ ಆ್ಯಸ್ ಅ ಯೂಸರ್ ಅದು ಕೆಲಸ ಏನದು? ಬರೀ ಟ್ರಾನ್ಸ್ಮಿಟ್ ಮಾಡುತ್ತೆ. ಅದಕ್ಕೆ ಇಟ್ಸ್ ಕಾಲ್ಡ್ ಆಸ್ ಅ ಸಿಂಪ್ಲೆಕ್ಸ್, ವೇರ್ ವಿ ವಿಲ್ ಹ್ಯಾವ್ ಒನ್ಲಿ ಅ ಒನ್ ಟ್ರಾನ್ಸ್ಮಿಟ್. ಇಟ್ಸ್ ಜಾಬ್ ಇಸ್ ಟು ಟ್ರಾನ್ಸ್ಮಿಟ್ ದ ಡೇಟಾ ಅಷ್ಟೇ. ಯಾವುದೇ ರೀತಿಯಾದ ರಿಸೀವ್ ಏನಿರಲ್ಲ, ಅದನ್ನು ಟ್ರಾನ್ಸ್ಮಿಟ್ ಅಂತ ಹೇಳ್ತೀವಿ ಅಥವಾ ಸಿಂಪ್ಲೆಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹಾಫ್ ಡ್ಯೂಪ್ಲೆಕ್ಸ್. ಇಲ್ಲೇನಾಗುತ್ತೆ? ಹಾಫ್ ಡ್ಯೂಪ್ಲೆಕ್ಸಲ್ಲಿ ಒಂದು ಟ್ರಾನ್ಸ್ಮಿಟ್ ಇರುತ್ತೆ, ಒಂದು ರಿಸೀವರ್ ಇರುತ್ತೆ. ಟ್ರಾನ್ಸ್ಮಿಟು ರಿಸೀವ್ ಎರಡೂ ಆಗುತ್ತೆ. ಬಟ್ ಏನೇ ಆದರೂ ಅದು ಒಂದು ಸಲಕ್ಕೆ ಒಂದೇ. ಟ್ರಾನ್ಸ್ಮಿಟ್ ಮಾಡಿದ್ರೆ ಫಸ್ಟ್ ಟ್ರಾನ್ಸ್ಮಿಟ್ ಆಗುತ್ತೆ, ರಿಸೀವ್ ಆದಮೇಲೆ ಮತ್ತೆ ಇಲ್ಲಿಂದ ವಾಪಸ್ ಮಾಡೋದಕ್ಕೆ ಟ್ರಾನ್ಸ್ಮಿಟ್ ಮಾಡಬೇಕು. ಅದೆರಡೂ ಒಟ್ಟಿಗೆ ಆಗಲ್ಲ. ಬೆಸ್ಟ್ ಎಕ್ಸಾಂಪಲ್ಲು ವಾಕಿ ಟಾಕೀಸ್. ನೀವು ಬೇಕಿದ್ರೆ ನೋಡ್ಬೋದು. ವಾಕಿ ಟಾಕೀಸಲ್ಲಿ ಒಟ್ಟಿಗೆ ಎಲ್ಲರೂ ಮಾತಾಡೋಕ್ಕಾಗಲ್ಲ. ಫಸ್ಟ್ ಒಬ್ಬರು ಮಾತಾಡಿದಾಗ ಟ್ರಾನ್ಸ್ಮಿಟ್ ಆಗಿರುತ್ತೆ, ರಿಸೀವ್ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನೊಬ್ರು ಮಾತಾಡಬೇಕು. ಕರೆಕ್ಟ್ ಅಲ್ವಾ? ಇದನ್ನು ನಾವು ಹಾಫ್ ಡ್ಯೂಪ್ಲೆಕ್ಸ್ ಅಂತೀವಿ. ಒನ್ ಟ್ರಾನ್ಸ್ಮಿಟ್, ಒನ್ ರಿಸೀವ್. ಅಂಡ್ ಎರಡೂ ಒಟ್ಟಿಗೆ ಆಗಲ್ಲ, ಅಟ್ ಎ ಟೈಮ್ ಆಗುತ್ತೆ. ಒಂದು ಸಲಕ್ಕೆ ಒಂದೇ ಆಗೋದು. ಅಟ್ ಎ ಟೈಮ್ ಅಲ್ಲ, ಅಟ್ ಎ ಟೈಮ್. ಟ್ರಾನ್ಸ್ಮಿಟ್ ಒಂದು ಸಲ ಆದರೆ ರಿಸೀವ್ ಇನ್ನೊಂದು ಸಲ ಆಗುತ್ತೆ. ಟ್ರಾನ್ಸ್ಮಿಟು ರಿಸೀವ್ ಒಟ್ಟಿಗೆ ಆಗಲ್ಲ. ಇದನ್ನು ಹಾಫ್ ಡ್ಯೂಪ್ಲೆಕ್ಸ್ ಅಂತೀವಿ. ನೆಕ್ಸ್ಟ್ ವಿ ಹ್ಯಾವ್ ಅ ಫುಲ್ ಡ್ಯೂಪ್ಲೆಕ್ಸ್. ಫುಲ್ ಡ್ಯೂಪ್ಲೆಕ್ಸ್. ನಮ್ಗೆ ಇವಾಗ ಏನು ಸ್ಮಾರ್ಟ್ ಫೋನ್ಸ್ ಇದೆಯೋ, ನಾನು ಮೆಸೇಜ್ ಮಾಡ್ತಾ ಇರ್ಬೋದು, ಇನ್ ದ ಸೇಮ್ ಟೈಮ್ ಐ ಕ್ಯಾನ್ ಕಾಲ್, ಅದನ್ನೆಲ್ಲ ಫುಲ್ ಡ್ಯೂಪ್ಲೆಕ್ಸ್ ಅಂತೀವಿ. ಟ್ರಾನ್ಸ್ಮಿಟು ರಿಸೀವ್ ಎರಡೂ ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ. ವಿಡಿಯೋ ಕಾಲ್ಸ್ ಕರೆಕ್ಟ್ ಅಲ್ವಾ? ಇಲ್ಲಿ ನಾನು ಟ್ರಾನ್ಸ್ಮಿಟು ಮಾಡ್ತಾ ಇರ್ತೀನಿ, ನಾನು ಅಲ್ಲಿಂದ ಇನ್ಫಾರ್ಮೇಷನು ರಿಸೀವ್ ಮಾಡ್ಕೋತಾನೂ ಇರ್ತೀನಿ. ಹೇಗೆ ನಾನು ಅದನ್ನು ಮತ್ತೆ ಟ್ರಾನ್ಸ್ಮಿಟ್ ಮಾಡ್ಬೋದು. ನೀವು ಮಾತಾಡಾಗಿದ್ದ ತಕ್ಷಣ ಆಮೇಲೆ ನಾನು ಮಾತಾಡೋಂತ ಎಲ್ಲೂ ಹೇಳಲ್ಲ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಫುಲ್ ಡ್ಯೂಪ್ಲೆಕ್ಸ್, ವೇರ್ ಟ್ರಾನ್ಸ್ಮಿಟ್ ಆ್ಯಂಡ್ ರಿಸೀವ್ ವಿಲ್ ಹ್ಯಾಪನ್ಸ್ ಆಲ್ ಅಟ್ ಅ ಟೈಮ್. ಸಿಂಗಲ್ ಟೈಮಲ್ಲಿ ಆಗೋದಕ್ಕೆ ಫುಲ್ ಡ್ಯೂಪ್ಲೆಕ್ಸ್ ಅಂತೀವಿ. ಟ್ರಾನ್ಸ್ಮಿಟ್ ಒಂದು ಸಲ ಆಗೋದಕ್ಕೆ, ರಿಸೀವ್ ಇನ್ನೊಂದು ಸಲ ಆಗೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಹಾಫ್ ಡ್ಯೂಪ್ಲೆಕ್ಸ್. ಸಿಂಪ್ಲೆಕ್ಸ್ ಒನ್ಲಿ ಟ್ರಾನ್ಸ್ಮಿಟ್, ಮಲ್ಟಿಪಲ್ ರಿಸೀವರ್ಸ್ ಅಷ್ಟೇ. ಸಿಂಪ್ಲೆಕ್ಸ್ ಒನ್ಲಿ ಟ್ರಾನ್ಸ್ಮಿಟ್. ಇದಕ್ಕೆ ಎಕ್ಸಾಂಪಲು ರೇಡಿಯೋ, ಇದಕ್ಕೆ ಲ್ಯಾಂಡ್ಲೈನ್ಸ್ ಆರ್ ಇನ್ಸ್ಟ್ರಕ್ಷನ್ ಲೈನ್ಸ್. ದೆನ್ ಫುಲ್ ಡ್ಯೂಪ್ಲೆಕ್ಸ್ಗೆ ರೀಸೆಂಟ್ ಸ್ಮಾರ್ಟ್ಫೋನ್ಸ್ ಆಗಿರ್ಬೋದು, ರೀಸೆಂಟ್ ಟೆಲಿಫೋನ್ ಲೈನ್ಸ್ ಆಗಿರ್ಬೋದು, ನೆಟ್ವರ್ಕ್ಸ್ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಹಾಟ್ಸ್ಪಾಟ್ಸ್ ಆಗಿರ್ಬೋದು. ಓಕೆ, ಇದು ಕಮ್ಯುನಿಕೇಷನ್ ಮೋಡ್ಸಲ್ಲಿ ಬರುತ್ತೆ. ನೆಕ್ಸ್ಟು ಟೋಪಾಲಜಿ. ಇದು 5 ಮಾರ್ಕ್ಸ್ ಕ್ವೆಶನ್ನು. ಇಲ್ಲಿ 5 ಮಾರ್ಕ್ಸ್ ಬರುತ್ತೆ. ವಾಟ್ ಈಸ್ ದಿಸ್ ಟೋಪಾಲಜಿ? ಇಟ್ಸ್ ಅರೇಂಜ್ಮೆಂಟ್ ಆಫ್ ಡಿವೈಸಸ್. ಇಲ್ಲೇ ಇದೆ ನೋಡಿ, ಡಿವೈಸಸ್, ನೋಡ್ಸ್ ಆ್ಯಂಡ್ ಕನೆಕ್ಷನ್ಸ್ ಇನ್ ಅ ನೆಟ್ವರ್ಕ್. ಹೇಗೆ ನಾನು ವೆಲ್ ಎಸ್ಟಾಬ್ಲಿಷ್ಡ್ ಆಗಿ ಅರೇಂಜ್ ಮಾಡ್ತೀನಿ. ಓಕೆ, ಬೆಸ್ಟ್ ಎಕ್ಸಾಂಪಲ್ ಕ್ಲಾಸ್ ರೂಮಲ್ಲಿ ಸ್ಟೂಡೆಂಟ್ಸ್ ಅರೇಂಜ್ಮೆಂಟ್ ಹೆಂಗಿರುತ್ತೆ? ಎಲ್ಲ ಒಂದು ಕಡೆ ನೀಟಾಗಿ ಆರ್ಗನೈಸ್ಡಾಗಿ ಕೂತಿರ್ಬೇಕು. ಇಲ್ಲಾಂದರೆ ಏನಾಗುತ್ತೆ? ಟೋಪಾಲಜಿ. ಆರ್ಡ್ರ್ ಇಲ್ಲಾಂದರೆ ಏನಾಗುತ್ತೆ? ಒಬ್ಬೊಬ್ಬರು ಒಂದೊಂದು 4 ಜನ ಇದ್ದಾಗ ಆ ಮೂಲೆಯಲ್ಲೊಬ್ರು, ಈ ಮೂಲೆಯಲ್ಲೊಬ್ರು. ಎಕ್ಸಾಮ್ ಅರೇಂಜ್ಮೆಂಟ್ಸ್, ಬೆಂಚಸ್ ಹೆಂಗಾಗ್ತಾರೆ? ಈಗ PUCಯಲ್ಲಿ ಕಂಡೀಷನ್ ಇದೆ, ಒಂದು ಕ್ಲಾಸ್ ರೂಮಲ್ಲಿ ಬರೀ 30 ಜನ ಕೂತ್ಕೋಬೇಕು ಅಂತ. ಕರೆಕ್ಟ್ ಅಲ್ವಾ? ಸೊ 30 ಜನ ಕೂತ್ಕೋಬೇಕಂದ್ರೆ ಎಷ್ಟು ಬೆಂಚ್ ಬೇಕು? 15 ಬೆಂಚ್ ಇರಬೇಕು. ಸೊ ಅದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಅ ಟೋಪಾಲಜಿ. ಅರೇಂಜ್ಮೆಂಟ್ ಆಫ್ ಡಿವೈಸಸ್, ಮಲ್ಟಿಪಲ್ ನೆಟ್ವರ್ಕಿಂಗ್ ಡಿವೈಸಸ್ ಇದೆ, ಅದು ನೆಕ್ಸ್ಟಲ್ಲಿ ಬರುತ್ತೆ. ಹೇಳ್ತೀನಿ ಏನೇನು ಡಿವೈಸಸ್ ಇದೆ ಅಂತ, ಅದು ಕೂಡ ಇಂಪಾರ್ಟೆಂಟು. ದೆನ್ ನೋಟ್ಸ್, ಎಷ್ಟು ಕನೆಕ್ಷನ್ಸ್ ಇದೆ ಅಂತ, ಯಾವ ಥರ ಎಷ್ಟು ನೋಟ್ಸ್ ಇದೆ ಅಂತ, ರೂಟ್ ನೋಡ್ ಎಷ್ಟಿದೆ, ಚೈಲ್ಡ್ ನೋಡ್ ಎಷ್ಟಿದೆ, ಅದನ್ನು ನೋಟ್ಸ್ ಅಂತೀವಿ. ಆ್ಯಂಡ್ ಕನೆಕ್ಷನ್, ಎಷ್ಟು ಕನೆಕ್ಷನ್ ಇದೆ, ಒಂದು ಸಿಸ್ಟಮ್ಗೆ 2 ಕನೆಕ್ಷನ್ ಇದೆಯಾ, ಒಂದು ಸಿಸ್ಟಮ್ಗೆ 4 ಕನೆಕ್ಷನ್ ಇದೆಯಾ, ಇದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಅ ಟೋಪಾಲಜಿ. ಇಟ್ ಡಿಫೈನ್ಸ್ ಹೌ ಕಂಪ್ಯೂಟರ್ಸ್, ರೌಟರ್ಸ್ ಆ್ಯಂಡ್ ಅದರ್ ನೆಟ್ವರ್ಕ್ ಡಿವೈಸಸ್ ಕಮ್ಯುನಿಕೇಟ್. ಹೇಗೆ ಕಂಪ್ಯೂಟರು ಮತ್ತು ಬೇರೆ ನೆಟ್ವರ್ಕಿಂಗ್ ಡಿವೈಸಸ್ ಕಮ್ಯುನಿಕೇಟ್ ಮಾಡಿ ಒಂದು ಆರ್ಡ್ರಲ್ಲಿ ತಗೊಳ್ಳೋದಕ್ಕೆ. ಸೊ ಇಲ್ಲಿ 1 2 3 4 5 ಟೈಪ್ಸ್ ಆಫ್ ಟೋಪಾಲಜಿ ಇದೆ. ಸ್ಟಾರ್ಟಿಂಗ್ ವಿತ್ ಸ್ಟಾರ್, ಬಸ್, ರಿಂಗ್, ಮೆಶ್ ಆ್ಯಂಡ್ ಟ್ರೀ ಟೋಪಾಲಜಿ. ಅರ್ಥ ಆಗ್ತಿದೆಯಲ್ಲ? ಸ್ಟಾರ್ಟಿಂಗ್ ವಿತ್ ಸ್ಟಾರ್, ಬಸ್, ರಿಂಗ್ ಆ್ಯಂಡ್ ಮೆಶ್ ಟೋಪಾಲಜಿ ಆ್ಯಂಡ್ ಟ್ರೀ ಟೋಪಾಲಜಿ. ಇದನ್ನು ನಾವೇನಂತೀವಿ? ಟೈಪ್ಸ್ ಆಫ್ ಟೋಪಾಲಜೀಸ್ ಅಂತ ಹೇಳ್ತೀವಿ, ನೆಟ್ವರ್ಕ್ ಟೋಪಾಲಜಿ. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದನ್ನು ಕೇಳ್ಬೋದು.
explain the star topology with a neat diagram, explain the bus topology, explain the ring topology, mesh or tree topology ಅಂತ ಕೇಳ್ಬೋದು. we will see one by one. ನಾನು ಇಲ್ಲಿ ಫಸ್ಟ್ ಬಸ್ ಟಾಪಾಲಜಿ ಅಂತ ನೋಡಿದ್ದೀನಿ. ಇಲ್ಲಿ ನೋಡಿ ಒಂದು ಸಿಂಗಲ್ ಕನೆಕ್ಷನ್ ಲೈನ್ ಇರುತ್ತೆ ಬಸ್, ಇದು ಬಸ್ ಟಾಪಾಲಜಿ. ಇದು ಅಡ್ವಾಂಟೇಜಸ್, ಇಟ್ಸ್ ವೆರಿ ಸಿಂಪಲ್, ಕಾಸ್ಟ್ ಎಫೆಕ್ಟಿವ್, ಈಸಿ, ತುಂಬ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು ಮತ್ತು ಇದಕ್ಕೆ ಅಷ್ಟೊಂದು ಕಾಸ್ಟ್ಲಿ ಆಗಲ್ಲ. ಒಂದು ಸಿಂಗಲ್ ವಯರ್ ಇದ್ರೆ ಸಾಕು, ಆ ವಯರ್ ಮೂಲಕ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೋದು ನನ್ನ ಸಿಸ್ಟಮ್ಸ್ನ. ನೋಡೋಣ ಮಲ್ಟಿಪಲ್ ಸಿಸ್ಟಮ್ಸ್ನ ಕನೆಕ್ಟ್ ಮಾಡ್ಬೋದು. ಓಕೆ, ಸೊ ಇದನ್ನು ಒಂದು ನೋಡ್ ಅಂತ ಇಟ್ಕೊಳ್ಳಿ. ಇಲ್ಲಿಂದ ನಾನು ಟ್ರಾನ್ಸ್ಮಿಟ್ ಮಾಡಿದ್ದೀನಿ, ಎಲ್ಲದಕ್ಕೂ ಹೋಗುತ್ತೆ. ಬಟ್ ಇದ್ರ ಪ್ರಾಬ್ಲಮ್ ಏನಾಯಿತು ಅಂದರೆ, ಈ ಬಸ್ ಲೈನ್ ಏನಾದರೂ ಕಟ್ಟಾಯಿತು ಅಂದರೆ ಇಲ್ಲಿಗೆ ಬರ್ತಾ ಇರೋ ನೆಟ್ವರ್ಕ್ ಇಲ್ಲಿಗೆ ಹೋಗಲ್ಲ, ಸ್ಟಾಪ್ ಆಗಿಬಿಡುತ್ತೆ. ಬಿಕಾಸ್ ಸೇಮ್ ಬಸ್ ಯೂಸ್ ಮಾಡ್ತಾ ಇದ್ದಾರೆ, ಸೇಮ್ ಲೈನ್ ಯೂಸ್ ಮಾಡ್ತಾ ಇವೆ. ಅದೇ ನೋಡಿ, ದ ಮೇನ್ ಕೇಬಲ್ ಫೇಲ್ಸ್, ದ ಎಂಟೈರ್ ನೆಟ್ವರ್ಕ್ ಗೋಸ್ ಡೌನ್. ಅರ್ಥ ಆಗ್ತಿದೆಯಲ್ಲ? ಇದೇನಾದರೂ ಕಟ್ಟಾಗೋಯ್ತು ಅಂದರೆ, ಈ ಕೇಬಲ್ಲೇ ಡೌನ್ ಆಗೋಯ್ತು ಅಂದರೆ, ನಾನು ಇಲ್ಲಿಂದ ನೋಡಿಂದ ಇಲ್ಲಿಗೂ ಕಳ್ಸೋಕ್ಕಾಗಲ್ಲ, ಇಲ್ಲೂ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ನೆಟ್ವರ್ಕ್ನ, ಇಲ್ಲೂ ಮಾಡೋಕ್ಕಾಗಲ್ಲ, ಇಲ್ಲೂ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ವೈ. ಬಟ್ ಬಸ್ ಟೋಪಾಲಜಿ ಏನು, ಈಸಿ ಟು ಇಂಪ್ಲಿಮೆಂಟ್ ಆ್ಯಂಡ್ ಇಟ್ಸ್ ನಾಟ್ ಟೂ ಮಚ್ ಕಾಸ್ಟ್ಲಿ ಆಲ್ಸೋ. ನೆಕ್ಸ್ಟು ಸ್ಟಾರ್ ಟೋಪಾಲಜಿ. ಇಲ್ಲಿ ನೋಡ್ಬೋದು, ಒಂದು ಸೆಂಟ್ರಲ್ ಡಿವೈಸ್ ಇದೆ, ಮಲ್ಟಿಪಲ್ ಡಿವೈಸಸ್ ಇಸ್ ಕನೆಕ್ಟೆಡ್ ಟು ದಿಸ್. ಸೊ ಇದನ್ನು ಅಬ್ ಅಂತಲೂ ಹೇಳ್ತೀವಿ, ಅಪ್ ಆರ್ ರೌಟರ್ಸ್ ಕೂಡ ಯೂಸ್ ಮಾಡ್ತೀವಿ. ಒಂದು ಡಿವೈಸ್ ಇಟ್ಕೊಂಡು ಮಲ್ಟಿಪಲ್ ಕನೆಕ್ಷನ್ಸ್ನ ಕೊಡ್ತೀವಿ. ಇಲ್ಲಿಂದ ಇಲ್ಲಿ ನೆಟ್ವರ್ಕ್ ಹೋಗಿಲ್ಲ ಅಂದ್ರೂ ನನಗೆ ಬೇರೆದಕ್ಕೆ ಡಿಸ್ಟರ್ಬ್ ಆಗಲ್ಲ, ಎಂಟೈರ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗಲ್ಲ. ಬಟ್ ಪ್ರಾಬ್ಲಮ್, ಡಿಸ್ಅಡ್ವಾಂಟೇಜ್ ಇದ್ರದ್ದು ಏನು ಅಂದರೆ, ಇಫ್ ದ ಸೆಂಟ್ರಲ್ ಅಪ್ ಫೇಲ್ಸ್, ರೌಟರ್ ಫೇಲ್ ಆದರೆ ಮಾತ್ರ, ಇದೇನಾದರೂ ಫೇಲ್ ಆದರೆ ಮಾತ್ರ, ಅಬ್ ಅಥವಾ ರೌಟರ್ ಎಲ್ಲಿ ನಮ್ಗೆ ಇಂಟರ್ನೆಟ್ ಕನೆಕ್ಷನ್ಸ್ ಇದೆಯೋ ಇದು ಫೇಲ್ ಆದರೆ ಮಾತ್ರ ನನಗೆ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ. ಇಲ್ಲ ಅಂದರೆ ಅದ್ರ ಪಾಡ್ಗೆ ಅದು ವರ್ಕ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಸಿಸ್ಟಮ್ಗೆ ಇದಕ್ಕೆ ಕನೆಕ್ಷನ್ ಇರುತ್ತೆ, ಈ ಸಿಸ್ಟಮ್ ವರ್ಕ್ ಆಗ್ತಿಲ್ಲ ಅಂತ ಈ ಸಿಸ್ಟಮಲ್ಲಿ ಏನು ನೆಟ್ವರ್ಕ್ ಬರುತ್ತೆ, ಅದು ಸಿಸ್ಟಮ್ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಆ ಲೈನ್ ಪ್ರಾಬ್ಲಮ್ ಆಗಿರುತ್ತೆ. ಬಟ್ ಅಬ್ಬಿಂದೇನು ತೊಂದರೆ ಇಲ್ಲ, ಬಟ್ ಅಬ್ ಕರೆಕ್ಟಾಗಿರಬೇಕು ಆ್ಯಂಡ್ ರಿಕ್ವೈರ್ಸ್ ಮೋರ್ ಕೇಬಲ್ಸ್. ಯಾಕಂದರೆ ಇಲ್ಲೇ ನೋಡಿ, ಒಂದರಿಂದ ಎಷ್ಟು ಕೇಬಲ್ಸ್ ಹೋಗಬೇಕು, ಅಲ್ಲಾದರೆ ಒಂದೇ ಕೇಬಲಲ್ಲಿ ಮಲ್ಟಿಪಲ್ ಕನೆಕ್ಷನ್ಸ್. ಬಟ್ ಇಲ್ಲಿ ಒಂದರಿಂದ ತುಂಬ ಕೇಬಲ್ಸ್ ಬೇಕು. ಅರ್ಥ ಆಗ್ತಿದೆಯಾ? ಸೊ ಕೇಬಲ್ಸ್ ಕನೆಕ್ಷನ್ ಇಲ್ಲ ಅಂದರೆ ಅದು ವರ್ಕ್ ಆಗಲ್ಲ. ಬಟ್ ಇಟ್ ಈಸ್ ರಿಲಯಬಲ್ ಆ್ಯಂಡ್ ಈಸಿ ಟು ಆ್ಯಡ್. ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಇದನ್ನು ಸ್ಟಾರ್ ಟೋಪಾಲಜಿ ಅಂತೀವಿ. ನೆಕ್ಸ್ಟ್ ರಿಂಗ್ ಟೋಪಾಲಜಿ. ಇಲ್ಲಿ ನೋಡಿ, ಫಾಸ್ಟರ್ ದೆನ್ ಬಸ್, ವರ್ಕ್ಸ್ ವೆಲ್ ಫಾರ್ ಹೈ ಸ್ಪೀಡ್ ನೆಟ್ವರ್ಕ್ಸ್. ಸೊ ರಿಂಗಲ್ಲಿ ಏನಾಗುತ್ತೆ, ಹಿಂಗೆ ಹೋಗ್ತಾ ಇರುತ್ತೆ ನೆಟ್ವರ್ಕ್ಸು. ಬಟ್ ಇದ್ರದ್ದು ಮೇಜರ್ ಪ್ರಾಬ್ಲಮ್ ಏನಂದರೆ, ರಿಂಗಲ್ಲಿ ಒಂದು ಕನೆಕ್ಷನ್ ಹೋಯ್ತು ಅಂದ್ರೂ, ಬಸ್ಸಲ್ಲೇನು ಡೈರೆಕ್ಟ್ ಲೈನ್ ಕನೆಕ್ಷನ್, ಒಂದು ಲೈನ್ ಹೋಯ್ತು ಅಂದರೆ ಮುಗೀತು, ಯಾವ ಸಿಸ್ಟಮ್ಗೂ ನೆಟ್ವರ್ಕ್ ಬರಲ್ಲ ಅಂತ. ಅದರಲ್ಲೇನೋ ಸ್ಟಾರ್ ಟೋಪಾಲಜಿಲೇನು ಡಿವೈಸ್ ಪ್ರಾಬ್ಲಮ್ ಆದರೆ ಮಾತ್ರ. ಬಟ್ ಇಲ್ಲಿ ಏನಂದರೆ, ಇಲ್ಲಿ ವರ್ಕ್ ಆಗ್ತಾ ಇದೆ, ಹಿಂಗೆ ಹೋಗ್ತಾ ಇದೆ ನೆಟ್ವರ್ಕು, ಇಲ್ದಾದ್ಮೇಲೆ ಏನಾನ ಲೈನ್ ಪ್ರಾಬ್ಲಮ್ ಆಯಿತು ಅಂದರೆ ಇದಿಷ್ಟಕ್ಕೆ ಮಾತ್ರ ಬರ್ತಾ ಇರುತ್ತೆ, ಇನ್ನಿದು ಯಾವುದಕ್ಕೂ ನೆಟ್ವರ್ಕ್ ಹೋಗಲ್ಲ. ಅರ್ಥ ಆಗ್ತಿದೆಯಾ? ಇಫ್ ಒನ್ ಡಿವೈಸ್ ಆರ್ ಕನೆಕ್ಷನ್ ಫೇಲ್ಸ್, ದ ಹೋಲ್ ನೆಟ್ವರ್ಕ್ ಕ್ಯಾನ್ ಗೋ ಡೌನ್. ಹೇಳಿದ್ನಲ್ಲ, ಒಂದು ಡಿವೈಸ್ ಅಥವಾ ನೆಟ್ವರ್ಕ್ ಫೇಲ್ ಆಯಿತು ಅಂದರೆ ಏನಾಯಿತು, ಇಲ್ಲಿ ಕಟ್ಟಾಗೋಯ್ತು ಅಂದರೆ ಮುಗೀತು, ಎಂಟೈರ್ ನೆಟ್ವರ್ಕ್ ಡೌನ್ ಆಗಿಬಿಡುತ್ತೆ. ಇಲ್ಲಿಂದ ಪಾಸಾಗಿ ಇದಕ್ಕೂ ಅದು ನೆಟ್ವರ್ಕ್ನ ಇದು ಮಾಡುತ್ತೆ. ಆ್ಯಂಡ್ ತುಂಬ ಕಷ್ಟ ಟ್ರಬಲ್ ಶೂಟ್ ಮಾಡೋದಕ್ಕೆ. ಏನಕ್ಕೆ ಗೊತ್ತಾಗಲ್ಲ, ಯಾವ ಲೈನಲ್ಲಿ ಕಟ್ಟಾಗಿದೆ, ಎಲ್ಲಿ ಕಟ್ಟಾಗಿದೆ, ಟ್ರಬಲ್ ಶೂಟ್ ಮಾಡೋದು ತುಂಬ ಡಿಫಿಕಲ್ಟ್. ಅದಕ್ಕೆ ರಿಂಗ್ ಟೋಪಾಲಜಿನೂ ನಾವು ಅಷ್ಟು ಬಳಸೋದಿಲ್ಲ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದ ಮೆಶ್. ಇಲ್ಲಿ ನೋಡ್ಬೋದು, ಎಲ್ಲದಕ್ಕೂ ಎಲ್ಲ ಕನೆಕ್ಟ್ ಆಗಿರುತ್ತೆ, ಎಲ್ಲ ನೆಟ್ವರ್ಕು. ಆ್ಯಸ್ ಅ ಡಯಾಗ್ರಾಮ್ ಓನ್ಲಿ ಸೀಸ್, ಇಟ್ಸ್ ಹೈಲಿ ರಿಲೇಬಲ್, ಮಲ್ಟಿಪಲ್ ಪಾತ್ಸ್, ಪ್ರಿವೆಂಟ್ ಫೇಲ್ಯೂರ್. ನೋಡಿ, ಇನ್ ಕೇಸ್ ಇಲ್ಲಿಂದ ಇಲ್ಲಿಗೆ ಬರ್ತಾ ಇರೋದು, ಈ ಸಿಸ್ಟಮಿಂದ ಈ ಸಿಸ್ಟಮ್ ನೆಟ್ವರ್ಕ್ ಬರ್ತಾ ಇರೋದು ಫೇಲ್ ಆದ್ರೂ, ಐ ಕ್ಯಾನ್ ಗೆಟ್ ಅ ನೆಟ್ವರ್ಕ್ ಫ್ರಮ್ ದಿಸ್ ಸಿಸ್ಟಮ್. ಕರೆಕ್ಟ್ ಅಲ್ವಾ? ದಿಸ್ ಇಸ್ ದ ಬೆಸ್ಟ್ ಒನ್ ವಿ ವಿಲ್ ಯೂಸ್. ಆ್ಯಂಡ್ ಇಲ್ಲಿ ನೋಡಿ, ಗುಡ್ ಸೆಕ್ಯೂರಿಟಿ ಆ್ಯಂಡ್ ರಿಡಂಡೆನ್ಸಿ, ಎಕ್ಸ್ಪೆನ್ಸಿವ್ ಡ್ಯೂ ಟು ಮೆನಿ ಕನೆಕ್ಷನ್ಸ್. ಎಕ್ಸ್ಪೆನ್ಸಿವ್ ಆಗುತ್ತೆ. ಏನಕ್ಕೆ ನಮ್ಮ ಡೇಟಾಸ್ ಎಲ್ಲ ಎಕ್ಸ್ಪೆನ್ಸಿವ್ ಆಗಿತ್ತು ಅಂದರೆ, ಬಿಕಾಸ್ ಆಫ್ ದಿಸ್ ಥಿಂಗ್ಸ್. ನಾನು ಎಲ್ಲಿಂದಾದರೂ ನೆಟ್ವರ್ಕ್ ಕನೆಕ್ಟ್ ಮಾಡ್ಕೋಬೋದಾಗಿತ್ತು. ಕರೆಕ್ಟ್ ಅಲ್ವಾ? ಇಂಥದೇ ಸಿಸ್ಟಮಿಂದ ಅಂತೇಳಿ. ಇವಾಗೆಲ್ಲ ಹಾಟ್ಸ್ಪಾಟ್, ಒಂದು ಫೋನಿಂದ 4-5 ಜನ ತೊಗೋಬೋದು ಅದು. ಬಟ್ ಇಟ್ಸ್ ಅ ಡಿವೈಸ್. ಬಟ್ ಇಲ್ಲಿ ಮೆಶ್ ಟೋಪಾಲಜಿ ವರ್ಕ್ ಆಗುತ್ತೆ. ಕಾಂಪ್ಲೆಕ್ಸ್ ಸೆಟಪ್ ಆ್ಯಂಡ್ ಮೇಂಟೆನೆನ್ಸ್. ಇಲ್ಲಿ ಏನಾನ ಲೈನ್ ಕಟ್ಟಾಗೋಯ್ತು ಅಂದರೆ, ಎಲ್ಲನ ಒಂದು ಕಡೆ ನೆಟ್ವರ್ಕೇ ಬರ್ತಾ ಇಲ್ಲ ಅಂದರೆ, ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ ಟು ಐಡೆಂಟಿಫೈ ಎಕ್ಸಾಕ್ಟಾಗಿ ಎಲ್ಲಿ ಪ್ರಾಬ್ಲಮ್ ಆಗಿದೆ. ಸರ್ವರಲ್ಲಿ ಪ್ರಾಬ್ಲಮ್ ಆಗಿದೆಯಾ ಅಥವಾ ನೆಟ್ ಸಿಸ್ಟಮಲ್ಲಿ ಪ್ರಾಬ್ಲಮ್ ಆಗಿದ್ದು ತುಂಬ ಕಷ್ಟ ಆಗುತ್ತೆ. ದಿಸ್ ಈಸ್ ಅಬೌಟ್ ಮೈ ಮೆಶ್. ಸೊ ಇದಿಷ್ಟೂ ಟೋಪಾಲಜಿಸ್.
ಸೊ ಅಲ್ಲಿ ಟ್ರೀ ಟೋಪಾಲಜಿ ಇದೆ, ಇಟ್ಸ್ ನಥಿಂಗ್ ಬಟ್ ಅ ಟ್ರೀ ಲೈಕ್ ಸ್ಟ್ರಕ್ಚರ್. ಹೇಗೆ ಹೈರಾರ್ಕಿಯಲ್ ಸ್ಟ್ರಕ್ಚರ್ ಹೈರಾರ್ಕಿಯಲ್ ಮಾಡೆಲ್ ನೋಡಿದ್ವೋ ಅದೇ ಥರನೇ ಅದು ಕೂಡ. ನೆಕ್ಸ್ಟ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿರೋದು ಡಿವೈಸಸ್, ನೆಟ್ವರ್ಕ್ ಡಿವೈಸಸ್. ಅದ್ರಲ್ಲಿ ಏನೇನು ತಿಳ್ಕೊಬೇಕು ನಾನು? ರೌಟರ್ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಹಬ್, ಸ್ವಿಚ್, ಮೋಡೆಮ್, ಗೇಟ್ವೇ, ರಿಪೀಟರ್, ಬ್ರಿಡ್ಜು, ಎಥರ್ನೆಟ್ ಕಾರ್ಡ್. ಎಥರ್ನೆಟ್ ಕಾರ್ಡ್ ಎಲ್ಲರೂ ನೋಡಿರ್ತೀವಿ. ನಾವು ಒಂದು ಲ್ಯಾನ್ ಕೇಬಲ್ನ ಹಿಂದ್ಗಡೆ CPU ಕನೆಕ್ಟ್ ಮಾಡೋದಕ್ಕೆ RJ45 ಇದು ಕನೆಕ್ಷನ್ ಇರುತ್ತೆ, ಅದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಅ ಎಥರ್ನೆಟ್ ಕಾರ್ಡ್ ಅಂತ ಹೇಳ್ತೀವಿ. ಆ ಕಾರ್ಡ್ನ ಎಥರ್ನೆಟ್ ಕಾರ್ಡ್ ಅಂತ ಹೇಳ್ತೀವಿ. ಇಟ್ಸ್ ಅ ಹಾರ್ಡ್ವೇರ್ ಡಿವೈಸ್ ದಟ್ ಎನೇಬಲ್ಸ್ ಅ ಕಂಪ್ಯೂಟರ್ ಟು ಕನೆಕ್ಟ್ ಟು ಅ ವೈರ್ಡ್ ನೆಟ್ವರ್ಕ್ ಯೂಸಿಂಗ್ ಅ ಈಥರ್ನೆಟ್ ಕೇಬಲ್. ಈಥರ್ನೆಟ್ ಕೇಬಲ್ ಇಸ್ ನಥಿಂಗ್ ಬಟ್ ಮೈ ಲ್ಯಾನ್ ಕೇಬಲ್. ಅದನ್ನು ಯೂಸ್ ಮಾಡೋದಕ್ಕೆ ಅದು ಒಂದು ಡಿವೈಸ್. ಇಂಟರ್ನೆಟ್ ಬೇಕು ಅಂದರೆ ನಂಗೆ ಸಿಸ್ಟಮ್ಗೆ ಎಥರ್ನೆಟ್ ಕಾರ್ಡ್ ಇರಲೇಬೇಕು, ಇಲ್ಲ ವೈಫೈ ಡಿವೈಸ್ ಇರಬೇಕು. ಎರಡರಲ್ಲೊಂದು ಇದ್ರೆ ಮಾತ್ರ ಅದು ಬರೋದು. ನೆಕ್ಸ್ಟ್ ಫಸ್ಟ್ ಒಂದೇ ಇವಾಗ ಬರ್ತೀನಿ, ರೌಟರ್. ಇಟ್ ಕನೆಕ್ಟ್ಸ್ ಡಿಫ್ರೆಂಟ್ ನೆಟ್ವರ್ಕ್ಸ್ ಆ್ಯಂಡ್ ಡೈರೆಕ್ಟ್ಸ್ ಡೇಟಾ ಬಿಟ್ವೀನ್ ದೆಮ್. ಸೊ ಬೆಸ್ಟ್ ಎಕ್ಸಾಂಪಲು ನಮ್ಮ ಮನೇಲಿರೋ ಮೋಡೆಮ್ಸು, ರೌಟರ್ಸ್ ಏನಂತೀವೋ ರೌಟರ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ರೌಟರ್ಸ್ ಏನು ಮಾಡುತ್ತೆ? ಮಲ್ಟಿಪಲ್ ಸಿಸ್ಟಮ್ ಕನೆಕ್ಟ್ ಮಾಡುತ್ತೆ, ಅದಕ್ಕೆ ನೆಟ್ವರ್ಕ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಪ್ರಾಬ್ಲಮ್ ವಿತ್ ರೌಟರ್ಸ್ ಏನಂದರೆ ಅದು ಲಿಮಿಟೆಡ್ ನಂಬರ್ಗಿರುತ್ತೆ. ಒಂದು ರೌಟರಲ್ಲಿ ಮ್ಯಾಕ್ಸಿಮಮ್ ಫ್ರಮ್ 5 to 10 ಸಿಸ್ಟಮ್ ಕನೆಕ್ಟ್ ಮಾಡೋದು. ಅದು ಎಕ್ಸೀಡ್ ಆಗ್ತಿದ್ದಂಗೆ ರೌಟರು ಸಪೋರ್ಟ್ ಮಾಡಲ್ಲ. ನೆಕ್ಸ್ಟ್ ಸ್ಟೆಪ್, ಸೇಮ್ ಆ್ಯಸ್ ರೌಟರ್ ಬಟ್ ಇಟ್ ಕನೆಕ್ಟ್ಸ್ ಮಲ್ಟಿಪಲ್ ಡಿವೈಸಸ್ ಇನ್ ಅ ನೆಟ್ವರ್ಕ್ ಆ್ಯಂಡ್ ಅ ಬ್ರಾಡ್ಕಾಸ್ಟ್ ಇನ್ಕಮಿಂಗ್ ಡೇಟಾ ಆಲ್ಸೋ. ರೌಟರಲ್ಲಿ ಬರೀ ಡೇಟಾನ ಟ್ರಾನ್ಸ್ಮಿಟ್ ಮಾಡುತ್ತೆ, ಬಟ್ ಇಲ್ಲಿ ಬ್ರಾಡ್ಕಾಸ್ಟ್ ಕೂಡ ಮಾಡುತ್ತೆ ಈ ಹಬ್ಬು. ಓಕೆ, ನೆಕ್ಸ್ಟ್ ಸ್ವಿಚ್ಚು. ಇಟ್ ಈಸ್ ಸ್ಮಾರ್ಟರ್ ವರ್ಷನ್ ಆಫ್ ಹಬ್ ದಟ್ ಸೆಂಡ್ಸ್ ಡೇಟಾ ಓನ್ಲಿ ಟು ದ ಇಂಟೆಂಡೆಡ್ ಡಿವೈಸ್. ನೀವೆಲ್ಲ ನೋಡಿರ್ಬೋದು, ನಮ್ಮ ಕಂಪ್ಯೂಟರ್ಸ್ ಲ್ಯಾಬಲ್ಲಿ ಒಂದು ದೊಡ್ಡ ಸ್ವಿಚ್ ಇಟ್ಟು ಅಲ್ಲಿ ಲ್ಯಾನ್ ಕೇಬಲ್ಸ್ ಇಟ್ಟಿರ್ತಾರೆ. ಅದು ಇಂಟೆಂಟೆಡ್ ಲೈನ್ಸ್ಗೆ ಮಾತ್ರ. ಅದು ಒಂದು 18 ಸ್ವಿಚ್ ಇತ್ತು ಅಂದರೆ ಅದು 18 ನಂಬರ್ಗೆ ಹೋಗಿರುತ್ತೆ. ಅಲ್ಲಿ ನಮಗೆ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡೋದು ಈಸಿ, ಅದನ್ನು ಸಾಲ್ವ್ ಮಾಡೋದು ಈಸಿ. ನೆಕ್ಸ್ಟ್ ಮೋಡೆಮ್. ಡಿಜಿಟಲ್ ಟು ಅನಲಾಗ್ಗೆ, ಅನಲಾಗ್ ಟು ಡಿಜಿಟಲ್ ಕನ್ವರ್ಟ್ ಮಾಡೋದಕ್ಕೆ ವಿ ವಿಲ್ ಗೋ ಫಾರ್ ದ ಮೋಡಮ್ಸ್ನ ಯೂಸ್ ಮಾಡ್ತೀವಿ. ಗೇಟ್ವೇ, ಇದೆಲ್ಲ ಸಾಫ್ಟ್ವೇರ್ಸ್. ಆ್ಯಕ್ಚುಲಿ ಇಟ್ಸ್ ಅ ಕನೆಕ್ಟ್ಸ್ ಟು ಡಿಫ್ರೆಂಟ್ ನೆಟ್ವರ್ಕ್ಸ್ ಯೂಸಿಂಗ್ ಅ ಡಿಫ್ರೆಂಟ್ ಕಮ್ಯುನಿಕೇಷನ್ ಪ್ರೋಟೋಕಾಲ್ಸ್. ಇದು ಯೂಶಲಿ ಆಪರೇಟಿಂಗ್ ಸಿಸ್ಟಮಲ್ಲಿ ಬರುತ್ತೆ, ಗೇಟ್ವೇಸ್ ಅಂತ ಬರುತ್ತೆ, ಫೈರ್ ವಾಲ್ಸ್ ಅಂತ ಬರುತ್ತೆ, ಅಲ್ಲಿ ಯೂಸ್ ಮಾಡ್ತೀವಿ. ರಿಪೀಟರ್ಸ್ ದಟ್ ಆಂಪ್ಲಿಫೈಸ್ ಸಿಗ್ನಲ್ ಬೀಯಿಂಗ್ ಟ್ರಾನ್ಸ್ಮಿಟೆಡ್ ಆನ್ ದ ನೆಟ್ವರ್ಕ್ಸ್. ರಿಪೀಟರ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಈಗ ನನಗೆ ಈ ರೂಮಲ್ಲಿ ನಂಗೆ ನೆಟ್ವರ್ಕ್ ಬರ್ತಾ ಇದೆ, ಪಕ್ಕದ ರೂಮಲ್ಲಿ ನಂಗೆ ನೆಟ್ವರ್ಕ್ ಬರ್ತಾ ಇಲ್ಲ, ನಾನೇನು ಮಾಡ್ತೀನಿ, ಇನ್ನೊಂದು ಎಕ್ಸ್ಟ್ರಾ ರಿಪೀಟರ್ ಅಂತ ಹಾಕೋತೀನಿ, ಬೂಸ್ಟರ್ ಥರ. ರಿಪೀಟರ್ ಹಾಕೊಂಡಾಗ ಏನಾಗುತ್ತೆ, ಇಲ್ಲಿರೋ ನೆಟ್ವರ್ಕ್ ಆ ರಿಪೀಟರ್ಗೆ ಟ್ರಾನ್ಸ್ಮಿಟ್ ಆಗುತ್ತೆ, ಅಲ್ಲಿಂದ ನಾನು ನೆಟ್ವರ್ಕ್ನ ಟ್ರಾನ್ಸ್ಮಿಟ್ ಮಾಡ್ಕೋತೀನಿ. ಸೊ ಅದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಎ ರಿಪೀಟರ್ಸ್. ದೆನ್ ಬ್ರಿಡ್ಜ್. ಇಟ್ ಈಸ್ ಅ ಡಿವೈಸ್ ದಟ್ ಲೆಟ್ಸ್ ಯು ಲಿಂಕ್ ಬಿಟ್ವೀನ್ 2 ನೆಟ್ವರ್ಕ್ಸ್ ಟುಗೆದರ್. ಸೊ ಇಟ್ ಡಿವೈಸ್ ವಿಚ್ ಲೆಟ್ಸ್ ಯು ಲಿಂಕ್ ಬಿಟ್ವೀನ್ 2 ನೆಟ್ವರ್ಕ್ಸ್ ಟುಗೆದರ್. ಓಕೆ, 2 ಡಿಫ್ರೆಂಟ್ ನೆಟ್ವರ್ಕ್ಸ್ನ ಕನೆಕ್ಟ್ ಮಾಡೋದಕ್ಕೆ ವಿ ವಿಲ್ ಗೋ ಫಾರ್ ದ ಬ್ರಿಡ್ಜ್. ಓಕೆ, ಸೊ ಇದಿಷ್ಟು ನೆಟ್ವರ್ಕಿಂಗ್ ಡಿವೈಸಸ್ಸು ಮತ್ತು ನಮ್ಮದು ಡೇಟಾಬೇಸ್ ಆ್ಯಂಡ್ ನೆಟ್ವರ್ಕ್ ಕಾನ್ಸೆಪ್ಟ್ಸ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ನಾನು, ಬಿಕಾಸ್ ನಮ್ಗೆ ಟೈಮ್ ಇಲ್ಲ, ಶಾರ್ಟ್ಸ್ ಪ್ಯಾನಲ್ ಮಾಡ್ತಾ ಇದ್ದೀವಿ. ನೀವೆಲ್ಲ DBMS ಮಾಡಿ ಸರ್ ಅಂತ ಕೇಳಿದ್ರಿ, ನೆಟ್ವರ್ಕ್ಸ್ ಮಾಡಿ ಅಂತ ಕೇಳಿದ್ರಿ. ಸೊ ನೀವು ಹೇಳ್ದಂಗೆ ಸೆಕ್ಷನ್ ವೈಸ್ ಅನಾಲಿಸಿಸ್ ಮಾಡಿಕೊಟ್ಟಿದ್ದೀನಿ, ಆ್ಯಂಡ್ ನೀವು ಕೇಳ್ದಾಗೇ ಡೇಟಾ ಸ್ಟ್ರಕ್ಚರ್ಸು ಮುಗಿಸಿದ್ದೀನಿ, ಆ್ಯಂಡ್ ಆರ್ಟ್ಸ್ ಅಂತೂ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ, ಈಸಿಯಾಗಿ ಅದರಲ್ಲಿ 10 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಇವಾಗ ನಾನು 5 ಮಾರ್ಕ್ಸಲ್ಲಿ DBMS ಕವರ್ ಮಾಡಿಬಿಟ್ಟಿದ್ದೀನಿ, ಡೇಟಾ ಸ್ಟ್ರಕ್ಚರ್ಸು ಕವರ್ ಮಾಡಿಬಿಟ್ಟಿದ್ದೀನಿ, ದೆನ್ ನೆಟ್ವರ್ಕ್ಸು ಕವರ್ ಮಾಡಿದ್ದೀನಿ. ಆಲ್ಮೋಸ್ಟ್ 15 ಮಾರ್ಕ್ಸ್ ನಿಮ್ಮ ಜಾಬಲ್ಲಿದೆ ಆಲ್ರೆಡಿ. 15 + 10 25 ಮಾರ್ಕ್ಸ್ ಆಲ್ರೆಡಿ ರೆಡಿ ಇದೆ. 15 + 10 25 ಪ್ಲಸ್ ಅಲ್ಲಿ ಡೇಟಾ ಸ್ಟ್ರಕ್ಚರ್ಸಲ್ಲಿ ಒಂದು 11 ಮಾರ್ಕ್ಸು. ಸೊ ಆಲ್ಮೋಸ್ಟ್ ಒಂದು 40 ಮಾರ್ಕ್ಸ್ ನಿಮ್ಗೆ ಆಲ್ರೆಡಿ ಜಾಬಲ್ಲಿದೆ ಆಲ್ರೆಡಿ ಇವಾಗ ನಾನು ಇಷ್ಟು ಮಾಡಿರೋದ್ರಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲ ಮಾಡೆಲ್ ಪೇಪರ್ಸ್ದು MCQ ಸಾಲ್ವ್ ಮಾಡ್ತೀನಿ. ಎಲ್ಲ ಮಾಡೆಲ್ ಪೇಪರ್ಸ್ MCQ ಸಾಲ್ವ್ ಮಾಡ್ತಾ ಕಾನ್ಸೆಪ್ಟ್ಸ್ನು ಹಂಗೆ ಕವರ್ ಮಾಡ್ತಾ ಹೋಗ್ತೀನಿ. ನೋಟ್ ಡೌನ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ಸೊ ವಿ ವಿಲ್ ಸಿ ನೆಕ್ಸ್ಟ್ ವಿತ್ ದ ಕಾನ್ಸೆಪ್ಟ್ಸ್. ನಿಮ್ಗೇನೇ ಬೇಕೆಂದರೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ಸಲ್ಲಿರುತ್ತೆ. DBM ಡೇಟಾ ಸ್ಟ್ರಕ್ಚರ್ಸ್ 1 ಶಾರ್ಟ್ಸ್ ಆಗಿರ್ಬೋದು, ಆರ್ಟ್ಸ್ 1 ಶಾರ್ಟ್ಸ್ ಆಗಿರ್ಬೋದು, ಅಥವಾ ಸೆಕ್ಷನ್ ವೈಸ್ ಅನಾಲಿಸಿಸ್, ಈ ವಿಡಿಯೋ ಡಿಸ್ಕ್ರಿಪ್ಷನ್ಸಲ್ಲಿರುತ್ತೆ, ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು.